ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಕೃಪೆಯೊಂದಿಗೆ ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನು ಈ ಬೆಳಗಿನ ಸುಪ್ರಭಾತದಲ್ಲಿ ನಮಗೆ ಜೀವವನ್ನು ಕೊಟ್ಟು ಈ ದಿನ ನಿಮ್ಮ ಆಲಯದಲ್ಲಿ ನಿಮ್ಮ ಸ್ವರವನ್ನು ಆಲಿಸುವುದರ ಮೂಲಕ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳಲು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ನಮ್ಮನ್ನು ಈ ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ರಾತ್ರಿ ಸುಖವಾಗಿ ಮಲಗಿದಂತಹ ಎಷ್ಟೋ ಮಂದಿ ಈ ಬೆಳಗಿನ ಸೂರ್ಯೋದಯವನ್ನು ಸುಪ್ರಭಾತವನ್ನು ಕಾಣದೆ ಮರಣದಲ್ಲಿ ತಮ್ಮ ಅಂತಿಮ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆದರೆ ಅಂಥ ಗತಿ ನಮ್ಮಲ್ಲಿ ಯಾರಿಗೂ ಕೂಡ ಬರಬಾರದೆಂಬುದಾಗಿ ತಿಳಿದು ಇಂದು ನೀವು ನಮಗೆ ಜೀವವನ್ನು ಕೊಟ್ಟು ಜೀವಿಸುವ ದೇವರನ್ನು ಆರಾಧಿಸಲು, ಸ್ತುತಿಸಲು, ಅವರ ಸನ್ನಿಧಿಯಲ್ಲಿ, ನಿಮ್ಮ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯಲು ಈ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ನಮಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ನೀವು ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಾವು ನಂಬಿದ್ದೇವೆ, ನಿಮ್ಮ ವಾಕ್ಯ ಹೇಳುತ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಒಂದುಗೂಡುತ್ತೀರೋ ಅವರ ಮಧ್ಯದಲ್ಲಿ ನಾನು ಸದಾಕಾಲ ಇರುತ್ತೇನೆ ಎಂಬುದಾಗಿ ಹೇಳಿರುವಂಥ ನೀವು ನಮ್ಮ ಮಧ್ಯದಲ್ಲಿ ಈಗಾಗಲೇ ಆಗಮಿಸಿ ಬಂದಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು ಎಂಬುದಾಗಿ ಹೇಳಿರುವಂಥ ನೀವು ನಮಗೆ ಬಿಡುಗಡೆ ಕೊಡುವಂತಹ ಸತ್ಯವನ್ನು, ನಮಗೆ ನಕಾರಾತ್ಮಕವಾದಂತಹ ಕೆಟ್ಟ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮ ಬೆಳಕಿನ ಮಾರ್ಗವನ್ನು, ಆ ಮರಣಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಜೀವದ ಮಾರ್ಗವನ್ನು ಇಂದು ನೀವೇ ನಮಗೆ ಪ್ರಕಟಪಡಿಸಲಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವೇ, ನೀವೇ ನಮ್ಮ ರಕ್ಷಕರಾಗಿದ್ದೀರಿ, ನೀವೇ ನಮ್ಮ ದುರ್ಗವು, ನೀವೇ ನಮ್ಮ ಕೋಟೆಯು, ಸಕಲವು ನೀವೇ ಆಗಿದ್ದೀರಿ. ಆರಂಭದಲ್ಲೇ ಎಲ್ಲವನ್ನ ಅರಿತಂತ ನೀವು ಈ ನಿಮಿಷದಲ್ಲಿ ನಮ್ಮನ್ನು ವಿಶೇಷವಾಗಿ ಈ ದಿನವನ್ನು ನಮಗೋಸ್ಕರ ನಿಗದಿಪಡಿಸಿ ಈ ದಿನದಲ್ಲಿ ನಿಮ್ಮ ಆಲಯದಲ್ಲಿ ಕಾಲ ಕಳೆಯಲು ಮೊದಲೇ ನೀವು ನಿಯೋಜಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಪವಿತ್ರಾತ್ಮರೇ, ಇಲ್ಲಿ ಬಂದಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಕೂಡ ಈಗಾಗಲೇ ನಿಮ್ಮ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಲು ಆ ಹೃದಯದಲ್ಲಿ ಆ ದಾಹಗೊಂಡವರಾಗಿ ನಿಮ್ಮ ಸನ್ನಿಧಿಯಲ್ಲಿ ಒಂದುಗೂಡಿಸಿದ್ದೀರಿ. ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ಪ್ರತಿಯೊಬ್ಬರ ಹೃದಯವೂ ಕೂಡ ನಿಮ್ಮ ಅಭಿಷೇಕದಡಿಯಲ್ಲಿ ಫಲವತ್ತಾದಂತಹ ಭೂಮಿಯನ್ನಾಗಿ ಅವರ ಹೃದಯವನ್ನು ನೀವು ಮಾರ್ಪಡಿಸಿರುವುದಕ್ಕಾಗಿ ಸ್ತೋತ್ರ. ಅದೇ ರೀತಿ ಈ ನಿಮಿಷದಲ್ಲಿ ಪವಿತ್ರಾತ್ಮರೇ, ನೀವೇ ನನ್ನ ನಾಲಿಗೆ ಮೂಲಕ ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದಾನೆ. ವಿಶೇಷವಾಗಿ ಈ ವಿಚಾರಣೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ನಿಮ್ಮ ಪ್ರಿಯ ಮಕ್ಕಳನ್ನು, ಅದೇ ರೀತಿ ನಮ್ಮ ವಿಚಾರಣೆ ಗುರುಗಳನ್ನು, ಪ್ರತಿ ಒಬ್ಬೊಬ್ಬರನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುವಾಗ ಪವಿತ್ರಾತ್ಮರೇ, ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀವೇ ನಿಮ್ಮ ಅಭಿಷೇಕದಡಿಯಲ್ಲಿ ನಮ್ಮ ಒಬ್ಬೊಬ್ಬರ ಬಗ್ಗೆ ಯಾವ ಯೋಜನೆಯನ್ನು ನೀವು ಹಾಕಿಕೊಂಡಿದ್ದೀರಿ ಆ ಗುರಿಯ ಪಥದತ್ತ ನೀವೇ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಆತ್ಮರೇ. ಪವಿತ್ರಾತ್ಮರೇ, ಇಂದು ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ನಾವು ತಲೆಬಾಗಿ ನಿಂತಿದ್ದೇವೆ. ನಿಮ್ಮ ಕೃಪೆಯನ್ನು ಸ್ವೀಕರಿಸಿಕೊಳ್ಳಲು, ನಿಮ್ಮ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಲು ಬೇಕಾದಂತಹ ಜ್ಞಾನವನ್ನು ಸ್ವೀಕರಿಸಿಕೊಳ್ಳಲು ನಿಮ್ಮ ಸನ್ನಿಧಿಯಲ್ಲಿ ತಲೆಬಾಗಿ ನಿಂತಿದ್ದೇವೆ. ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ಸ್ವರವನ್ನು ನಾವು ಆಲಿಸದೆ ನಾವು ಇಲ್ಲಿಂದ ಎಂದಿಗೂ ಯಾವ ಕ್ಷಣಕ್ಕೂ ನಾವು ಹೊರ ಹೋಗಲು ಇಷ್ಟಪಡುವುದಿಲ್ಲ. ನಾವು ಒಬ್ಬೊಬ್ಬರ ಜೊತೆಯಲ್ಲಿ ನೀವು ಮಾತನಾಡಿರಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಳೋಣ ಜೋರಾಗಿ, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಕುಳಿತುಕೊಳ್ಳೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನಿಮ್ಮೆಲ್ಲರನ್ನ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು
ನಿಮ್ಮೆಲ್ಲರನ್ನ ಅತಿ ಸಂತೋಷದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ತಿಂಡಿ ತಿಂದಿರಾ? ಎಲ್ಲರೂ ತಿಂಡಿ ತಿಂದಿದ್ದೀರಿ? ಎಸ್, ಗುಡ್, ಪ್ರೈಸ್ ಗಾಡ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಥ್ಯಾಂಕ್ ಗಾಡ್, ಇವತ್ತು ಪ್ರಭು ಯೇಸು ನಮ್ಗೆ ಏನನ್ನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನಮ್ಮೆಲ್ಲರ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅತ್ಯುತ್ತಮವಾದ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇನಂತಂದರೆ ಅದ್ಭುತ ಕಾರ್ಯಗಳು. ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಆಗಬೇಕಾ ಬೇಡ? ಎಸ್, ಪ್ರೈಸ್ ಗಾಡ್. ಸೊ ಮತ್ತೊಂದು ರೀತಿ ಹೇಳೋದಾದರೆ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾವೆ. ಆ ಸಮಸ್ಯೆ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ನಾವೆಲ್ಲರೂ ಕೂಡ ದೇವರಿಂದ ನಾವು ನಿರೀಕ್ಷಿಸುವಂಥದ್ದು ಏನಂತಂದರೆ, ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಆಗಬೇಕು, ನನ್ನ ಜೀವನದಲ್ಲಿ ನನಗೆ ಬಿಡುಗಡೆ ಆಗಬೇಕು, ನನ್ನ ಜೀವನದಲ್ಲಿ ಆರೋಗ್ಯವನ್ನು ಪಡ್ಕೊಳ್ಬೇಕು, ಸ್ವಸ್ಥತೆಯನ್ನು ಪಡ್ಕೊಳ್ಬೇಕು, ನಾನು ಬಿಡುಗಡೆಯನ್ನು ಕಾಣಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಬಯಸ್ತೇವೆ. ಹೌದಾ? ಸರಿಯಾ? ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕರು ಅದ್ಭುತ ಕಾರ್ಯಕ್ಕಾಗಿ ನಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತವೆ, ಒಳ್ಳೆಯದೇ. ಬಟ್ ಒಂದು ವಿಷಯ ನೀವು ಅರ್ಥಕೊಳ್ಬೇಕು, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ನಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತಂದರೆ, ಹೌದು, ನನಗೆ ಹೇಗಾದರೂ ಮಾಡಿ ಈ ಪರಿಸ್ಥಿತಿ ಮಧ್ಯದಲ್ಲಿ ಖಂಡಿತವಾಗಿಯೂ ಜಸ್ಟ್ ಹೊರಗಡೆಯಿಂದ ನನ್ನ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ಕಾರ್ಯ ಆಗಬೇಕೆಂಬುದಾಗಿ ನಾವು ಹೊರಗಡೆ ನೋಡ್ತಾ ಇರ್ತವೆ. ಅದು ವ್ಯಕ್ತಿಗಳ ಮೂಲಕ ಆಗಿರ್ಬೋದು, ಅಥವಾ ಇನ್ನಿತರ ದೇವರ ಮೂಲಕ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮಾರ್ಗದ ಮೂಲಕ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಆಗ್ತದೆ ಎಂಬುದಾಗಿ ನಾವು ನಿರೀಕ್ಷೆ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತವೆ. ಇನ್ನೂ ಕೆಲವರು ಹೇಗಾದರೂ ಮಾಡಿ ದೇವರ ಕೈನ ತಿರುಸಿದ್ರೂ ಪರವಾಗಿಲ್ಲ, ತಿರುಮುರು ಮಾಡಿ ಹೇಗಾದರೂ ಅವರ ಅಭಯ ಹಸ್ತ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಬೇಕು, ಹೇಗಾದರೂ ಮಾಡಿ ದೇವರ ಮನಸ್ಸನ್ನು ನನ್ನ ಕಡೆ ತಿರುಗುವಂತೆ, ಅವರ ದೃಷ್ಟಿಯನ್ನು ನನ್ನ ಕಡೆ ತಿರುಗುವಂತೆ ಮಾಡಿಕೊಂಡು ಹೇಗಾದರೂ ಮಾಡಿ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ನೆರವೇರಿಸ್ಕೊಳ್ಬೇಕೆಂಬುದಾಗಿ ನಾವು ಶತಪ್ರಯತ್ನವನ್ನು ಮಾಡ್ತೇವೆ. ಈ ರೀತಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಿ, ಕೊನೆಗೆ ಪ್ರಯತ್ನ ಪಟ್ಟು 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 ಕೊನೆಗೊಂದು ದಿನ ಏನೂ ಆಗದಿರುವುದನ್ನು ನೋಡಿ ಕೊನೆಗೆ ನನ್ನ ಹಣೆಲ್ಲದ ಏನು ದೇವರು ಬರೆದಿದ್ದಾರೋ ಅಂಥೇಳಿ ಕೊನೆಗೆ ದೇವರಿಗೆ ಪ್ರಶ್ನೆ ಮಾಡಿ ಬಿಟ್ಟುಬಿಡ್ತವೆ. ಹೌದಾ? ಬಟ್ ಪ್ರೈಸ್ ಬಿಟ್ಟು ಗಾಡ್, ಅದರ ಒಂದು ಮುಖ್ಯವಾದ ಅಂಶ ಏನಂತಂದರೆ, ಇವತ್ತು ಪ್ರಭು ಯೇಸು ನಮಗೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಅದ್ಭುತ ಕಾರ್ಯಗಳನ್ನು ನೆರವೇರಿಸುವ ಶಕ್ತಿ ಹೊರಗಡೆ ಎಲ್ಲೂ ಇಲ್ಲ. ಬದಲಾಗಿ ಅದ್ಭುತ ಕಾರ್ಯಗಳನ್ನು ಎಸಗುವಂತಹ ನೆರವೇರಿಸುವ ಶಕ್ತಿ ನಿಮ್ಮ ಒಬ್ಬೊಬ್ಬರ ನಾಲಿಗೆಯಲ್ಲಿದೆ. ಎಲ್ಲಿದೆ ಅದ್ಭುತ ಕಾರ್ಯ ಮಾಡುವಂಥ ಶಕ್ತಿ? ನಮ್ಮ ನಾಲಿಗೆಯಲ್ಲಿದೆ, ನಮ್ಮ ಬಾಯಿಯಲ್ಲಿದೆ. ಸೊ ಒಂದ್ಸಲ ನೀವು ಯಾವಾಗ ಇದನ್ನು ಅರ್ಥ ಮಾಡ್ಕೊಳ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ಖಂಡಿತವಾಗಿ ಪ್ರಿಯರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣ್ತೀರಿ. ಉದಾಹರಣೆಗೆ, ನಿನ್ನೆ ಮತ್ತು ಇವತ್ತು 2 ದಿನ ಆ್ಯಕ್ಚುಲಿ ಚಾಮರಾಜನಗರ ಚರ್ಚ್ನಲ್ಲಿ 2 ದಿನಗಳ ಧ್ಯಾನಕೂಟ ಅಲ್ಲ, 2 ದಿನಗಳ ಮನೆಗಳನ್ನು ಭೇಟಿ ಮಾಡುವಂತಹ ಆ ಒಂದು ಮಿಷನರಿ ವರ್ಕನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನೆನ್ನೆ ನಾನು ಕೂಡ ಬೆಳಗ್ಗಿಂದ ಸಂಜೆ ತನಕ ಅಲ್ಲೇ ಇದ್ದೆ. ಇಲ್ಲಿ ಧ್ಯಾನಕೂಟ ಇರೋದಕ್ಕಾಗಿ ನಾನು ವಾಪಸ್ ಅಲ್ಲಿಂದ ಬಂದೆ. ಬಟ್ ನನ್ನ ಟೀಮ್ ಮೆಂಬರ್ ಸುಮಾರು 11 ಮಂದಿ ಅಲ್ಲಿದ್ದಾರೆ. ಅವರು ಪ್ರತಿಯೊಬ್ಬರು ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವ್ರನ್ನ ವಿಚಾರಿಸುವಾಗ ಅವ್ರು ಹೇಳಿದ್ದು ಒಂದೇ ಒಂದು, ಬ್ರದರ್, ನೀವು 2 ಸಲ ನಮ್ಮ ಚರ್ಚಿಗೆ ಬಂದು ಧ್ಯಾನಕೂಟ ನಡೆಸ್ಕೊಟ್ರಿ. ಆ 2 ಸಲದ ಧ್ಯಾನಕೂಟ ಆದಮೇಲೆ ನಾವು ಪ್ರತಿದಿನ ನಾವು ಯೂಟ್ಯೂಬಲ್ಲಿ ಸಾಯಂಕಾಲ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇವತ್ತು ನಮ್ಮ ಜೀವನದಲ್ಲಿ ಬದಲಾವಣೆ ನೋಡ್ತಾ ಇದ್ದಾವೆ. ಅದು ಒಂದು ದಂಪತಿಗೆ 13 ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಎಲ್ಲ ವಿಧವಾದ ಪರೀಕ್ಷೆ ಮಾಡಿದ್ದಾರೆ, ಎಲ್ಲ ವಿಧವಾದಂತಹ ಪ್ರಯತ್ನಗಳು ಮಾಡಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಆದರೂ ಕೂಡ ಮಗು ಆಗಿಲ್ಲ, ಸಂತಾನ ಭಾಗ್ಯ ಇಲ್ಲ. ಬಟ್ ಥ್ಯಾಂಕ್ ಗಾಡ್, ಯಾವಾಗ ಅವರು ಥ್ಯಾಂಕ್ ಗಾಡ್ ಯೂಟ್ಯೂಬಲ್ಲಿ ಪ್ರತಿದಿನ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೋ, ದೇವರ ವಾಕ್ಯ ಹೇಳ್ತು ಅದರ ಪ್ರಕಾರ ತನ್ನ ಬಾಯಿಂದ ಬರುವಂಥ ನುಡಿಯನ್ನು ಬದಲಾಯಿಸ್ಕೊಂಡ್ರು, ಅವರ ಆಲೋಚನೆ ಬದಲಾಯಿಸ್ಕೊಂಡ್ರು. ಸಲ ಧ್ಯಾನಕೂಟದಲ್ಲಿ ಅವ್ರು ಬಂದು ಹೇಳ್ತಿರುವಂಥದ್ದು, ಬ್ರದರ್, ಯಾವಾಗ ನಿಮ್ಮ ಟೀಚಿಂಗನ್ನು ಯೂಟ್ಯೂಬಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದ್ವಿ, ಇವತ್ತು 13 ವರ್ಷದ ನಂತರ ದೇವರು ಇವತ್ತು ಒಂದು ಅತ್ಯದ್ಭುತಕರವಾದಂತಹ ಒಂದು ಸುಂದರವಾದ ಒಂದು ಮಗುವನ್ನು ಕೊಟ್ಟಿದ್ದಾರೆ. ಆ ಮಗು ಇದು ಎಂಬುದಾಗಿ ಚರ್ಚಲ್ಲಿ ಬಂದು ಸಾಕ್ಷಿಪಡಿಸಿದ್ದನ್ನು ಯೂಟ್ಯೂಬಲ್ಲಿ ಆ ವಿಡಿಯೋನೂ ಕೂಡ ಇದೆ, ಆ ಟೆಸ್ಟಿಮನಿ ಇದೆ. 13 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಬಟ್ ಯಾವಾಗ ದೇವರ ವಾಕ್ಯಕ್ಕೆ ಅವರು ಬಂದರು, ದೇವರ ವಾಕ್ಯವನ್ನು ಪ್ರತಿದಿನ ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದ್ರು, ಪ್ರೈಸ್ ಗಾಡ್, ಅವ್ರ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಿದ್ರು ಅದ್ಭುತ ಕಾರ್ಯ ಡಾಕ್ಟ್ರ್ ಮೂಲಕ ಆಗ್ಬೋದು, ಅಥವಾ ಹೊರಗಡೆ ಯಾವುದೋ ಶಕ್ತಿ ಮೂಲಕ ಆಗ್ಬೋದು, ಅಥವಾ ದೇವರು ನನ್ನ ಜೀವನದಲ್ಲಿ ಏನಾದರೂ ಒಂದು ಕಾರ್ಯವನ್ನು ಮಾಡಿ ಅದ್ಭುತ ಕಾರ್ಯ ಮಾಡ್ತಾರೆ ಎಂಬುದಕ್ಕೆ ಕಾಯ್ತಾ ಇದ್ರು. ಈ ರೀತಿ ಕಾಯ್ದು 13 ವರ್ಷಗಳಾದರೂ ಕೂಡ ಏನೂ ನೆರವೇರಲಿಲ್ಲ.
ಬಟ್ ಯಾವಾಗ ಪ್ರೈಸ್ ಬಿಟ್ಟು ಗಾಡ್ ನಾವು ಯಾವುದನ್ನು ಬಾಯ್ಕ್ ನುಡಿಬೇಕು ಮತ್ತು ಯಾವುದನ್ನು ಆಲೋಚನೆ ಮಾಡಬೇಕು, ಆ ಬೋಧನೆಯನ್ನು ಯಾವಾಗ ಯೂಟ್ಯೂಬಲ್ಲಿ ಅವ್ರು ಕೇಳಲಿಕ್ಕೆ ಪ್ರಾರಂಭಿಸಿದರು, ಪ್ರತಿದಿನ ಸಂಜೆ ವೇಳೆಯಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿದರು. ಮೈ ಗಾಡ್, ಈಗ ಥ್ಯಾಂಕ್ ಗಾಡ್, ಜಸ್ಟ್ ಒಂದು ತಿಂಗಳ ಹಿಂದೆ ಆ ಚರ್ಚ್ನಲ್ಲಿ ಬಂದು ಧ್ಯಾನ ಕೂಟದಲ್ಲಿ ಕೂಡುವಾಗ ಅವ್ರು ಬಂದು ಸಾಕ್ಷಿ ಕೊಟ್ಟಿದ್ದು, ಬ್ರದರ್ ನಿಮ್ಮ ಟೀಚಿಂಗ್ನ ಸುಮಾರು ಒಂದೂವರೆ ವರ್ಷದಿಂದ ಆಲಿಸ್ತದಾನೆ. ಇವತ್ತು ನನ್ನ ಲೈಫಲ್ಲಿ ಇದೇ ಮಗು ಸಾಕ್ಷಿ, 13 ವರ್ಷಗಳ ನಂತರ ದೇವರು ನನಗೆ ಕೊಟ್ಟಿರುವಂಥ ಮಗುವನ್ನು ನಾನು ಸಾಕ್ಷಿ ಪಡಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಥ್ಯಾಂಕ್ ಗಾಡ್ ನಿಮ್ಮ ಜೀವನದಲ್ಲೂ ಕೂಡ ಅದ್ಭುತ ಕಾರ್ಯ ಆಗುವಂಥದ್ದು, ಅದ್ಭುತ ಕಾರ್ಯವನ್ನು ಎಸಗುವಂಥ ಶಕ್ತಿ ಹೊರಗಡೆ ಇಲ್ಲ, ಬದಲಾಗಿ ಅದ್ಭುತ ಕಾರ್ಯವನ್ನು ಎಸಗುವಂಥ ಶಕ್ತಿ ನಿಮ್ಮ ಬಾಯಿಯಲ್ಲಿದೆ. ನಿಮ್ಮ ಬಾಯಿಯಿಂದ ಬರುವಂತಹ ನುಡಿಗಳನ್ನು ದೇವರ ವಾಕ್ಯದೊಂದಿಗೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಬೇಕು, ದೇವರ ವಾಕ್ಯದೊಂದಿಗೆ ಹೊಂದಾಣಿಕೆ ಆಗುವಂತಹ ಮಾತುಗಳನ್ನು ಮಾತ್ರ ನುಡಿಬೇಕೆಂಬುದಾಗಿ ನೀವೆಲ್ಲಿಯ ತನಕ ಅರ್ಥಕೊಳ್ಳಲ್ವೋ ಅಲ್ಲಿ ತನಕ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ನೆರವೇರೋದಿಲ್ಲ. ಹಾಗಾದ್ರೆ ಅದ್ಭುತ ಕಾರ್ಯ ಎಸಗುವಂಥ ಶಕ್ತಿ ಎಲ್ಲಿದೆ? ನಮ್ಮ ಬಾಯಿಯಲ್ಲಿ. ಅದಕ್ಕಾಗಿ ನಾವು ದೇವರ ವಾಕ್ಯಲ್ಲಿ ನೋಡ್ಲಿಕ್ಕೆ ಹೋಗೋಣ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 16 ಮತ್ತು 17. ಯಾರು ಬೈಬಲ್ ತಂದಿದ್ದೀರಾ? ಪ್ರೈಸ್ ಗಾಡ್. ಒಬ್ಬರು ತಂದಿಲ್ಲ. ಗುಡ್. ಧ್ಯಾನ ಕೂಟಕ್ಕೆ ಬಂದಿದ್ದೀರಾ? ಎಸ್. ಏನನ್ನು ಧ್ಯಾನಿಸ್ಲಿಕ್ಕೆ ಬಂದಿದ್ದೀರಿ? ಬೈಬಲ್ನಿರುವ ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಬಂದಿದ್ದಾವೆ. ಬಟ್ ಆದರೆ ಯಾರು ಬೈಬಲ್ ತಂದಿಲ್ಲ. ಮುಂದೆ ನೋಡಿದ್ರೆ ಮಗಳೊಬ್ಳು, ಚಿಕ್ಕ ಮಗು, ಆ ಮಗಳೊಬ್ಳು ತಂದಿದ್ದಾಳೆ. ನಾನು ನಿಮಗೋಸ್ಕರ ಓದ್ತಾನೆ. ಥ್ಯಾಂಕ್ ಗಾಡ್. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 16 ಮತ್ತು 17. ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೆ ಪಡೋದಿಲ್ಲ, ಹೆಮ್ಮೆ ಪಡುತ್ತೇನೆ. ನಂಬುವ ಪ್ರತಿಯೊಬ್ಬರನ್ನು ರಕ್ಷಿಸುವುದಕ್ಕಾಗಿ, ಅಂದರೆ ಮೊದಲಿಂದಾಗಿ ಯಹೂದ್ಯರನ್ನು, ಅನಂತರ ಯಹೂದ್ಯರಲ್ಲದವರನ್ನು ಸಹ ರಕ್ಷಿಸುವುದಕ್ಕಾಗಿ ದೇವರು ಸುವಾರ್ತೆ ಎಂಬ ಶಕ್ತಿಯನ್ನು ಉಪಯೋಗಿಸುತ್ತಾರೆ. ದೇವರು ಸುವಾರ್ತೆ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಸಂತ ಪೌಲರು ಅವ್ರು ಹೇಳ್ತಿರುವಂಥದ್ದು ಏನಂತಂದರೆ, ನಾನು ಸುವಾರ್ತೆಯ ವಿಷಯದಲ್ಲಿ ನಾನು ಯಾವ ಕಾರಣಕ್ಕೂ ನಾಚಿಕೆ ಪಟ್ಕೊಳ್ಳೋದಿಲ್ಲ, ಹೆಮ್ಮೆ ಪಡ್ತಾನೆ. ಯಾಕೆಂದರೆ ಆ ಸುವಾರ್ತೆಯು ನಂಬುವ ಪ್ರತಿಯೊಬ್ಬರನ್ನು, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನಲ್ಲ, ನಂಬುವ ಪ್ರತಿಯೊಬ್ಬರನ್ನು. ನಾವು ಪ್ರಾರ್ಥನೆ ಮಾಡ್ಬೋದು ಪ್ರತಿದಿನ, ಬಟ್ ಆದರೆ ದೇವರು ನಮಗೋಸ್ಕರ ಏನು ಕಾರ್ಯ ಮಾಡಿದಾರೋ ಅದು ನಾವು ಅರಿತುಕೊಳ್ಳದೆ, ಅದು ನಂಬದೆ ಹೋದರೆ ನನ್ನ ಜೀವನದಲ್ಲಿ ಯಾವ ಅದ್ಭುತ ಕಾರ್ಯ ಆಗೋದಿಲ್ಲ. ಅದಕ್ಕೆ ಬೈಬಲ್ ಹೇಳುವಂಥದ್ದು, ನಂಬಿದಲ್ಲಿ ಅದ್ಭುತವನ್ನು ಕಾಣುವೆ. ಕರೆಕ್ಟ್. ಅದರ ಅರ್ಥ ಒಂದು ವ್ಯಕ್ತಿ, ಪ್ರೈಸ್ ಬಿಟ್ಟು ಗಾಡ್, ನಾವು ಹೇಳ್ಬೋದು, ಬ್ರದರ್ ನಾವು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ನಂಬಿಕಿಟ್ಟೆ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ರದರ್, ಅದು ಹೆಂಗೆ ನಂಬದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿಯಲ್ಲಿ ನಂಬಿಕಿಟ್ಟೆ ನಾವು ಪ್ರಾರ್ಥನೆ ಮಾಡುವಂಥದ್ದು. ಬಟ್ ಅದರಲ್ಲಿ ಥ್ಯಾಂಕ್ ಗಾಡ್ಸ್ ಅಂತ ಪೌಲ್ ಹೇಳ್ತಾ ಇದ್ದಾರೆ, ದೇವರ ಸುವಾರ್ತೆಯು ಎಲ್ರಿಗೂ ರಕ್ಷಣೆ ಕೊಡೋದಿಲ್ಲ. ಯಾರು ನಂಬ್ತಾರೋ, ನಂಬುವ ಪ್ರತಿಯೊಬ್ಬರನ್ನು, ಮೊದಲನೇದಾಗಿ ಯಹೂದ್ಯರನ್ನು, ಎರಡನೇದಾಗಿ ಯಹೂದ್ಯರಲ್ಲದವರನ್ನು ಕೂಡ ರಕ್ಷಿಸುವುದಕ್ಕಾಗಿ ದೇವರು ಯಾವ ಶಕ್ತಿನ ಉಪಯೋಗಿಸ್ತಾರೆ? ದೇವರು ಸುವಾರ್ತೆ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾರೆ. ಸುವಾರ್ತೆ ಎನ್ನುವಂಥದ್ದು ಶಕ್ತಿಯಾಗಿದೆ, ದೇವರ ಶಕ್ತಿಯಾಗಿದೆ. ಮತ್ತೊಂದು ರೀತಿ ಹೇಳೋದಾದರೆ ಒಂದು ವ್ಯಕ್ತಿಯನ್ನು ದೇವರು ರಕ್ಷಿಸಬೇಕಾದ್ರೆ ದೇವರು ಉಪಯೋಗಿಸುವಂಥ ಶಕ್ತಿ ಸುವಾರ್ತೆ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ಪ್ರತಿಯೊಬ್ಬರು ಹೇಳೋಣ, ದೇವರ ವಾಕ್ಯದಲ್ಲಿ ದೇವರ ಶಕ್ತಿಯು ಅಡಕವಾಗಿದೆ. ಈಗ ನಿಮ್ಮಲ್ಲಿ ಕೆಲವರು, ಜಸ್ಟ್ ನಾನು ನಿಮ್ಮ ಆಲಯಕ್ಕೆ ಚರ್ಚ್ ಒಳಗಡೆ ಬಂದ ತಕ್ಷಣ ಒಂದಿಬ್ಬರು ಸಹೋದರರು ಬಂದು ಮಾತಾಡಿದ್ರಿ, ಬ್ರದರ್ ನನಗೆ ಈ ಥರ ಸಮಸ್ಯೆ ಇದೆ ಎಂಬುದಾಗಿ. ಈಗ ನೀವು ಆ ಸಮಸ್ಯೆಯಿಂದ ಹೊರಬರಬೇಕಾದ್ರೆ, ಪ್ರೈಸ್ ಗಾಡ್, ನೀವು ದೇವರ ಸನ್ನಿಧಿಗೆ ಬಂದಿದ್ದೀರಿ. ಬಟ್ ಈಗ ನೀವು ನಿರೀಕ್ಷಿಟ್ಕೊಂಡಿದ್ದೀರಿ ದೇವರು ನನಗೆ ಈ ರೀತಿ ಇರುವ ಸಮಸ್ಯೆಯಿಂದ ಬಿಡುಗಡೆ ಕೊಡ್ತಾರೆ. ಕರೆಕ್ಟ್. ಬಟ್ ಅದ್ರ ಪ್ರಶ್ನೆ ಏನಂತಂದರೆ, ದೇವರು ನಿಮಗೆ ಆ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು
ನಿಮಗೆ ರಕ್ಷಣೆ ಕೊಡಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ವಾಕ್ಯ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾರೆ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ. ಮತ್ತೊಂದು ತಿಳಿದಾದರೆ, ಒಂದು ವ್ಯಕ್ತಿಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಹೋದರೆ ಅವನಿಗೆ ದೇವರ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆಯಾ? ಆ ಸುವಾರ್ತೆ ಎಂಬ ಆ ದೇವರ ವಾಕ್ಯವು ದೇವರ ಶಕ್ತಿಯಾಗಿದೆ. ಆ ಶಕ್ತಿಯನ್ನು ದೇವರು ಉಪಯೋಗಿಸಿಕೊಂಡು ನಮ್ಮನ್ನು ರಕ್ಷಿಸೋದು ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಮುಂದಿನ ಜೀವಿತದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಮುಳುಗಿ ಹೋಗದಂತೆ ನಮ್ಮನ್ನು ಕಾಪಾಡುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಅದಕ್ಕಾಗಿ ಹೆಚ್ಚಿಗೆ ಸಮಯ ನೀವು ಯಾವಾಗ ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳಿತೀರಿ. ಈಗ ಉದಾಹರಣೆಗೆ, ನೀವೀಗ ದೇವರ ವಾಕ್ಯವನ್ನು ನಾನು ಬಾಯಕ್ತಿ ನುಡಿತಾ ಇದ್ದಾನೆ, ನೀವು ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೀರಿ, ಕರೆಕ್ಟ್? ದೇವರ ವಾಕ್ಯದಲ್ಲಿ ಯಾರ ಶಕ್ತಿ ಇರೋದು? ನಾಗೇಂದ್ರ ಬದರ ಶಕ್ತಿ ಇದೆಯಾ? ಯಾರ ಶಕ್ತಿ ಇರೋದು? ದೇವರ ಶಕ್ತಿ ಇದೆ. ಸೊ ಮತ್ತೊಂದು ತಿಳಿಯೋದಾದರೆ ಒಂದು ಮಾವಿನ ಬೀಜದಲ್ಲಿ ಅದು ನೋಡಲಿಕ್ಕೆ ಒಂದು ಮಾವಿನ ವಾಟೆ, ಆ ಒಂದು ಮಾವಿನ ಬೀಜ ನೋಡುವಾಗ ಇದು ಬಿಳಿ ವಾಟೆ, ಹಣ್ಣೆಲ್ಲ ತಿಂದಾಯ್ತು, ಇದರಿಂದ ಏನು ಪ್ರಯೋಜನ ಎಂಬುದಾಗಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲದವರು ನಾವು ಬಿಸಾಕ್ಬೋದು. ಆದರೆ ರೈತರಾಗಿರುವ ನೀವೇನು ಮಾಡ್ತೀರಿ? ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಬೆಲೆ ಬಾಳುವಂಥ ಮಾವಿನ ಹಣ್ಣನ್ನು ತಿಂದಾದ್ಮೇಲೆ ನೀವು ಬೀಜವನ್ನು ಏನು ಮಾಡ್ತೀರಿ? ಆ ಬೀಜದಿಂದ ಬರುವ ಫಲಗಳನ್ನು ನೋಡಲೇಬೇಕು ಎಂಬುದಾಗಿ ತಿಳಿದು ನೀವು ಹೋಗಿ ನಿಮ್ಮ ಜಮೀನಲ್ಲಿ ಅದನ್ನು ಹೂತಿಡ್ತೀರಿ, ಕರೆಕ್ಟಾ? ಸೊ ನೀವು ಯಾವಾಗ ಜಮೀನಲ್ಲಿ ಆ ಬೀಜವನ್ನು ಹಾಕ್ತೀರಿ, ಮಾವಿನ ಬೀಜವನ್ನು ಹಾಕ್ತೀರಿ, ನೀವು ಹಾಕಬೇಕಾದ್ರೆ ಒಂದು ಉದ್ದೇಶ ಇದೆ. ಜಸ್ಟ್ ಅದು ಭೂಮಿಯ ಒಳಗಡೆ ಅದೇ ಥರ ಇರಲಿ, ನಾನು ಮಾತ್ರ ಡೈಲಿ ಗೊಬ್ಬರ ನೀರು ಹಾಕ್ತೀನಿ ಎಂಬುದಾಗಿ ಆ ಉದ್ದೇಶ ಇಟ್ಟುಕೊಂಡು ಜಸ್ಟ್ ಅಲ್ಲಿ ಹೋಗಿ ಬೀಜ ಬಿತ್ತನೆ ಮಾಡ್ತೀರಾ, ಅಥವಾ ಫಲವನ್ನು ತೆಗಿಬೇಕೆಂಬುದಾಗಿ ಬೀಜ ಬಿತ್ತನೆ ಮಾಡ್ತೀರಾ? ಮಾವಿನ ಬೀಜವನ್ನು ನೀವು ಭೂಮಿಲಿ ಹೋಗಿ ಹೂತಿಡ್ತೀರಿ, ಡೈಲಿ ಹೋಗಿ ಗೊಬ್ಬರ ನೀರು ಎಲ್ಲ ಹಾಕ್ತಾಯಿದ್ದೀರಿ. ಆ ಭೂಮಿಯ ಒಳಗಡೆ ಅದೇ ಥರ ಇರಲಿ, ಇನ್ನು 10 ವರ್ಷ ಆದರೂ ಅದೇ ಥರನೇ ಇರಲಿ, ಈ ರೀತಿ ಆಸೆ ಇಟ್ಕೊಂಡು ಬೀಜ ಬಿತ್ತನೆ ಮಾಡ್ತೀರಾ, ಅಥವಾ ಬೀಜದ ಒಳಗಡೆ ಇರುವಂತಹ ಮಾವಿನ ಹಣ್ಣುಗಳನ್ನು ನಾನು ನೋಡಬೇಕೆಂಬ ನಿರೀಕ್ಷೆಯಿಂದ, ಆ ಬಯಕೆಯಿಂದ ಬೀಜವನ್ನು ಬಿತ್ತನೆ ಮಾಡ್ತೀರಾ? ಫಲಗಳು ನೋಡಬೇಕೆಂಬುದಾಗಿ, ಕರೆಕ್ಟ್? ಫಲಗಳನ್ನು ನೋಡಬೇಕೆಂಬುದಾಗಿ. ಯಾಕೆ? ಒಳ್ಳೆ ಟೇಸ್ಟ್ ಇದೆ, ನೀವು ರುಚಿ ನೋಡಿದ್ದೀರಿ, ಅದಕ್ಕಾಗಿ ಅಂಥ ಫಲಗಳನ್ನು ಹಣ್ಣುಗಳನ್ನು ನೋಡಬೇಕೆಂಬುದಾಗಿ ಆ ಬೀಜವನ್ನು ಬಿತ್ತನೆ ಮಾಡ್ತೀರಿ. ಪ್ರಿಯರೇ, ನೋಡಲಿಕ್ಕೆ ಒಂದೇ ಒಂದು ಬೀಜ, ಆ ಬೀಜದ ಒಳಗಡೆ ನೀವು ಬಯಸುವಂತಹ ಫಲಗಳನ್ನು ನೀವು ತಿಂದು ನೋಡಿದ್ದೀರಲ್ಲ, ಟೇಸ್ಟ್, ಆ ರೀತಿಯ ಹಣ್ಣುಗಳನ್ನು ಉತ್ಪತ್ತಿ ಮಾಡುವ ಶಕ್ತಿ ಯಾವುದಕ್ಕಿದೆ? ಬೀಜಕ್ಕಿದೆ, ಕರೆಕ್ಟ್? ಆ ಬೀಜಕ್ಕಿರುವಂಥದ್ದು. ಅದೇ ಥರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ರಕ್ಷಿಸಿ, ನಿಮ್ಮನ್ನು ಕಾಪಾಡಲು, ನಿಮ್ಮನ್ನು ಬಿಡುಗಡೆ ಮಾಡಲು, ನಿಮಗೆ ಆರೋಗ್ಯ ಕೊಡಲು, ನಿಮಗೆ ದುಶ್ಚಟದಲ್ಲಿ ಬಿಡುಗಡೆ ಕೊಡಲು, ಅಥವಾ ನೀವೇನನ್ನು ಬಯಸ್ತಾ ಇದ್ದೀರಿ, ನೀವು ಬಯಸುವಂತಹ ಫಲಗಳನ್ನು ನೀವು ಅನುಭವಿಸಲು ದೇವರ ಬಳಿ ಬಂದಾಗ ಬೈಬಲ್ ಹೇಳ್ತದೆ, ದೇವರು ತನ್ನ ವಾಕ್ಯ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾರೆ. ಮತ್ತೊಂದು ತಿಳಿಯೋದಾದರೆ, ನೀವು ರೈತರಾಗಿದ್ದೀರಿ, ನಿಮ್ಮ ಸಿಸ್ಟಮ್ ಚೆನ್ನಾಗಿ ಗೊತ್ತಿದೆ. ನೀವು ದೇವರ ಬಳಿಯಲ್ಲಿ ಬಂದು, ದೇವಾ ನನಗೆ 1 ಎಕರೆ ಜಮೀನು ಕೊಟ್ಟಿದ್ದೀರಿ, ಆ 1 ಎಕರೆ ಜಮೀನಿಗೆ ಪಾಳು ಬಿದ್ದಿದೆ, ಜಸ್ಟ್ ಈಗ ಮುಂದಿನ ವರ್ಷ ಅಷ್ಟೊತ್ತಲ್ಲಿ ನನ್ನ ಆ ಜಮೀನಲ್ಲಿ ಇಡೀ ತೋಟ ತುಂಬ ಮಾವಿನ ತೋಟ ರೆಡಿಯಾಗಿ ಮಾವಿನ ಹಣ್ಣುಗಳು ಬರಲಿ. ಜೀಸಸ್, ಈ ಮಾವಿನ ಹಣ್ಣುಗಳು ಬಂದರೆ ನಾನು ಚರ್ಚಿಗೆ ಅದರಲ್ಲಿ ಬರುವಂಥ ಲಾಭದಲ್ಲಿ ಅರ್ಧ ಭಾಗ ದುಡ್ಡು ಕೊಟ್ಬಿಡ್ತೇನೆ ಅಂಥೇಳಿ ನೀವು ಅರಕೆ ಕಟ್ಕೊಂಡು ಪ್ರತಿದಿನ ಬರ್ತಾ ಇದ್ದೀರಿ, ಮೊಣಕಾಲು ಉರ್ತಾ ಇದ್ದೀರಿ. ಜೀಸಸ್, ನನ್ನ ಜಮೀನಲ್ಲಿ ಒಳ್ಳೆ ಮಾವಿನ ಹಣ್ಣಿನ ತೋಟ ಬರಲಿ, ಒಳ್ಳೆ ಮಾವಿನ ಹಣ್ಣಿನ ತೋಟ ಬರಲಿ. ಈ ರೀತಿ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಜಮೀನಲ್ಲಿ ಮಾವಿನ ತೋಟ ರೆಡಿ ಆಗ್ತದಾ? ಸಿದ್ಧವಾಗ್ತದಾ? ಸಿಗಲ್ಲ, ಕರೆಕ್ಟ್? ಏಕೆ? ನೀವು ಮಾವಿನ ತೋಟ ಬರ್ಬೇಕಾದ್ರೆ ಏನು ಬೀಜ ಬಿತ್ತನೆ ಮಾಡಬೇಕು? ಮಾವಿನ ಬೀಜ ಹಾಕಬೇಕು, ಅದಕ್ಕೆ ವ್ಯವಸಾಯ ಮಾಡಬೇಕು, ಬೇಸಾಯ ಮಾಡಬೇಕು, ಕರೆಕ್ಟಾ? ಇನ್ ದ ಸೇಮ್ ವೇ, ಅದೇ ರೀತಿ ಪ್ರಿಯರೇ, ನೀವು ಕೂಡ ಪ್ರೈಸ್ ಗಾಡ್ ದೇವರ ಬಳಿಗೆ ಬರುವಾಗ, ದೇವಾ ನನಗೆ ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡು, ಅಥವಾ ನನಗೆ ಆರೋಗ್ಯ ಕೊಡು, ನನಗೆ ಸಮಾಧಾನ ಕೊಡು ಎಂಬುದಾಗಿ ದೇವರ ಬಳಿಯಲ್ಲಿ ಬರುವಾಗ ದೇವರು ಹೇಳ್ತಾರೆ, ನಾನು ಹೌದು ಆ ಸಮಸ್ಯೆಯಿಂದ ರಕ್ಷಣೆ ಮಾಡುವಂತಹ ರಕ್ಷಕನಾಗಿದ್ದೇನೆ, ಬಿಡುಗಡೆ ಕೊಡುವಂತಹ ರಕ್ಷಕನಾಗಿದ್ದೇನೆ. ಎಸ್, ನಾನು ನಿನಗೆ ಬಿಡುಗಡೆ ಕೊಡಬೇಕು, ನಿನಗೆ ಆರೋಗ್ಯ ಕೊಡಬೇಕು, ನಿನಗೆ ಸಮಾಧಾನ ಕೊಡಬೇಕು, ನಿನಗೆ ಅದ್ಭುತಕರ ಆಗಬೇಕೆಂಬುದಾಗಿ ನೀನು ನನ್ನ ಬಳಿಗೆ ಬಂದಿದೆಯಾ? ಗುಡ್. ಆದರೆ ನಾನು ನಿನ್ನ ಜೀವನದಲ್ಲಿ ನೀನು ಬಯಸುವಂತಹ ಫಲಗಳನ್ನು ಹೊರಮಿಸಬೇಕಾದ್ರೆ
ನಿನಗೆ ನನ್ನ ವಾಕ್ಯ ಎಂಬ ಬೀಜ ಗೊತ್ತಿರಬೇಕು. ದೇವರ ವಾಕ್ಯ ಮಾತ್ರ ಪ್ರಿಯರೇ ನಿಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವ ಶಕ್ತಿನ ಹೊಂದ್ಕೊಂಡಿದೆ. ಈವನ್ ಸೈತಾನನು ದೊಡ್ಡ ಸಮಸ್ಯೆನ ತಂದಿರ್ಬೋದು, ಬಟ್ ಆ ದೊಡ್ಡ ಸಮಸ್ಯೆನೂ ಕೂಡ ಪರಿಹಾರ ಮಾಡುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಇದೆ. ನಿಮ್ಮ ಸ್ವಂತ ಶಕ್ತಿಯಿಂದ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪರಿಸ್ಥಿತಿ ಹೊರಬರಲಿಕ್ಕೆ ಸಾಧ್ಯವಾಗದಿರ್ಬೋದು. ಬರೀ ಕೇವಲ 21 ವರ್ಷಗಳ ಹಿಂದೆ ಪ್ರಿಯರೇ ಸಾಲಕ್ಕೋಸ್ಕರ ಎದುರುಕೊಂಡು ಫುಲ್ ಟೈಟಾಗಿ ಕುಡಿದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಮಲ್ಕೊಂಡಿದ್ದೆ. ಯಾಕೆಂದರೆ ಮನೆಯಿಂದ ಹೊರಡ ಬಂದರೆ ಸಾಕು ಸಾಲ ಕೊಟ್ಟರು ಬಂದು ಕೆಟ್ಟ ಪದಗಳಿಂದ ಬೈತಾ ಇದ್ದಾರೆ, ಕೆಟ್ಟ ಪದಗಳು ಬೈತಾ ಇದ್ದಾರೆ. ಸಾಲ ಕಟ್ಟೋಕ್ಕೆ ನಿಂಗೆ ಆಗಲಿಲ್ಲ ಅಂದಮೇಲೆ ಯಾವ ಗಂಡಸ್ತನ ಇಟ್ಕೊಂಡು ಬಂದು ಸಾಲ ಮಾಡಿದೆ, ಹಾಗೆ ಹೀಗೆ ಕೆಟ್ಟ ಪದಗಳು. ಕೊನೆಗೆ ಅದನ್ನು ಕೇಳಿ ಜೀವನನೇ ಬೇಡ ಅಂತೇಳಿ ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬುದಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಮಲ್ಕೊಂಡು ಅವನು ನೈಟ್ ಟ್ರೈನ್ ಬಂದು ಹರ್ಕೊಂಡು ಹೊಟ್ಟೋಗ್ಲಿ ಎಂಬುದಾಗಿ. ಬಟ್ ಪ್ರೈಸ್ ಬಿಡಿ ಗಾಡ್, ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಂಥ ಈ ನನ್ನನ್ನು ಯಾವಾಗ ನಾನು ಪ್ರಭು ಯೇಸುವನ್ನು ಅರಿತುಕೊಂಡಾದ್ಮೇಲೆ ಪ್ರೈಸ್ ಗಾಡ್, ದೇವರು ನನಗೆ ಆರಂಭದಲ್ಲಿ ಈ ವಾಕ್ಯದ ಮೂಲಕ ಮಾತಾಡಿದ್ದು, ನಿನ್ನ ಜೀವನದಲ್ಲಿ ಈ ನೀನು ಸಾಲಗಾರನಾಗಿದೆಯಾ, ಆ ಸಾಲದಿಂದ ಹೊರಬರಲಿಕ್ಕಾಗಿ ನಿನ್ನ ಸ್ವಂತ ಶಕ್ತಿಯಿಂದ ಪ್ರಯತ್ನ ಪಟ್ಟು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗದೆ ಸೈತಾನನು ಮನಸ್ಸಲ್ಲಿ ನುಡಿತಾದ ಈ ಸಾಲವನ್ನು ನೀನು ತೀರ್ಸೋಕ್ಕೆ ಸಾಧ್ಯ ಇಲ್ಲ, ಹೋಗು ಆತ್ಮಹತ್ಯೆ ಮಾಡಿಕೊಂಡು ನಿನ್ನ ಕತೆ ಮುಗಿಸ್ಕೋ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬಟ್ ಅದರ ಪ್ರೈಸ್ ಬಿಡಿ ಗಾಡ್, ಈವನ್ ಪ್ರಭು ಯೇಸುವನ್ನು ಅರಿತುಕೊಂಡಂಥ ಆರಂಭದ ದಿನಗಳಲ್ಲೂ ಕೂಡ ಸೈತನ್ ನನ್ನ ಮನಸ್ಸಲ್ಲಿ ನುಡಿತಾದ, ಓ ಯೇಸು ನಂಬಿಟ್ರೆ ನಿನ್ನ ಸಾಲ ತೀರೋಗ್ತದಾ, ಅದು ಹೆಂಗೆ ತೀರೋಗ್ತದೆ ನೋಡಪ್ಪ, ಆಯ್ತು ಹೆಂಗೆ ತೀರ್ಸ್ಕೋ. ಪ್ರಿಯರೇ, ಯೇಸು ನಂಬಿದ ಮೇಲೂ ಕೂಡ 4 ವರ್ಷಗಳು ನನ್ನ ಸಾಲ ತೀರಲಿಲ್ಲ. 4 ವರ್ಷ ಆದರೂ ಕೂಡ ಸಾಲಗಾರನಾಗಿ ಇದ್ದೆ. ಬಟ್ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮನಸ್ಸು ಬಂದಿಲ್ಲ. ಬಟ್ ಆದರೆ ಒಂದು ಪ್ರಶ್ನೆ ಏನಂತಂದರೆ, ಯೇಸು ನಂಬಿದ ಮೇಲೂ ಕೂಡ 4 ವರ್ಷ ಅದೇ ಸಾಲದಲ್ಲಿದ್ದೇನೆ. ನಾನು ಒಬ್ಬರ ಹತ್ರ ಹೋದೆ, ಅವ್ರು ಹೇಳಿದ್ರು ಈ ರೀತಿ ಪ್ರೇಯರ್ ಮಾಡೋದ್ರು, ಅದನ್ನು ಪ್ರೇಯರ್ ಮಾಡಿದೆ. ಇನ್ನೊಬ್ರು ಹೇಳಿದ್ರು ಬೆಳಗ್ಗೆ 5 ಗಂಟೆ ಚರ್ಚ್ಗೆ ಹೋಗೋಂದ್ರು, 5 ಗಂಟೆಗೆ ಹೋಗುವೆ. ಇನ್ನೊಬ್ರು 3 ಗಂಟೆಗೆ ಎದ್ದು ಪ್ರೇಯರ್ ಮಾಡೋದ್ರು. ಎಲ್ಲ ಥರ ಮಾಡಿದ್ದೇನೆ, 4 ವರ್ಷಗಳ ಕಾಲ ಮಾಡಿದ್ದೇನೆ. ನನ್ನ ಜೀವನದಲ್ಲಿ ಏನೂ ಚೇಂಜ್ ಆಗಲಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಒಂದಿನ ಯಾವಾಗ 2007ರಲ್ಲಿ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 16 ಮತ್ತು 17 ವಾಕ್ಯದ ಮೂಲಕ ದೇವರು ಮಾತನಾಡಿದರು, ಮಗನೇ, ಇವತ್ತು ಬರಡಾಗಿರುವಂತಹ ಜಮೀನು ಒಂದು ಮಾವಿನ ತೋಟ ಆಗಿ ರೆಡಿಯಾಗಬೇಕಾದ್ರೆ ಸುತ್ತ ಮಾವಿನ ಹಣ್ಣುಗಳನ್ನು ಬಿಟ್ಟು ಆ ಹಣ್ಣುಗಳು ಆ ಜಮೀನಿನ ಮಾಲೀಕನಿಗೆ ಲಾಭಾಂಶವನ್ನು ಪ್ರಯೋಜನ ತರಬೇಕಾದ್ರೆ ಆ ಜಮೀನನ್ನು ಮಾಲೀಕ ರೈತ ಮೊದಲು ಮಾವಿನ ಬೀಜಗಳನ್ನು ಅಥವಾ ಗಿಡಗಳನ್ನು ನೆಡಬೇಕು. ಅದೇ ಥರ ನಿನ್ನ ಜೀವನದಲ್ಲಿ ನಿನ್ನ ಸ್ವಂತ ಶಕ್ತಿಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿನ್ನ ಆ ಸಾಲದ ಹೊರೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ. ಬಟ್ ಆದರೆ ಪ್ರೈಸ್ ಬಿಡಿ ಗಾಡ್, ನೀನು ಖಂಡಿತವಾಗಿಯೂ ನಿನ್ನನ್ನು ಆ ಸಾಲದಿಂದ ನಾನು ರಕ್ಷಿಸಬೇಕು, ನಿನ್ನನ್ನು ಆ ಸಾಲದಿಂದ ಬಿಡುಗಡೆ ಮಾಡಿ ನಿನಗೆ ಸಮೃದ್ಧಿಯನ್ನು ಕೊಡಬೇಕೆಂಬುದಾಗಿ ನಾನು ಹೌದು ದೊಡ್ಡ ಯೋಜನೆ ಹಾಕ್ಕೊಂಡಿದ್ದೇನೆ. ಬಟ್ ಆದರೆ ಈಗ ನೀನು ಬಯಸುವಂತಹ ಆ ಸಾಲದಿಂದ ಬಿಡುಗಡೆ ಏನು ಬಯಸ್ತಾ ಇದೆಯೋ ಆ ಬಿಡುಗಡೆ ಕಾಣಬೇಕಾದ್ರೆ ಆ ಬಿಡುಗಡೆಯ ಶಕ್ತಿ ಇರುವಂಥದ್ದು ನನ್ನ ವಾಕ್ಯದಲ್ಲಿ. ಅದಕ್ಕಾಗಿ ನನ್ನ ವಾಕ್ಯವನ್ನು ಮೊದಲು ಕಂಡುಹಿಡಿದುಕೋ. ಆ ಸಮಸ್ಯೆಗೋಸ್ಕರ ದೇವರು ನನಗೋಸ್ಕರ ಏನು ಕಾರ್ಯ ಮಾಡಿದ್ದಾರೆ, ಆ ಪರಿಹಾರ ಮಾಡಲಿಕ್ಕಾಗಿ ಏನು ಕಾರ್ಯ ಮಾಡಿದ್ದಾರೆ ಅದನ್ನು ಬೈಬಲ್ ಹುಡುಕುವಾಗ ನನಗೆ ಸಿಗ್ತದೆ. ಆ ಸಿಕ್ಕಿದ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಬಾಯಿಗೆ ನುಡಿಯೋದ್ರ ಮೂಲಕ ನೀನು ಹೃದಯದಲ್ಲಿ ಬಿತ್ತನೆ ಮಾಡಿಕೊಂಡು ಡೈಲಿ ಆ ವಾಕ್ಯವನ್ನು ಧ್ಯಾನಿಸು. ನಾನು ಯಾವಾಗ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್, ದೇವರು ಥ್ಯಾಂಕ್ ಗಾಡ್, ನನ್ನ ಸಾಲಕ್ಕೋಸ್ಕರ ಪ್ರಭು ಯೇಸು ಏನು ಕಾರ್ಯ ಮಾಡಿದಾರೋ ಅದನ್ನು ನಾನು ಯಾವಾಗ ದೇವರ ವಾಕ್ಯದ ಮೂಲಕ ಕಂಡಿಡ್ಕೊಂಡು ಆ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಪ್ರಾರಂಭಿಸಿದೆ, ಇವತ್ತು ಪ್ರಭು ಯೇಸುವಿನ ಆಲಯದಲ್ಲಿ ನಿಂತು ಹೇಳ್ತಾ ಇದ್ದಾನೆ, ₹1 ಬಿಡುಗ ಸಾಲ ಇಲ್ಲ, ಇದು ಯಾವುದೇ ಸಾಲ ಇಲ್ಲ. ಅಮ್ಮ ಕೇಳಿಸ್ಕೊಳ್ತಾ ಇದ್ದೀರಾ? ನೀವು ನಿದ್ರೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬಂದಿದ್ದೀರಿ, ಅದೇ ಸಮಸ್ಯೆ ಎತ್ಕೊಂಡು ವಾಪಸ್ ಹೋಗ್ತೀರಿ. ದೇವರ ವಾಕ್ಯ ನಿಮ್ಗೆ ಬಿಡುಗಡೆ ಕೊಡುವಂಥ ಶಕ್ತಿಯಾಗಿದೆ. ಸೊ ದೇವರ ವಾಕ್ಯ ಒಳಗಡೆ ಹೋದ್ರೆ ಮಾತ್ರ, ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲೇ ವಾಕ್ಯ ಇವತ್ತು ಬದಲಾವಣೆ ತರ್ತದೆ. ಇಲ್ಲ ಸುಮ್ಮನೆ ದೇವರ ಆಲಯದಲ್ಲಿ ಕುಳಿತುಕೊಂಡು ನಮ್ಮ ಗಮನ ಆ ಕಡೆ ಕೊಟ್ವಿ, ನಮ್ಮ ಜೀವನದಲ್ಲಿ ಏನೂ ಚೇಂಜ್ ಆಗೋದಿಲ್ಲ.
ದೇವರ ಆಲಯಕ್ಕೆ ಅಥವಾ ಧ್ಯಾನ ಕೂಟಕ್ಕೆ ಬಂದ ಮಾತ್ರಕ್ಕೆ ನಿಮ್ಮ ಜೀವನ ಚೇಂಜ್ ಆಗೋದಿಲ್ಲ. ಇಲ್ಲಿ ಪ್ರಭು ಯೇಸು ನಿಮ್ಗೆ ಏನನ್ನು ಕಲಿಸ್ಕೊಡ್ತಾರೋ ಆ ಕಲಿಸಿಕೊಟ್ಟಿದ್ದನ್ನು ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಇಲ್ಲಿಂದ ಮನೆಗೆ ಹೋದ್ಮೇಲೆ ಅಳವಡಿಸ್ಕೊಳ್ತೀರಿ, ಆ ವಾಕ್ಯದ ಪ್ರಕಾರ ಕಾರ್ಯ ಮಾಡ್ತೀರಿ, ಅಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು. ಅದಕ್ಕೋಸ್ಕರ ದೇವ್ರ ವಾಕ್ಯದ ಕಡೆ ಗಮನ ಕೊಡಿ. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ನಮ್ಮೆಲ್ಲರನ್ನ ರಕ್ಷಿಸುವುದಕ್ಕಾಗಿ ದೇವರು ತನ್ನ ಸುವಾರ್ತೆ ಎಂಬ ತನ್ನ ವಾಕ್ಯಮ ಶಕ್ತಿಯನ್ನು ಉಪಯೋಗಿಸ್ತಾರೆ. ಸುವಾರ್ತೆ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾರೆ. ಸೊ ಮತ್ತೊಂದು ರೀತಿ ಹೇಳೋದಾದರೆ, ಸುವಾರ್ತೆ ಎನ್ನುವಂಥದ್ದು ಅಥವಾ ದೇವರ ವಾಕ್ಯ ಎನ್ನುವಂಥದ್ದು ದೇವರ ಶಕ್ತಿಯಿಂದ ತುಂಬಿರುವಂಥದ್ದಾಗಿದೆ. ಈಗ ಒಂದು ವ್ಯಕ್ತಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಸ್ವಂತ ಶಕ್ತಿಯಿಂದ ಯಾವುದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಲ್ವೋ ಆ ಪರಿಸ್ಥಿತಿಯನ್ನು ದೇವರ ಶಕ್ತಿಯಿಂದ ಬಿಡುಗಡೆ ಮಾಡಿಕೊಳ್ಬೇಕು ಎಂಬುದಾಗಿ ನೀವು ಬಯಸುವುದಾದರೆ ನಿಮ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ದೇವರ ಶಕ್ತಿ ತುಂಬಿರುವ ದೇವರ ವಾಕ್ಯ. ಉದಾಹರಣೆಗೆ ಅಬ್ರಹಾಮನಿಗೆ ಎಷ್ಟನೇ ವಯಸ್ಸಿಗೆ ಮಗುವಾಗಿದ್ದು? ಅಬ್ರಹಾಮನ ವಿಷಯ ಕೇಳಿದ್ದೀರಾ? ಅಬ್ರಹಾಮನಿಗೆ ಎಷ್ಟನೇ ವಯಸ್ಸಿನಲ್ಲಿ ಮಗುವಾಗಿದ್ದು? 100ನೇ ವಯಸ್ಸಿನಲ್ಲಿ, ಕರೆಕ್ಟ್. ಹೆಂಡ್ತಿಗೆ ಎಷ್ಟು ವರ್ಷ? 90 ವರ್ಷ. ಹೆಂಡ್ತಿಗೆ 90 ವರ್ಷ, ಅಬ್ರಹಾಮನಿಗೆ ಅಂದರೆ ಸಾರಳಿಗೆ 90 ವರ್ಷ, ಅಬ್ರಹಾಮನಿಗೆ 100 ವರ್ಷ. 100ನೇ ವರ್ಷದಲ್ಲಿ ನಿಮ್ಮ ಊರಲ್ಲಿ ಯಾರಿಗಾದ್ರೂ ಮಗುವಾಗಿದೆಯಾ? ಅದಂಗೆ ಮತ್ತೆ ಅಬ್ರಹಾಮನಿಗಾಯಿತು? ಸುಮ್ಮನೆ ಬೈಬಲ್ ಸುಳ್ಳೆಲ್ಲ ಬರ್ದವ್ರೆ, ಕರೆಕ್ಟಾ? ಇಡೀ ಪ್ರಪಂಚದಲ್ಲಿ ಯಾರಿಗಾದ್ರೂ 100ನೇ ವಯಸ್ಸಿಗೆ ಮಗುವಾಗಿದೆಯಾ? ಅದಂಗೆ ಮತ್ತೆ ಅಬ್ರಹಾಮನಿಗಾಗ್ಬಿಡ್ತು? ಸುಮ್ಮನೇನೋ ಬರೆದಿದ್ದಾರೆ ಕತೆ, ಹೌದಾ? ನೋ, ಬೈಬಲ್ನಲ್ಲಿ ಯಾವುದೇ ಸುಳ್ಳಿಲ್ಲ, ಯಾವುದೇ ಕತೆ ಅಲ್ಲ. ಬದಲಾಗಿ ಬೈಬಲ್ ನಿಜವಾದಂಥ ಘಟನೆಗಳು ನಡೆದಿರುವಂಥ ಸತ್ಯವೇದ, ಸತ್ಯ. ಹಾಗಾದರೆ ಹೇಗೆ 100ನೇ ವಯಸ್ಸಲ್ಲಿ ಅಬ್ರಹಾಮ್ ಮಗು ಪಡ್ಕೊಂಡ? ಅಬ್ರಹಾಮನಿಗೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ದೇವರು ಅವನನ್ನು ಭೇಟಿ ಮಾಡಿದಾಗ ಅಬ್ರಹಾಮ್ ಹೇಳ್ತಾನೆ, ದೇವಾ, ನೀವು ನನಗೆ ಎಲ್ಲವನ್ನ ಕೊಟ್ಟಿದ್ದೀರಿ, ಆಸ್ತಿ ಐಶ್ವರ್ಯ ಎಲ್ಲವನ್ನ ಕೊಟ್ಟಿದ್ದೀರಿ, ಬಟ್ ನನಗೆ ಒಂದೇ ಒಂದು ಮಗು ಕೊಡಲಿಲ್ಲ. ಏನು ಕೊಟ್ಟಿರ್ತಾನೆ, ಏನು ಪ್ರಯೋಜನ? ಮಗುನೇ ಇಲ್ಲ ಅಂದಮೇಲೆ ನನ್ನ ಸಂತಾನ ಹೇಗೆ ಬೆಳೀತದೆ? ಅದಕ್ಕೋಸ್ಕರ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೇನೆ, ನನ್ನ ಮನೆಯಲ್ಲಿ ಒಬ್ಬ ಎಲಿಯೇಜರ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನೇ ನನ್ನ ಮನೆಗೆ ಉತ್ತರಾಧಿಕಾರಿಯಾಗಿ ದತ್ತು ತೆಗೆದುಕೊಂಡ್ಬಿಡ್ತಾನೆ. ನನ್ನ ಮನೆಯಲ್ಲಿ ಆಲ್ರೆಡಿ ಒಂದು ವ್ಯಕ್ತಿ ಇದ್ದಾನೆ, ಹುಡುಗ ಇದ್ದಾನೆ, ಅವನನ್ನೇ ದತ್ತು ಮಗುವ ತೆಗೆದುಕೊಂಡ್ಬಿಡ್ತಾನೆ. ಬಟ್ ಅದ್ರ ಪ್ರೈಸ್ ಬಿಟ್ಟು ಗಾಡ್, ದೇವ್ರು ಹೇಳ್ತಾರೆ, ಥ್ಯಾಂಕ್ ಗಾಡ್, ಇವನ ಮನಸ್ಸಲ್ಲಿ ಏನಂತ ಆಲೋಚನೆ ಇದೆ, ನನಗೆ ಒಂದೇ ಒಂದು ಮಗು ಇಲ್ಲ, ಮದುವೆಗೆ ಎಷ್ಟು ವರ್ಷ ಕಳೆದಿದೆ? 75 ವರ್ಷ, ಹೆಂಡ್ತಿಗೆ 65 ವರ್ಷ. ಆ ಸಂದರ್ಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ದೇವರು ಅಬ್ರಹಾಮ್ನಿಗೆ ಹೇಳ್ತಾರೆ, ಪ್ರೈಸ್ ಗಾಡ್, ನಿನ್ನ ಜನಾಂಗವನ್ನು ದೊಡ್ಡ ಜನಾಂಗವಾಗಿ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತನನ್ನಾಗಿ ಮಾಡುತ್ತೇನೆ ಅಲ್ಲ, ಮಾಡಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಏನು ಹೇಳ್ತೇನೆ ಅಂತಂದರೆ, ಅಬ್ರಹಾಮನಿಗೆ ದೇವರು 100ನೇ ವಯಸ್ಸಿನಲ್ಲಿ ಮಗುವನ್ನು ಕೊಡುವಂಥ ಮೊದಲು 75ನೇ ವಯಸ್ಸಿನಲ್ಲಿ ದೇವರು ಮೊದಲು ಕೊಟ್ಟಿದ್ದು ಮಗುವನ್ನಲ್ಲ, ದೇವರು ಅಬ್ರಹಾಮನಿಗೆ ಕೊಟ್ಟಿದ್ದು ತನ್ನ ವಾಕ್ಯವನ್ನು, ವಾಗ್ದಾನವನ್ನು. ಹಲೋ, ಅಬ್ರಹಾಮನಿಗೆ ಬೇಕಾಗಿದೇನು? ಮಗು, ಕರೆಕ್ಟ್, ಮಗು. ಬಟ್ ದೇವ್ರು ಮಗು ಕೊಟ್ರ? ಇಲ್ಲ, ವಾಗ್ದಾನ ಕೊಟ್ಟರು, ವಾಕ್ಯವನ್ನು ಕೊಟ್ಟರು. ಅಬ್ರಹಾಮನು ಪ್ರೈಸ್ ಬಿಟ್ಟು ಗಾಡ್ 25 ವರ್ಷಗಳ ಕಾಲ ಆ ವಾಕ್ಯವನ್ನು ಬಿಗಿ ಹಿಡಿದುಕೊಂಡು ಧ್ಯಾನಿಸಿದಾನೆ. ಅನುದಿನವೂ ಕೂಡ ವಾಕ್ಯದ ಪ್ರಕಾರ ಕಾರ್ಯ ಮಾಡ್ತಾ ಇದ್ದಾನೆ. ಆಗ ಪ್ರೈಸ್ ಬಿಟ್ಟು ಗಾಡ್, ಈವನ್ 100ನೇ ವಯಸ್ಸಲ್ಲೂ ಕೂಡ ಅಸಾಧ್ಯವಾದ ಕಾರ್ಯವನ್ನು ದೇವರ ವಾಕ್ಯದಲ್ಲಿರುವ ಶಕ್ತಿಯು ಅಲೌಕಿಕವಾದ ರೀತಿಯಲ್ಲಿ ನೆರವೇರಿಸ್ಕೊಡ್ತು. ಅಬ್ರಹಾಮನ ಹೆಂಡತಿಯಾದ ಸಾರಳ ಗರ್ಭ 90ನೇ ವಯಸ್ಸಲ್ಲಿ ಸತ್ತೋಗಿದೆ, ಮಂತ್ಲಿ ಪೀರಿಯಡ್ ನಿಂತೋಗಿದೆ. ಆದರೆ ಅದರ ಅರ್ಥ ಗರ್ಭ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಮಗು ಗರ್ಭ ತಾಳಲಿಕ್ಕೆ ಸಾಧ್ಯನೇ ಇಲ್ಲ, ಕರೆಕ್ಟಾ? 90ನೇ ವಯಸ್ಸಲ್ಲಿ ಯಾರಾದರೂ ಗರ್ಭಿಣಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಅಬ್ರಹಾಮನು ನಂಬಿರುವ ದೇವರ ವಾಗ್ದಾನ, ಆ ದೇವರ ವಾಕ್ಯವೇ ಈಗ ತಾನೇ ರೋಮ 1:16 ನೋಡಿದ್ವಿ, ದೇವರ ಶಕ್ತಿಯಾಗಿದೆ. ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಸಾಮರ್ಥ್ಯ ಅಡಕವಾಗಿದೆ. ಆ ದೇವರ ಶಕ್ತಿ ಸಾಮರ್ಥ್ಯವು ಸತ್ತು ಹೋಗಿರುವಂತಹ
ಸಾರಳ ಗರ್ಭವನ್ನು ಮತ್ತೆ ಜೀವಕ್ಕೆ ಎಬ್ಬಿಸಿ ಆ ಗರ್ಭದಲ್ಲಿ ಮಗು ಬೆಳಿಲಿಕ್ಕೆ ಬೇಕಂತಹ ಜೀವದ ವಾತಾವರಣವನ್ನು ದೇವರು ವಾಗ್ದಾನ ಮಾಡಿದಂತಹ ವಾಕ್ಯದ ಶಕ್ತಿ ಅಂತ ಕಾರ್ಯ ನೆರವೇರಿಸ್ತು. ಸತ್ತವರಿಗೆ ಜೀವ ಕೊಡುವಂಥ ದೇವರು ಸಾರಳ ಗರ್ಭ ಸತ್ತು ಹೋಗಿತ್ತು. ಆ ಸಾರಳ ಗರ್ಭ ಏನು ಸತ್ತು ಹೋಗಿತ್ತೋ, ಸತ್ತು ಹೋಗಿರುವಂತಹ ಸಾರಳ ಗರ್ಭಕ್ಕೆ ಜೀವವನ್ನು ಕೊಡಲು ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ವಾಗ್ದಾನದ ನಿಮಿತ್ತವಾಗಿ, ಆ ವಾಗ್ದಾನವು ದೇವರ ಶಕ್ತಿಯನ್ನು ಹೊಂದಿರುವಂಥ ವಾಗ್ದಾನವಾದುದರಿಂದ ಆ ದೇವರ ಶಕ್ತಿಯು ಆ ಅಬ್ರಹಾಮನ ಪತ್ನಿಯಾದಂತಹ ಸಾರಳ ಗರ್ಭದಲ್ಲಿ ಮಗು ಬೆಳಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಶಕ್ತಿಯನ್ನು ಹೊಂದಿತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಇವತ್ತು ಕೂಡ ದೇವರಿಗೆ ಮಗುವಿನ ಅದ್ಭುತ ಕಾರ್ಯ ಆಗಬೇಕಾದ್ರೆ ದೇವರು ಡೈರೆಕ್ಟಾಗಿ ಮಗುವನ್ನು ಕೊಡಲಿಲ್ಲ, ದೇವರು ವಾಕ್ಯವನ್ನು ಕೊಟ್ಟರು. ಅದೇ ಥರ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಏರಿಯಾಗಳಲ್ಲಿ ಅದ್ಭುತ ಕಾರ್ಯ ಆಗಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ. ಹಣಕಾಸಿನ ವಿಷಯದಲ್ಲಿ ನನ್ನ ಸಾಲ ತೀರಬೇಕು, ನನಗೆ ಆರೋಗ್ಯ, ನನಗೆ ರೋಗ ಬಿಡುಗಡೆ ಆಗಬೇಕು, ನನ್ನ ಮಕ್ಕಳು ಒಳ್ಳೆ ದಾರಿಗೆ ಬರಬೇಕು, ನಮ್ಮ ಕುಟುಂಬದಲ್ಲಿ ಒಂದು ದುಶ್ಚಟಗಳು ಬಿಟ್ಟು ಹೋಗಬೇಕು, ನಮ್ಮ ಕುಟುಂಬದಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು, ನನ್ನ ಮಕ್ಕಳು ತಪ್ಪಾದಂತಹ ಹಾದಿಯಿಂದ ಬಿಡುಗಡೆ ಆಗಿ ಒಳ್ಳೆ ಹಾದಿ ನಡಿಬೇಕು, ನನ್ನ ಜಮೀನಲ್ಲಿ ಒಳ್ಳೆ ಫಲಗಳು ಬರಬೇಕು. ನೀವೇನನ್ನ ಬಯಸ್ತಾ ಇದ್ದೀರಿ, ಇವುಗಳೆಲ್ಲವನ್ನು ತಂದುಕೊಡುವ ಶಕ್ತಿ ದೇವರ ವಾಕ್ಯಕ್ಕಿದೆ. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ತೀರಿ, ದೇವರ ವಾಕ್ಯವನ್ನು ಪದೇ ಪದೇ ನುಡಿತೀರಿ, ದೇವರ ವಾಕ್ಯದ ಪ್ರಕಾರ ಆಲೋಚನೆ ಮಾಡ್ತೀರಿ, ಅಷ್ಟರ ಮಟ್ಟಿಗೆ ಆ ದೇವರ ವಾಕ್ಯದಲ್ಲಿರುವ ಶಕ್ತಿಯು ನಿಮ್ಮ ಜೀವನವನ್ನು ಪ್ರವೇಶಿಸಿ ನಿಮ್ಮ ಜೀವನದಲ್ಲಿರುವಂತಹ ಆ ಬದಲಾವಣೆಯನ್ನು ತಂದುಕೊಡ್ತದೆ. ನಿಮ್ಮ ಜೀವನದಲ್ಲಿ ಹೊರಗಡೆ ಬದಲಾವಣೆ ಆಗಬೇಕಾದ್ರೆ ಫಸ್ಟ್ ನಿಮ್ಮ ಒಳಗಡೆ ಆ ವಾಕ್ಯವು ನಿಮ್ಮ ಆಲೋಚನೆ ಬದಲಾಯಿಸಬೇಕು. ನಿಮ್ಮ ಒಳಗಡೆ ಬದಲಾವಣೆ ಆಗದೆ ಹೋದರೆ ಹೊರಗಡೆ ಬದಲಾವಣೆ ಆಗೋದಿಲ್ಲ. ಕರೆಕ್ಟಾ? ಉದಾಹರಣೆಗೆ ಸಪೋಸ್ ನೀವು ಜಮೀನಲ್ಲಿ ಹೋಗಿ ಯಾವುದೋ ಒಂದು ಬೀಜವನ್ನು, ಅವರೆಕಾಳನ್ನು ಬಿತ್ತನೆ ಮಾಡಿದ್ರಿ, ಅವರೆಕಾಳು ಬೀಜವನ್ನು ಹಾಕಿದ್ರಿ. ಫಸ್ಟ್ ಅವರೆಕಾಳು ಬೀಜವನ್ನು ಬಿತ್ತನೆ ಮಾಡಿ ಆದಮೇಲೆ ಅವರೆಕಾಳು ಹೇಗೆ ಗಿಡವಾಗಿ ಬೆಳೀತದೆ? ಫಸ್ಟ್ ಏನು ಮಾಡ್ತದೆ? ಬೀಜ ಮೊಳಕೆ ಹೇಗೆ ಹೊಡಿತದೆ? ಬೀಜ ಸೀಳ್ತದೆ. ಕರೆಕ್ಟ್? ಬೀಜ ಸೀಳೋದನ್ನ ನೀವು ಕಣ್ಣಾರ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರಿಯರೇ, ಆ ಬೀಜ, ಒಂದು ಅವರೆಕಾಳಿನ ಆ ಬೀಜ ಭೂಮಿಯಲ್ಲಿ ಹೂತಿಟ್ಟಾಗ ಅದು ಭೂಮಿಯೊಂದಿಗೆ ಯಾವಾಗ ಒಂದಾಗ್ತದೋ ಆಗ ಆ ಭೂಮಿಯ ಒಳಗಡೆ ಆ ಬೀಜ ಸೀಳ್ತದೆ. ಯಾಕೆ ಸೀಳೋದು? ಅದರ ಒಳಗಡೆ ಇರುವಂಥ ಜೀವವನ್ನು ಹೊರ ತೆಗಿಲಿಕ್ಕಾಗಿ. ಕರೆಕ್ಟಾ? ಆ ಬೀಜದ ಒಳಗಡೆ ದೇವರು ಶಕ್ತಿ ಇಟ್ಟಿದ್ದಾರೆ. ನೋಡಲಿಕ್ಕೆ ಒಂದೇ ಒಂದು ಕಾಳು, ಅದರಲ್ಲಿ 100 ಕಾಳುಗಳನ್ನು ಉತ್ಪತ್ತಿ ಮಾಡೋ ಶಕ್ತಿ ಇದೆ. ಆ ಶಕ್ತಿಯನ್ನು ಹೊರಹೊಮ್ಮಿಸ್ಬೇಕಾದ್ರೆ ಆ ಬೀಜ ಸೀಳಬೇಕು. ಯಾವಾಗ ಬೀಜ ಸೀಳ್ತದೆ? ಯಾವಾಗ ಬೀಜ ಸೀಳೋದು? ಸೀಳ್ಬಿಡೋದು. ಅರೆ ರೈತರ ನೀವು ಜಸ್ಟ್ ಅದು ಭೂಮಿಯ ಒಳಗಡೆ ಸೀಳ್ತದ ಅಥವಾ ಭೂಮಿಯ ಹೊರಗಡೆ ಸೀಳ್ತದ? ಭೂಮಿಯ ಹೊರಗಡೆ, ಭೂಮಿಯ ಮೇಲ್ಗಡೆ ಸೀಳ್ತಾ ಸತ್ತೋಯ್ತೋದು, ಏನು ಪ್ರಯೋಜನ ಇಲ್ಲ. ಭೂಮಿಯ ಒಳಗಡೆ ಸೀಳ್ತಾ, ಮೈ ಗಾಡ್, ಅದರಲ್ಲಿ ಜೀವ ಹೊರಹೊಮ್ಮಿಸ್ತದೆ. ಕರೆಕ್ಟಾ? ಇನ್ ದ ಸೇಮ್ ವೇ ನೀವು ಬೈಬಲ್ನಿರುವಂತಹ ದೇವರ ವಾಕ್ಯ ನೋಡುವಾಗ ಆ ವಾಕ್ಯ ನೋಡಿ ಅದನ್ನೇನು ಪ್ರಯೋಜನ ಇಲ್ಲದ ರೀತಿಯಲ್ಲಿ ಕಾಣಿಸ್ತದೆ. ಬಟ್ ಆ ವಾಕ್ಯ ಎಂಬ ಬೀಜವನ್ನು ತೆಗೆದುಕೊಂಡು ನೀವು ಅದನ್ನೇ ಪದೇ ಪದೇ ನುಡಿಯುತ್ತಾ ಅದರ ಪ್ರಕಾರ ಆಲೋಚನೆ ಮಾಡಿಕೊಂಡು ಅದನ್ನು ಯಾವಾಗ ನಿಮ್ಮ ಒಳಗಡೆ ಜೋರಾಗಿ ವಾಕ್ಯ ನುಡಿಯೋದ್ರ ಮೂಲಕ ನಿಮ್ಮ ಒಳಗಡೆ ಸ್ವೀಕರಿಸಿಕೊಂಡು ನಿಮ್ಮ ಹೃದಯ ಎಂಬ ಹೊಲದಲ್ಲಿ ಬಿತ್ತನೆ ಮಾಡಿಕೊಂಡು ಅದಕ್ಕೆ ಯಾವಾಗ ಅದೇ ವಾಕ್ಯನ ಪದೇ ಪದೇ ನುಡಿತಾ ಇರ್ತೀರಿ, ಅದೇ ವಾಕ್ಯನ ಆಲೋಚನೆ ಮಾಡ್ತೀರಿ, ಆಗ ನಿಮ್ಮ ಒಳಗಡೆ ಹೋಗಿರುವಂಥ ದೇವರ ವಾಕ್ಯ ತನ್ನ ಒಳಗಡೆ ಇರುವಂಥ ಶಕ್ತಿಯನ್ನು ಬಿಡುಗಡೆ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕಾಗಿ, ಬೇಕಾದಂತಹ ಫಲವನ್ನು ಹೊರಮಿಸಲಿಕ್ಕಾಗಿ ನಿಮ್ಮ ಹೃದಯದಲ್ಲಿ ಪ್ರವೇಶಿಸಲ್ಪಟ್ಟಂತಹ ದೇವರ ವಾಕ್ಯ ಬೀಜ ಸೀಳೋಡಿತದೆ. ಬೈಬಲ್ ಇರುವಂಥ ವಾಕ್ಯ ಯಾವುದೇ ಸೀಳೋಡಿಯಲ್ಲ. ಅದು ನೋಡ್ಲಿಕ್ಕೆ ಒಣಕಾಳ್ತಾರ, ಅವರೆಕಾಳು ನೋಡಿ ಕಟುಮನ್ಸ್ತದೆ, ಇದೇನಿದು ಕಟುಮಂತದೆ, ನೋಡಲಿಕ್ಕೆ ಜೀವನ ಇಲ್ಲ ಅದರಲ್ಲಿ. ಕರೆಕ್ಟಾ? ಬಟ್ ಅದರಲ್ಲಿರುವಂಥ ಜೀವ ನೋಡಬೇಕಾದ್ರೆ, ಅದರಲ್ಲಿರುವಂತಹ ಶಕ್ತಿ ನೋಡಬೇಕಾದ್ರೆ, ಅದರಲ್ಲಿರುವಂತಹ 100 ಅವರೇ ಕಾಳುಗಳು ನೋಡಬೇಕಾದ್ರೆ ನೀವೇನು ಮಾಡಬೇಕು? ಅದನ್ನ ಹೊಡೆದ್ಬಿಟ್ಟು ನೋಡ್ಲಿಕ್ಕೆ ಆಗ್ತದ? ಅದು ಎಲ್ಲಾದರೂ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಹೋಗ್ಬಿಟ್ಟು ಕೆಳಗಡೆ ಇಟ್ಟು ಅದನ್ನು
ಬೂದ್ಗನ್ನಡಿಯಲ್ಲಿ ಅಥವಾ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದ್ರೆ ಸಾವಿರಾರು ಕಾಳುಗಳು ಕಾಣಿಸ್ತದ? ಇಲ್ಲ. ನೀವು ನೂರಾರು ಕಾಳುಗಳನ್ನ ಕಾಣಬೇಕಾದ್ರೆ, ಅದರ ಶಕ್ತಿಯನ್ನು ಕಾಣಬೇಕಾದ್ರೆ ನೀವೇನು ಮಾಡಬೇಕು? ಬೀಜವನ್ನು ಭೂಮಿಯ ಒಳಗಡೆ ಹಾಕಬೇಕು. ಅಷ್ಟೇ ನಿಮ್ಮ ಕೆಲಸ. ಭೂಮಿ ಒಳಗಡೆ ಹಾಕಿ ನೀವು ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು. ಇಷ್ಟು ನೀವು ಮಾಡಿದ್ರಿ ಅದು ಉತ್ಪತ್ತಿ ಮಾಡುವಂತಹ ಕಾರ್ಯಕ್ಕೆ ನೀವು ಸರಿಯಾದ ವಾತಾವರಣವನ್ನು ನಿರ್ಮಿಸಿಕೊಡ್ತಾ ಇದ್ದೀರಿ. ನೀವು ಯಾವಾಗ ಬೀಜನ ಬಿತ್ತನೆ ಮಾಡಿ ಆದಮೇಲೆ ಅದು ಫಲವನ್ನು ಹೊರಹೊಮ್ಮಿಸ್ಲಿಕ್ಕಾಗಿ ಸರಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತೀರಿ, ಆಗ ಅದು ಆಟೋಮೆಟಿಕ್ಕಾಗಿ ಅದರ ಒಳಗಡಿರುವಂತಹ ಫಲಗಳನ್ನು ಉತ್ಪತ್ತಿ ಮಾಡ್ತದೆ. ಹೌದಾ? ಕರೆಕ್ಟಾ? ಅದೇ ಥರ ಪ್ರಿಯರೇ, ನಮ್ಮ ಕೆಲಸ ಏನು? ಪ್ರೈಸ್ ಗಾಡ್. ನಮ್ಮ ಕೆಲಸ ಏನಂತಂದರೆ ದೇವರ ವಾಕ್ಯವ ಬೀಜ ತೆಗೆದುಕೊಳ್ಳೋದು. ಆ ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ. ದೇವರ ವಾಕ್ಯದಲ್ಲಿ ಅಡಗಿರುವ ದೇವರ ಶಕ್ತಿಯು ನನ್ನ ಜೀವನದಲ್ಲಿ ಸೈತಾನನು ಏನೆಲ್ಲ ಸಮಸ್ಯೆ ತಂದಿದ್ದಾನೋ ಆ ಸಮಸ್ಯೆಯ ಮಧ್ಯದಲ್ಲಿ ಪ್ರವೇಶಿಸಿ ಆ ಸಮಸ್ಯೆ ನಾಶಗೊಳಿಸಿ ಆ ಸಮಸ್ಯೆ ಮಧ್ಯದಲ್ಲಿ ನಾನು ಬಯಸುವಂತಹ ಫಲಗಳನ್ನು, ಒಳ್ಳೆಯ ಫಲಗಳನ್ನು ಆ ಬೀಜ ಹೊರಮಿಸಬೇಕಾದ್ರೆ ಬೈಬಲ್ ಎಂಬ ಚೀಲವನ್ನು ಓಪನ್ ಮಾಡಿ ಆ ವಾಕ್ಯವನ್ನು ತೆಗೆದುಕೊಂಡು ನನ್ನ ಬಾಯಲ್ಲಿ ಹಾಕ್ಕೊಂಡು ನಾನು ಯಾವಾಗ ನಂಬಿ ಬಾಯ್ತಿ ನುಡಿತೇನೋ ಆ ನುಡಿದಂಥ ವಾಕ್ಯ ನನ್ನ ಹೊರಕಿವಿಯಿಂದ ನನ್ನ ಹೃದಯ ಹೊಲದಲ್ಲಿ ಹೋಗಿ ಬಿತ್ತನೆ ಆಗ್ತದೆ. ಮತ್ತೊಂದು ಹೇಳೋದಾದರೆ, ಈಗ ಯಾರೆಲ್ಲ ಬಂದಿದ್ದೀರಿ ಪ್ರಾರ್ಥನಾ ಕೂಟಕ್ಕೆ, ನೀವೇನು ಮಾಡ್ತಾಯಿದ್ದೀರಿ ಗೊತ್ತಾ? ಇಲ್ಲಿ ಬಂದು ಇಲ್ಲಿ ದೇವರು ನನ್ನ ಅಭಿಷೇಕ ಮಾಡಿದವರೆ ರೈತರ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಒಬ್ಬ ರೈತ ಹೋಗಿ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತನೆ ಮಾಡುವಾಗ ಯಾವ ರೀತಿ ಬೀಜಗಳು ಬಿತ್ತಲ್ಪಡ್ತದೋ ಅದೇ ಥರ ಇಲ್ಲಿ ದೇವರು ಅಭಿಷೇಕವನ್ನು ನಾನು ಕೊಟ್ಟು ರೈತನ ಜಾಗದಲ್ಲಿ ನಿಲ್ಲಿಸಿ ನಾನು ಏನೆಲ್ಲ ಬಾಯಿ ನುಡಿತಾ ಇದ್ದೇನೋ ಬಾಯಿ ತೆಗೆದು ನುಡಿಯುವಂಥ ನುಡಿಗಳು ಒಂದೊಂದು ಬೀಜಗಳು. ಆ ಬೀಜಗಳನ್ನು ನೀವು ಕೇಳಿಸ್ಕೊಳ್ವಾಗ ನಿಮ್ಮ ಹೊರ ಕಿವಿಯಿಂದ ಪ್ರವೇಶಿಸಿ ನಿಮ್ಮ ಹೃದಯ ಹೊಲದಲ್ಲಿ ಹೋಗಿ ಆ ಬೀಜ ಬಿತ್ತನೆ ಆಗ್ತದೆ. ದೇವರ ವಾಕ್ಯ ಬೀಜ ನಿಮ್ಮ ಹೃದಯದಲ್ಲಿ ಬಿತ್ತನೆ ಆಯಿತು. ಬಿತ್ತನೆ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ನೀವು ಧ್ಯಾನಕೂಟ ಮುಗಿದ ಮೇಲೆ ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೆ ನೀವು ಆ ಏನನ್ನು ಇಲ್ಲಿ ಧ್ಯಾನಿಸಿದ್ರಿ, ಯಾವ ವಾಕ್ಯಗಳನ್ನ ಬಿತ್ತನೆ ಮಾಡ್ಕೊಂಡ್ರಿ ಅದನ್ನು ಹೋಗಿ ಅಲ್ಲಿ ಜ್ಞಾಪಿಸ್ಕೊಂಡು ಪ್ರತಿದಿನ ಆ ವಾಕ್ಯ ಜೊತೆ ನೀವು ಕಾಲ ಕಳೆದೇ ಹೋದರೆ ಮುಂದಿನ ತಿಂಗಳು ಬರುವಾಗ ಇದೇ ಥರ ಬರ್ತೀರಿ, ಇದೇ ಸಮಸ್ಯೆ ಹೊತ್ಕೊಂಡು ಬರ್ತೀರಿ, ಯಾವುದು ಫಲ ಚೇಂಜ್ ಆಗೋದಿಲ್ಲ. ನಿಮಗೆ ಜಮೀನು ಇದೆಯಮ್ಮ? ಓಕೆ, ಏನು ಹಾಕಿದ್ದೀರಿ? ಜೋಳ ಹಾಕಿದ್ದೀರಿ. ಓಕೆ, ಈಗ ಇವರ ಜಮೀನಲ್ಲಿ ಜೋಳ ಹಾಕಿದ್ದಾರೆ. ಜೋಳ ಹಾಕ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರಿ? ಎಷ್ಟು ದಿನ ಬಿತ್ತನೆ ಮಾಡಿದೆ ಜೋಳನ? ಒಂದೇ ದಿನದಲ್ಲಿ. ಈಗ ಅಮ್ಮ ಹೋದರು ತಮ್ಮ ಜಮೀನಲ್ಲಿ ಹೋಗಿ ಒಂದು ದಿನ ಜೋಳವನ್ನು ಬಿತ್ತನೆ ಮಾಡಿದ್ರು. ಜೋಳವನ್ನು ಬಿತ್ತನೆ ಮಾಡಿ ಆದಮೇಲೆ ಪ್ರೈಸ್ ಗಾಡ್, ಯಾವಾಗ ನೆಕ್ಸ್ಟ್ ನೀವು ಜಮೀನಿಗೆ ಹೋಗೋದು? ಎಲ್ಲ ಗಿಡ ಬಂದು ಮೋತೆ ತೆನೆ ಕಚ್ಚಿರ್ತದಲ್ಲ ಆವಾಗ ಹೋಗ್ತೀರಿ, ಅಲ್ಲಿ ತನಕ ಹೋಗೋದಿಲ್ಲ ಜಮೀನಿಗೆ. ಕರೆಕ್ಟಾ? ಓ, ಹಾಗಾದ್ರೆ ಹೋಗಿ ಒಂದ್ಸಲ ಬೀಜ ಬಿತ್ತನೆ ಮಾಡಿದ ತಕ್ಷಣ ಫಲ ಬರಲ್ಲ. ನೀವು ಪ್ರತಿದಿನ ಜಮೀನಿಗೆ ಹೋಗಬೇಕು, ನೋಡಬೇಕು, ನೀರು ಹಾಕಬೇಕು, ಅಥವಾ ಕಳೆ ಬಂದರೆ ಕಳೆ ಕೀಳಿಸ್ಬೇಕು, ಹುಳ ಬಂದರೆ ಔಷಧಿ ಹೊಡಿಸ್ಬೇಕು, ಗೊಬ್ಬರ ಹಾಕಬೇಕು, ಇನ್ನೂ ಸುಮಾರು ಕೆಲಸಗಳಿವೆ. ಕರೆಕ್ಟ್? ಅದೇ ಥರ ನೀವು ಧ್ಯಾನ ಕೂಟಕ್ಕೆ ಬಂದು ಇಲ್ಲಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಹೃದಯ ಹೊಲದಲ್ಲಿ ದೇವರ ವಾಕ್ಯ ಬೀಜವನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ಬಿತ್ತನೆ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಹೆಚ್ಚಿನ ಕೆಲಸ ಇರೋದು ಅಲ್ಲಿ. ಇಲ್ಲಿಂದ ಹೋದ್ಮೇಲೆ ನೀವು ಆ ವಾಕ್ಯವನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಬೇಕು, ಮತ್ತೆ ಮತ್ತೆ ನುಡಿಬೇಕು, ಮತ್ತೆ ಮತ್ತೆ ಆಲೋಚನೆ ಮಾಡಬೇಕು. ಮತ್ತು ಅದೇ ಟೀಚಿಂಗ್ ಯೂಟ್ಯೂಬಲ್ಲಿ ಇದೆ, ಅದೇ ಟೀಚಿಂಗನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ನಿಮ್ಮ ವಿಶ್ವಾಸವನ್ನು ಎಷ್ಟು ಮಟ್ಟಿಗೆ ನೀವು ಬೆಳೆಸ್ಕೊಳ್ತೀರಿ, ಆಗ ಪ್ರಿಯರೇ ಆ ವಿಶ್ವಾಸವು ನಿಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತದೆ. ನೀವು ಬರೀ ತಿಂಗಳಿಗೊಂದ್ಸಲ ಇಲ್ಲಿ ಧ್ಯಾನ ಕೂಟಕ್ಕೆ ಬಂದರೆ ನನ್ನ ಜೀವನದಲ್ಲಿ ಅದ್ಭುತಕರ ಆಗ್ತದೆ ಎಂಬುದಾಗಿ ನೀವು ಬಂದ್ರಿ, ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. ಪ್ರತಿಯೊಂದು ಧ್ಯಾನ ಕೂಟದಲ್ಲಿ ಬೇರೆ ಏನೂ ಅಲ್ಲ, ರೈತನ ಜಾಗದಲ್ಲಿ ನಿಂತು ಇಲ್ಲಿ ನಿಂತು ಪ್ರಬೋಧನೆ ಮಾಡುವಂತಹ ಪ್ರಬೋಧಕರು ರೈತನ ಜಾಗದಲ್ಲಿ ನಿಂತು ನಿಮ್ಮ ಹೃದಯ ಹೊಲಕ್ಕೆ ಬೀಜವನ್ನು ಬಿತ್ತನೆ ಮಾಡ್ತೇವೆ ಅಷ್ಟೇ. ಯಾವ ಥರ ಗೊಬ್ಬರ ಹಾಕಬೇಕು, ಯಾವ ಥರ ನೀರು ಹಾಕಬೇಕು, ಯಾವ ಥರ ಔಷಧಿ ಹೊಡಿಬೇಕು ಎಲ್ಲವನ್ನು ಕಲಿಸ್ಕೊಡ್ತೇವೆ ಅಷ್ಟೇ. ಇಲ್ಲಿ ನೀವು ಮನೆಗೆ ಹೋದ್ಮೇಲೆ ನೀವು ಒಂದು ವೇಳೆ ಆ ಬೀಜವನ್ನು ಮರೆತು ಬಿಟ್ರಿ, ಖಂಡಿತವಾಗಿಯೂ ಆ ಮರೆತು ಬಿಟ್ಟಂಥ ಬೀಜವನ್ನು ಸೈತಾನ್ ಈಗಾಗಲೇ ಕದ್ಕೊಂಡು ಹೊರಟೋಗಿರ್ತಾನೆ. ಈಗ ನಿಮ್ಮ ಜಮೀನಲ್ಲಿ ಜೋಳ ಬಿತ್ತನೆ ಮಾಡಿದ್ದೀರಿ. ಓಕೆ, ಯಾವಾಗ ಬಿತ್ತನೆ ಮಾಡಿದಮ್ಮ ಜೋಳ? 2-3 ತಿಂಗಳಾಯಿತು. 3 ತಿಂಗಳು ಹಿಂದೆ ಬಿತ್ತನೆ ಮಾಡಿರೋಂಥ ಬೀಜ ನಿಮಗೆ ಚೆನ್ನಾಗಿ ಜ್ಞಾಪಕ ಇದೆ. ಕರೆಕ್ಟಾ? 3 ತಿಂಗಳ ಹಿಂದೆ ಅವರ ಜಮೀನಲ್ಲಿ ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವಂಥ ಜಮೀನಲ್ಲಿ ಬಿತ್ತನೆ ಮಾಡುವಂಥ ಬೀಜ ಇವತ್ತು ಕೂಡ ಜ್ಞಾಪಕ ಇದೆಯಾ ಅವ್ರಿಗೆ?
ನನ್ನ ಪ್ರಶ್ನೆ ಏನಂತಂದರೆ, ಎಷ್ಟು ದಿನ ಎಷ್ಟು ಮಂದಿ ಇವತ್ತು ಬೆಳಿಗ್ಗೆ ಬಲಿಪೂಜೆ ಬಂದಿದ್ರಿ? ಕೈ ಮೇಲೆ ಮಾಡಿ. ಬಲಿಪೂಜೆ ಹೋಗಿದವರು ಬಂದಿರೋ ಕೈ ಮೇಲೆ ಮಾಡಿ. ಬಂದಿದ್ದೀರಿ. ನೀವು ಬಲಿಪೂಜೆ ಬಂದಿರಲಿಲ್ಲ? ಅವನಾಗಲಿ ನೀವು ಬಂದಿರೋದು. ಬಟ್ ಈಗ ನನ್ನ ಪ್ರಶ್ನೆ ಏನಂತಂದರೆ ಬೆಳಿಗ್ಗೆ ಬಲಿಪೂಜೆ ಬಂದಿರೋರು ಪ್ರಶ್ನೆ ಕೇಳ್ತಾನೆ, ಫಸ್ಟ್ ರೀಡಿಂಗ್ ಯಾವುದಿತ್ತು? ಪೋ. ಎರಡನೇ ರೀಡಿಂಗ್ ಯಾವುದಿತ್ತು? ಅದು ಪೋ. ಮೂರನೇ ರೀಡಿಂಗ್ ಯಾವುದಿತ್ತು? ಅದು ಕೂಡ ಪೋ 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 ಪೋ. ಈಗ ಜಸ್ಟ್ 1 ಗಂಟೆಯ ಹಿಂದೆ ಇದೇ ಬಲಿಪೂಜೆಯಲ್ಲಿ ಬಿತ್ತನೆ ಮಾಡಿಕೊಂಡಂತಹ ಬೀಜ, ದೇವರ ವಾಕ್ಯಗಳು, 3 ವಾಕ್ಯಗಳು, ಆ 3 ವಾಕ್ಯ ಬೀಜನೇ ನಮಗೆ ಈಗಲೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಖಂಡಿತವಾಗಿಯೂ ಇನ್ಯಾವತ್ತಾದರೂ ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿರೋದು ಬೀಜ ಫಲ ಬರೋಕ್ಕೆ ಸಾಧ್ಯ ಇದೆಯಾ? ಯಾಕೆ ನಮಗೆ ಗೊತ್ತಿಲ್ಲ? ಸೈತಾನ್ ಈಗಾಗಲೇ ಆ ವಾಕ್ಯ ಬೀಜವನ್ನು ಕದ್ಕೊಂಡು ಹೊರಟೋಗಿದ್ದಾನೆ. ಬೀಜನೇ ಇಲ್ಲ ಅಂತ ಹೇಳಿದ್ಮೇಲೆ, ಆ ಬೀಜನೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಫಲ ತೆಗಿಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಜಮೀನಲ್ಲಿ ಹೋಗಿ ಜೋಳ ಬಿತ್ತನೆ ಮಾಡಿದ್ದೀರಿ, ಯಜ್ಞಗಳು ಬಂದುಬಿಟ್ಟು ಆ ಜೋಳವನ್ನೆಲ್ಲ ತಿನ್ಕೊಂಡು ಹೊರಟೋದು, ಫಲ ಬರ್ತದ? ಇನ್ನು ಸಿಂಪಲ್ ಎಕ್ಸಾಂಪಲ್, ಹತ್ತಿ ಗುಳಿ ಹಾಕ್ತೀರಿ. ಹತ್ತಿ ಗುಳಿಗೆ ಎಷ್ಟು ಬೀಜ ಹಾಕ್ತೀರಿ? 3 ಬೀಜ. ಕರೆಕ್ಟ್ 3 ಕುಳಿ ಮಾಡ್ತೀರಿ, ಅದಕ್ಕೊಂದು ಬೀಜ, ಇನ್ನೊಂದು ಬೀಜ, 3 ಬೀಜ ಹಾಕಿದ್ದೀರಿ. ನೀವು ಬಿತ್ತನೆ ಮಾಡಿ ಬಂದಿದ್ದೀರಿ. ಕೊನೆಗೆ ಥ್ಯಾಂಕ್ ಗಾಡ್ ಎಲ್ಲ ಗುಳಿಗಳಿಗೆ ನೀರು ಹಾಕೋ ರೀತಿಯಲ್ಲಿ ಇದಕ್ಕೂ ನೀರು ಹಾಕ್ತಾ ಇದ್ದೀರಿ. ಬಟ್ ಆದರೆ ಯಜ್ಞ ಬಂದು ಆ 3 ಬೀಜಗಳನ್ನ ಎತ್ಕೊಂಡು ಹೊರಟೋಗಿದೆ, ತಿಂದಾಕ್ಬಿಟ್ಟಿದೆ. ಬಟ್ ನೀವು ಮಾತ್ರ ಜಸ್ಟ್ ಹತ್ತಿ ಗಿಡ ಬಂದೇ ಬರ್ತಾನೆ, ನಮ್ಮ ಗಿಣಿರಾಮ ಬಂದೇ ಬರ್ತಾನೆ ಅಂತೇಳಿ ಗೊಬ್ಬರ ನೀರು ಹಾಕ್ತಾನೆ ಇದ್ದೀರಿ. ನಿಜವಲ್ಲೂ ಅಲ್ಲಿ ಹತ್ತಿ ಬರ್ತದ? ಯಾಕೆ ಹತ್ತಿ ಬರಲ್ಲ? ನೀವು ಗೊಬ್ಬರ ಹಾಕ್ತಾ ಇದ್ದೀರಿ, ನೀರು ಹಾಕ್ತಾ ಇದ್ದೀರಿ, ನೀವು ಈವನ್ ಅದಕ್ಕೆ ಔಷಧಿ ಹೊಡಿತಾ ಇದ್ದೀರಿ, ಎಲ್ಲ ಹೊಡೆದ್ರೂ ಕೂಡ ಯಾಕೆ ಹತ್ತಿ ಬರಲ್ಲ? ಬೀಜನೇ ಇಲ್ಲ. ಇನ್ ದ ಸೇಮ್ ವೇ, ಅದೇ ರೀತಿ ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೋದು. ಇಲ್ಲಿ ಕೇಳಿಸ್ಕೊಂಡು ಮನೆಗೆ ಹೋದ ತಕ್ಷಣ ನಿಮ್ಮ ಜೀವನದಲ್ಲಿ ಯಜ್ಞಗಳು ಬರ್ತವೆ. ಯಾವ ಯಜ್ಞ? 4 ಕಾಲಿನ ಯಜ್ಞ ಅಲ್ಲ, ಆಲೋಚನೆಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬಂದೇ ಬರ್ತವೆ. ಅವುಗಳನ್ನು ಸಹಿತನ್ನು ತಂದು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಗಮನವನ್ನು ಹೇಗಾದರೂ ಮಾಡಿ ಆ ಸಮಸ್ಯೆಗಳ ಕಡೆ ಕೇಂದ್ರೀಕರಿಸಬೇಕು ಅಂತೇಳಿ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಇರ್ತಾನೆ. ನೀವು ಯಾವಾಗ ಆ ಸಮಸ್ಯೆಗಳ ಕಡೆ ಗಮನವನ್ನು ಕೇಂದ್ರೀಕರಿಸಿ ನೀವು ಅದೇ ಸಮಸ್ಯೆಗಳನ್ನು ಬಾಯ್ತು ನೋಡಿತೀರಿ, ಅದೇ ಕ್ಷಣದಲ್ಲಿ ಪ್ರಿಯರೇ ಆ ಸಮಸ್ಯೆಗಳೆಂಬ ಬೀಜಗಳನ್ನು ನಿಮ್ಮ ಹೃದಯ ಬಿತ್ತನೆ ಮಾಡ್ಕೊಳ್ತೀರಿ. ಅಷ್ಟರಲ್ಲೇ ನಿಮ್ಮ ಒಳಗಡೆ ಬಿತ್ತಲ್ಪಟ್ಟಂಥ ದೇವರ ವಾಕ್ಯ ಎಂಬ ಬೀಜವನ್ನು ಸೈತಾನನು ಕದ್ಕೊಂಡು ಹೊರಟೋಗಿರ್ತಾನೆ. ಆಗ ನೀವು ಹೇಳ್ತೀರಿ, ಬ್ರದರ್ ಪ್ರತಿ ತಿಂಗಳು ಪ್ರಾರ್ಥನೆ ಕೂಡ ಬರ್ತದನ ಬ್ರದರ್, ನನ್ನ ಜೀವನದಲ್ಲಿ ಏನೂ ಅದ್ಭುತಕರ ಆಗಲಿಲ್ಲ. ಯಾಕೆ ಅದ್ಭುತಕರ ಆಗ್ತಾಯಿಲ್ಲ? ಅದ್ಭುತಕರ ಮಾಡೋ ಶಕ್ತಿ ಎಲ್ಲಿದೆ? ದೇವರ ವಾಕ್ಯ ಬೀಜದಲ್ಲಿದೆ. ಯಾಕೆಂದರೆ ರೋಮ 1:16 ನೋಡಿದ್ವಿ, ದೇವರು ತನ್ನ ವಾಕ್ಯ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾನೆ. ಯಾವುದಕ್ಕೋಸ್ಕರ? ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ. ವಾಕ್ಯ ಎನ್ನುವಂಥದ್ದು ದೇವರ ಶಕ್ತಿಯಿಂದ ತುಂಬಿರುವಂಥದ್ದು. ಒಂದು ವ್ಯಕ್ತಿ ದೇವರ ಶಕ್ತಿಯನ್ನು ಅನುಭವಿಸಬೇಕಾದ್ರೆ ಆ ವ್ಯಕ್ತಿಗೆ ದೇವರ ವಾಕ್ಯ ಗೊತ್ತಿರಲೇಬೇಕು. ಭಕ್ತರು ಕೇಳಿ, ದೇವರ ಶಕ್ತಿಯನ್ನು ಅನುಭವಿಸ್ಬೇಕಾ? ಕೇಳಿ, ಟಚ್ ಮಾಡಿ ಕೇಳಿ. ದೇವ್ರ ಶಕ್ತಿನ ಅನುಭವಿಸ್ಬೇಕಾ? ಏನು ಹೇಳ್ತಾರೆ? ಬೇಡ ಅಂತ ಹೇಳ್ತಾರೆ. ಫಸ್ಟ್ ಕೇಳಿ, ದೇವ್ರ ಶಕ್ತಿನ ಅನುಭವಿಸ್ಬೇಕಾ, ದೆವ್ವ ಶಕ್ತಿನ ಅನುಭವಿಸ್ಬೇಕಾ? ಕೇಳಿ. ಈಗ ಯಾವ ಶಕ್ತಿನ ಅನುಭವಿಸ್ಬೇಕಂತೆ? ದೇವರ ಶಕ್ತಿನ ಅನುಭವಿಸ್ಬೇಕಾದ್ರೆ ದೇವರ ಶಕ್ತಿ ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ಸೊ ಅದಕ್ಕಾಗಿ ತುಂಬ ಮುಖ್ಯವಾದ ಕಾರ್ಯ ಏನಂತಂದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಯಾವ ಶಕ್ತಿನ ಉಪಯೋಗಿಸ್ತಾರೆ? ದೇವರ ವಾಕ್ಯದಲ್ಲಿರುವ, ದೇವರ ಸುವಾರ್ತೆಯಲ್ಲಿರುವ ಶಕ್ತಿಯನ್ನು ಉಪಯೋಗಿಸ್ತಾರೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬರಲಿ, ಆ ಪರಿಸ್ಥಿತಿಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಆ ದೊಡ್ಡ ಪರಿಸ್ಥಿತಿಗಳನ್ನು ಕೂಡ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಸರ್ವಶಕ್ತ ದೇವರ ವಾಕ್ಯಕ್ಕಿದೆ. ಆ ವಾಕ್ಯದಲ್ಲೇ ಆ ಪರಿಸ್ಥಿತಿನ ಬದಲಾಯಿಸುವಂತಹ ಶಕ್ತಿ ಇದೆ. ಅಷ್ಟು ಮಾತ್ರ ಅಲ್ಲ, ನೆಕ್ಸ್ಟ್ 19ನೇ ವಾಕ್ಯ ನೋಡಿ ಏನು ಹೇಳ್ತದೆ. ನೆಕ್ಸ್ಟ್ ರೋಮ 1:19, 1:17, 16 ಆಯಿತು, 17. ದೇವರು ಸುವಾರ್ತೆ ಎಂಬ ಶಕ್ತಿಯನ್ನು ಉಪಯೋಗಿಸ್ತಾನೆ. 16, 17 ಹೇಗೆಂದರೆ, ದೇವರಿಂದ ದೊರೆಯುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ಆ ನೀತಿಯು ವಿಶ್ವಾಸದ ಫಲವಾಗಿದ್ದು
ವಿಶ್ವಾಸವನ್ನು ಪ್ರಕಟಪಡಿಸ್ತದೆ. ಪವಿತ್ರ ಗ್ರಂಥವು ಹೇಳುವಂತೆ ನೀತಿವಂತನು ವಿಶ್ವಾಸದಿಂದ ಜೀವಿಸ್ತಾನೆ. ನೀತಿವಂತನು ವಿಶ್ವಾಸದಿಂದ ಜೀವಿಸ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ವಿಶ್ವಾಸವು ವಿಶ್ವಾಸದಿಂದ ವಿಶ್ವಾಸಕ್ಕೆ ಪ್ರಕಟಗೊಳ್ಳಬೇಕು. ಅದರ ಅರ್ಥ ದೇವರು ಏನು ಹೇಳ್ತದೆ ಅಂತಂದರೆ, ನಿಮ್ಮ ವಿಶ್ವಾಸ ಇರುವ ಮಟ್ಟದಲ್ಲಿದ್ದರೆ ಪ್ರಯೋಜನ ಇಲ್ಲ. ನಿಮ್ಮ ವಿಶ್ವಾಸವು ಇನ್ನೊಂದು ಹಂತಕ್ಕೆ ಬೆಳಿಬೇಕು. ಹೇಗೆ ವಿಶ್ವಾಸನ ಬೆಳೆಸ್ತೀರಿ? ಹೇಗೆ ವಿಶ್ವಾಸ ಬೆಳೆಸ್ತೀರಿ? ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಾಕ್ಯ 17 ಹೇಳ್ತದೆ, ವಿಶ್ವಾಸವು ಶುಭ ಸಂದೇಶವನ್ನು ಆಲಿಸುವುದರಿಂದ ಉಂಟಾಗ್ತದೆ. ಅದರ ಅರ್ಥ, ನಿಮ್ಮ ಒಳಗಡೆ ಪ್ರಿಯರೇ, ಪ್ರೈಸ್ ಗಾಡ್, ಅದ್ಭುತ ಕಾರ್ಯ ಮಾಡುವಂಥ ವಿಶ್ವಾಸ ಈಗಾಗಲೇ ನಿಮ್ಮ ಒಳಗಡೆ ಇದೆ. ಮತ್ತೊಮ್ಮೆ ಹೇಳ್ತದಾನೆ, ಅದ್ಭುತ ಕಾರ್ಯವನ್ನು ನೆರವೇರಿಸುವಂಥ ವಿಶ್ವಾಸ, ಪ್ರೈಸ್ ಗಾಡ್, ಹೊರಗಡೆ ಎಲ್ಲೂ ಇಲ್ಲ, ನಿಮ್ಮ ಒಳಗಡೆ ಇದೆ, ಪ್ರತಿಯೊಬ್ಬರ ಒಳಗಡೆ ಇದೆ. ಬಟ್ ಅದ್ರ ಪ್ರಶ್ನೆ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್, ನಮ್ಮ ಒಳಗಡೆ ಇರುವಂಥ ವಿಶ್ವಾಸ ಅದು ವೀಕ್ ಮಾಡ್ಕೊಳ್ಬೇಕಾ? ವೀಕ್ ಅಂದರೆ ಬಲಹೀನಗೊಳಿಸ್ಕೊಳ್ಬೇಕಾ ಅಥವಾ ನಮ್ಮ ಬಲಪಡಿಸ್ಕೊಳ್ಬೇಕಾ? ಆಯ್ಕೆ ಬಂದು ನಿಮ್ಮ ಕೈಲಿದೆ. ಮತ್ತೊಮ್ಮೆ ಹೇಳ್ತಾನೆ, ನಿಮ್ಮ ಒಳಗಡೆ ಅದ್ಭುತ ಕಾರ್ಯ ಮಾಡೋ ವಿಶ್ವಾಸ ಇದೆ. ಅದಕ್ಕೆ ಯೇಸು ಸ್ವಾಮಿ, ಪ್ರೈಸ್ ಗಾಡ್, ರಕ್ತರ್ಷ ಹೊಂದಿದ ಮಹಿಳೆಗೆ 12 ವರ್ಷದಿಂದ ರೋಗದಿಂದ ನರಳ್ತಾ ಇದ್ಲು. ಅವಳು ಹೇಗೆ ಗುಣ ಹೊಂದ್ಕೊಂಡ್ಲು? ಡಾಕ್ಟ್ರಿಂದ ಗುಣ ಹೊಂದ್ಕೊಂಡ್ಲ? ಇಲ್ಲ. ಮತ್ತೆ ಹೇಗೆ? ಯೇಸುವಿನ ಉಡುಪನ್ನು ಮುಟ್ಟಿದ್ಲು, ಮುಟ್ಟಿದ ತಕ್ಷಣ ಸತ್ತೋದ್ಲು. ಕರೆಕ್ಟ್? ಸತ್ತೋದ್ಲ? ಗುಣ ಹೊಂದ್ಕೊಂಡ್ಲು. ಗುಣ ಹೊಂದ್ಕೊಂಡು ಆದಮೇಲೆ, ಪ್ರೈಸ್ ಗಾಡ್, ಯೇಸು ಮೇಲೆ ಹೇಳ್ತಾರೆ, ನಾನು ನಿನ್ನನ್ನು ಗುಣಪಡಿಸ್ತೆ ಅಂತ ಹೇಳಿದ್ರ? ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು. ಹಾಗಾದರೆ 12 ವರ್ಷಗಳಿಂದ ಅವಳ ಶರೀರದಲ್ಲಿದ್ದಂತಹ ಅಂಥ ರಕ್ತಸ್ರಾವ ರೋಗವನ್ನು ಗುಣಪಡಿಸಿದ ಯಾರು? ಅವಳ ವಿಶ್ವಾಸ. ಹಾಗಾದರೆ ನಿಮ್ಮ ಶರೀರದಲ್ಲಿರುವಂಥ ರೋಗವನ್ನು ಗುಣಪಡಿಸೋದು ಯಾರು? ನಿಮ್ಮ ವಿಶ್ವಾಸ. ಕರೆಕ್ಟ್? ನಿಮ್ಮ ವಿಶ್ವಾಸ, ದೇವರಲ್ಲ, ನಿಮ್ಮ ವಿಶ್ವಾಸ. ಇವತ್ತು ದೇವರ ಬಳಿಲಿ ಹೋಗಿ ಜೀಸಸ್ ನನ್ನನ್ನು ಗುಣಪಡಿಸು ಅಂತ ಕೇಳುವಾಗ ಜೀಸಸ್ ಹೇಳ್ತಾರೆ, ಇಡೀ ಬೈಬಲಲ್ಲಿ ಎಲ್ಲಾದರೂ ತೋರಿಸು, ನಾನು ಯಾರನ್ನಾದ್ರೂ ಗುಣಪಡಿಸಿದ್ದೇನೋ ತೋರಿಸು. ಯಾರಾದರೂ ಒಂದು ಕಡೆ ತೋರಿಸಿ ಬೈಬಲ್ನಲ್ಲಿ ಯೇಸು ಸ್ವಾಮಿ ಯಾರ ರೋಗಿಗಳನ್ನು ಗುಣಪಡಿಸಿದ್ದೇನ? ಒಂದು ಕಡೆನೂ ಇಲ್ಲ. ಒಂದು ಕಡೆನೂ ಯೇಸು ಸ್ವಾಮಿ ಯಾರನ್ನು ಗುಣಪಡಿಸಿಲ್ಲ. ಎಲ್ಲ ಕಡೆ ಹೇಳಿದ್ದಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು, ನಿನ್ನ ವಿಶ್ವಾಸ ನಿನ್ನ ಕುಟುಂಬ ರಕ್ಷಿಸ್ತು, ನಿನ್ನ ವಿಶ್ವಾಸ ನಿನಗೆ ಬಿಡುಗಡೆ ಕೊಡ್ತು, ನಿನ್ನ ವಿಶ್ವಾಸ ನಿನ್ನ ಜೀವನ ಕೊಡ್ತು, ನಿನ್ನ ವಿಶ್ವಾಸ, ನಿನ್ನ ವಿಶ್ವಾಸ, ನಿನ್ನ ವಿಶ್ವಾಸ. ಮತ್ತೊಂದು ಹೇಳೋದಾದರೆ, ನಿನ್ನ ವಿಶ್ವಾಸ ನಿಮಗೆ ರಕ್ಷಣೆ ಕೊಡ್ತದೆ, ನನ್ನ ವಿಶ್ವಾಸ ನಾನು ರಕ್ಷಣೆ ಕೊಡ್ತದೆ. ಹಾಗಾದರೆ ಈ ಧ್ಯಾನಕೂಟ ಏನು? ಧ್ಯಾನಕೂಟ ಬೇರೆ ಏನೂ ಅಲ್ಲ, ನಿಮ್ಮ ವಿಶ್ವಾಸವನ್ನು ಹೇಗೆ ಗುಣಪಡಿಸುವಂಥ ವಿಶ್ವಾಸವಾಗಿ, ಬಿಡುಗಡೆ ಕೊಡುವಂಥ ವಿಶ್ವಾಸವಾಗಿ, ಅದ್ಭುತ ಕಾರ್ಯವನ್ನು ಮಾಡುವಂಥ ವಿಶ್ವಾಸವಾಗಿ ಹೇಗೆ ಬಲಪಡಿಸ್ಕೊಳ್ಬೇಕು ಅದನ್ನು ಕಲಿಸ್ಕೊಡುವಂಥದ್ದಾಗಿದೆ ಈ ಧ್ಯಾನಕೂಟ ಅಷ್ಟೇ. ಒಂದು ವೇಳೆ ಸಪೋಸ್ ನಿಮ್ಮಲ್ಲಿ ಯಾರಾದರೂ ಸಮಸ್ಯೆನ ಹೊತ್ಕೊಂಡು ಬಂದು, ಈಗ ಖಂಡಿತವಾಗಿಯೂ ಬ್ರದರ್, ಹೌದು, ರೋಗಿ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣವಂತಾರೆ, ನಾನು ಕೈ ಚಾಚಿದೆ, ನಿಮ್ಮ ರೋಗ ಬಿಟ್ಟೋಯ್ತು. ಬಟ್ ಬ್ರದರು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಆ ರೋಗ ಬಿಟ್ಟು ಹೋಗಿರ್ಬೋದು. ಬಟ್ ಆದರೆ ಬ್ರದರ್ ಪ್ರಾರ್ಥನೆ ಆ ಬಿಟ್ಟು ಹೋಗಿರುವಂಥ ರೋಗವನ್ನು ಮತ್ತೆ ನಿಮ್ಮ ಶರೀರಕ್ಕೆ ಬರದಂತೆ ತಡೆಗಟ್ಟುವ ಶಕ್ತಿ ಇಲ್ಲ. ಬಿಟ್ಟು ಹೋಗಿದ್ದ ದೆವ್ವ ಹಿಂತಿರುಗಿ 7 ದೆವ್ವಗಳನ್ನ ಒಟ್ಟಿಗೆ ಕರ್ಕೊಬರ್ತದೆ. ಯಾವಾಗ? ಇಲ್ಲಲ್ಲ, ನೀವು ಮನೆಗೆ ಹೋದ್ಮೇಲೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿಂದ ಮನೆಗೆ ಹೋದ್ಮೇಲೆ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಒಂದು ಸಮಸ್ಯೆ ಹೊತ್ಕೊಂಡು ಇಲ್ಲಿ ಬಂದಿದ್ದೀರಿ, ಬಟ್ ಇಲ್ಲಿಂದ ಆ ಸಮಸ್ಯೆನ ಬಿಡುಗಡೆ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಜಸ್ಟ್ 1 ದಿನ 2 ದಿನ ಕಳೆದ ಮೇಲೆ ಎಷ್ಟು ದೆವ್ವಗಳು ಬರ್ತದೆ? ಒಂದು ದೆವ್ವಕ್ಕೇ ನೀವು ಸುಸ್ತಾಗ್ಬಿಟ್ಟಿದ್ದೀರಿ ಅಂತ ಹೇಳುವಾಗ ಇಲ್ಲಿಂದ ಹೋದ್ಮೇಲೆ 7 ದೆವ್ವಗಳು ಬರ್ತದೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನೀವು ತಯಾರಿ ಮಾಡ್ಕೊಳ್ಬೇಕು? ಬಟ್ ನಾವೇನು ಮಾಡ್ತೇವೆ? ಒಂದ್ಸಾರಿ ಇಲ್ಲಿ ನನ್ನ ಸೊಂಟರ ಗುಣ ಆಗೋಯ್ತಾ, ಗುಣ ಆದ ತಕ್ಷಣ ನಾವು ರೆಡಿ ಆಗ್ತೇವೆ. ಅಬ್ಬಾ, ಸದ್ಯ ನಾನು ಏಸಪ್ಪನ ಬಳಿಗೆ ಬಂದೆ, ನನ್ನ ಸೊಂಟರ ಎಷ್ಟೊಂದು ನೋವಿತ್ತು, ಈ ಗುಣ ಆಗೋಯ್ತಪ್ಪ. ಆದ್ರೆ ಜಸ್ಟ್ ಮುಂದಿನ ವಾರ ಬರ್ತೀಯ ಪ್ರಾರ್ಥನೆ ಕೂಟಕ್ಕೆ, ಎಲ್ಲಿ ಸೊಂಟರ ಗುಣ ಆಯ್ತಲ್ಲ, ನಾನು ಬರೋದೇ ಇಲ್ಲ, ಫುಲ್ ಬ್ಯುಸಿ. ಇವತ್ತು ಎಷ್ಟೋ ಕೆಲಸಗಳಿತ್ತು, ಮದುವೆ ಇತ್ತು, ಬೀಗ್ರೂಟ ಇತ್ತು, ಆದರೂ ಹೋಗ್ದಾನೆ ಇಲ್ಲಿ ಬಂದಿದ್ದಾನೆ. ಯಾಕೆ? ಸೊಂಟ ನೋವಿದೆ. ಸೊಂಟ ನೋವು ಸರಿ ಆಯ್ತಾ? ಬೀಗ್ರೂಟ ಇಲ್ಲಾಂದ್ರೂ ಕೂಡ ಅವ್ರ ಮನೆ ಊಟಕ್ಕೆ ಹೋಗ್ತವೆ, ಧ್ಯಾನಕೂಟಕ್ಕೆ ಬರಲ್ಲ. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಪ್ರಿಯರೇ, ಬೆನ್ನು ನೋವಿನ ದುರಾತ್ಮ ನಿಮ್ಮ ಬೆನ್ನಲ್ಲಿರೋ ಇದ್ದು ನಿಮ್ಗೆ ನೋವನ್ನು ಕೊಡ್ತಾ ಇರೋದ್ರಿಂದ
ಆ ಒಂದು ದೆವ್ವವನ್ನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಇನ್ನು ದೇವರ ಆಲಯಕ್ಕೆ ಬಂದಿದ್ದೀರಿ. ಇಲ್ಲಿಂದ ಮನೆಗೆ ಹೋದ್ಮೇಲೆ ಪ್ರಿಯರೇ ನಿಜವಾದ ಯುದ್ಧ ಪ್ರಾರಂಭವಾಗುವಂಥದ್ದು. ಬಿಟ್ಟು ಹೋದ ದೆವ್ವ, ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ಆ ಬಿಟ್ಟು ಹೋದಂಥ ರೋಗದ ದೆವ್ವ ಮತ್ತೆ ಬಂದುಬಿಟ್ಟು ನಿಮ್ಮ ಶರೀರದಲ್ಲಿ ಸ್ವಲ್ಪ ನೋವನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ, ಅದೇ ಬೆನ್ನಿನ ಭಾಗದಲ್ಲಿ. ಆಗ ನೀವು ಅದು ಬಿಟ್ಟು ಹೋಗಿರುವಂಥ ದೆವ್ವ ಅಂದರೆ ದುರಾತ್ಮನು ನಿಮ್ಮ ಶರೀರದಲ್ಲಿ ಬಂದು ಕಾಣಿಸ್ಕೊಳ್ಳುವಂಥ ಮೊದಲು ನೀವು ದೇವರ ವಾಕ್ಯವನ್ನು ಇಲ್ಲಿ ಏನು ಕೇಳಿಸ್ಕೊಂಡಿದ್ದೀರಿ, ಮತ್ತೆ ಮನೇಲಿ ಹೋಗಿ ಅದನ್ನೇ ಕೇಳಿಸ್ಕೊಂಡು ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ದೆ ಹೋದರೆ ನೀವೇನು ಮಾಡ್ತೀರಿ ಅಂತಂದರೆ, ಅಯ್ಯೋ 2 ದಿನಗಳ ಹಿಂದೆ ಹೋಗಿದ್ದೆ, ಬ್ರದರ್ ಪ್ರೇಯರ್ ಮಾಡಿದ್ರು, ನನಗೆ ಗುಣ ಆದೆ, ಪುನಃ ನೋವು ಬಂದುಬಿಡ್ತಲ್ಲ. ನೀವು ಯಾವಾಗ ನೋವು ಬಂದುಬಿಡ್ತಲ್ಲ ಅಂತ ಹೇಳ್ತೀರಿ, ಆಗ ಆ ಬಂದಿರುವಂಥ ದುರಾತ್ಮನು ನಿಮ್ಮ ಒಳಗಡೆ ಬರೋದಿಲ್ಲ, ಓಡಿ ಹೋಗ್ತಾನೆ. ಅಲ್ಲಿಂದ ಓಡಿ ಹೋಗಿ ಅವನಿಗಿಂತ ಕೆಟ್ಟ 7 ದೆವ್ವಗಳು ಕಾಯ್ತಾ ಇರ್ತವೆ. ಆ ಕೆಟ್ಟ 7 ದೆವ್ವಗಳು ಮತ್ತು ಇದೊಂದು ಬಿಟ್ಟೋಯ್ತಲ್ಲ, ಆ ಒಂದು ದೆವ್ವ ಒಟ್ಟಿಗೆ 8 ಬಂದು ನಿಮ್ಮ ಒಳಗಡೆ ಬಂದು ಪರ್ಮನೆಂಟ್ ಆಗಿ ನೆಲೆಗೊಳ್ತವೆ. ಅದಕ್ಕೋಸ್ಕರ ನೀವು ಇಲ್ಲಿಂದ ಹೋದ ಮೇಲೆ ಪ್ರಿಯರೇ ಇಲ್ಲಿ ಏನು ಕಲ್ತ್ಕೊಳ್ತೀರಿ, ಆ ದೇವರ ವಾಕ್ಯವನ್ನು ಮತ್ತೆ ಬಾಯ್ಪಾಠ ಮಾಡಿಕೊಂಡು, ಆ ವಾಕ್ಯವನ್ನು ಖಡ್ಗವನ್ನು ಹಿಡ್ಕೊಂಡು, ವಾಕ್ಯ ಖಡ್ಗ ಹಿಡ್ಕೊಂಡು ಯಾವ ಥರ ನೆಕ್ಸ್ಟು ಸೈತನ್ ಬಂದರೆ, ಆ ರೋಗ ಬಂದರೆ ಯಾವ ಥರ ಫೈಟ್ ಮಾಡಬೇಕು, ಆ ವಿಶ್ವಾಸವನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ವಿಶ್ವಾಸ ಬೆಳೆಸ್ಕೊಳ್ದೆ ಹೋದರೆ ಪ್ರತಿ ತಿಂಗಳು ಬರ್ತೀರಿ, ಅದ್ಭುತ ಕಾರ್ಯ ಕಾಣ್ತೀರಿ, ಮತ್ತು ಮನೆಗೆ ಹೋಗೋಷ್ಟರಲ್ಲಿ ಸೈತನ್ನು ಅದ್ಭುತ ಕಾರ್ಯನ ಕದ್ಕೊಂಡು ಹೊರಟೋಗ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೋಸ್ಕರ ತುಂಬ ಮುಖ್ಯವಾದ ಕಾರ್ಯ ವಿಶ್ವಾಸದಿಂದ ವಿಶ್ವಾಸಕ್ಕೆ ನೀವು ಬೆಳಿಬೇಕು. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನೀತಿವಂತನು ವಿಶ್ವಾಸದಿಂದಲೇ ಜೀವಿಸ್ತಾನೆ. ಯಾವ ರೀತಿ ಪ್ರಿಯರ ಒಬ್ಬ ಮನುಷ್ಯ ಬಿಟ್ಟು ಗಾಡ್ ಜೀವಿಸ್ಬೇಕಾದ್ರೆ ಉಸಿರಾಟ ಮುಖ್ಯವಾದದ್ದು, ಕರೆಕ್ಟಾ? ಗಾಳಿ, ಆಮ್ಲಜನಕ ಮುಖ್ಯವಾದದ್ದು. ಅದೇ ಥರ ನೀತಿವಂತರಾಗಿರುವ ದೇವರ ಮಕ್ಕಳಿಗೆ ವಿಶ್ವಾಸ ಎನ್ನುವಂಥದ್ದು ಉಸಿರಾಟದ ಗಾಳಿ ಇದ್ದಂತೆ, ಆಮ್ಲಜನಕ ಇದ್ದಂತೆ. ಮತ್ತೊಂದು ಹೇಳೋದಾದ್ರೆ, ನೀತಿವಂತರು ಕಣ್ಣಾರೆ ತಾವು ಯಾವುದನ್ನು ನೋಡ್ತಾರೋ ಅದರಿಂದ ಜೀವಿಸಬಾರ್ದು, ಬದಲಾಗಿ ತಾವು ಯಾವುದನ್ನು ವಿಶ್ವಾಸ ಬಿಟ್ಟಿದ್ದಾರೋ ಆ ವಿಶ್ವಾಸದಿಂದ ಜೀವಿಸಬೇಕು. ಅದಕ್ಕಾಗಿ ವಾಕ್ಯ ಹೇಳುವಂಥದ್ದು, ನೀತಿವಂತನು ಸಿಗ್ತಾ 17 ಓದಮ್ಮ, 17 ನೆಕ್ಸ್ಟ್ ವಾಕ್ಯ 17 16ರಿಂದ. ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು, ಈ ದೇವರ ವಾಕ್ಯವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಸೊ ಮತ್ತೊಂದು ಹೇಳೋದಾದರೆ, ಒಂದು ವ್ಯಕ್ತಿಗೆ ಜೀವೋದ್ಧಾರ ಸಿಗಬೇಕಾದ್ರೆ, ಒಂದು ವ್ಯಕ್ತಿಗೆ ರಕ್ಷಣೆ ಸಿಗಬೇಕಾದ್ರೆ, ರಕ್ಷಣೆಯ ಪದದಲ್ಲಿ ಸಂಪೂರ್ಣದ ಆರೋಗ್ಯ ಇದೆ, ಸಮಾಧಾನ, ಬಿಡುಗಡೆ, ನಿತ್ಯ ಜೀವ, ಪಾಪಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಇವುಗಳೆಲ್ಲವನ್ನು ಒಳಗೊಂಡಿರುವಂಥ ಒಂದೇ ಒಂದು ಪದ ರಕ್ಷಣೆ ಅಥವಾ ಜೀವೋದ್ಧಾರ. ಈ ಇಡೀ ಪ್ಯಾಕೇಜನ್ನು ನೀವು ಪಡ್ಕೊಳ್ಬೇಕಾದ್ರೆ ದೇವರು ವಾಕ್ಯ ಹೇಳ್ತದೆ, ಶುಭ ಸಂದೇಶವನ್ನು ದೇವರು ತನ್ನ ಶಕ್ತಿಯಾಗಿ ಉಪಯೋಗಿಸ್ತಾರೆ. ಒಂದು ವ್ಯಕ್ತಿಗೆ ಆರೋಗ್ಯ ಕೊಡಬೇಕಾ, ದೇವರು ತನ್ನ ವಾಕ್ಯಮ ಶಕ್ತಿನ ಉಪಯೋಗಿಸ್ತಾರೆ. ದೇವರು ಒಂದು ವ್ಯಕ್ತಿಗೆ ಬಿಡುಗಡೆ ಕೊಡಬೇಕಾ, ದೇವರ ವಾಕ್ಯಮ ಶಕ್ತಿನ ಉಪಯೋಗಿಸ್ತಾರೆ. ಒಂದು ವ್ಯಕ್ತಿಗೆ ಸಾಲದಿಂದ ಬಿಡುಗಡೆ ಮಾಡಬೇಕಾ, ಸಮೃದ್ಧಿ ಕೊಡಬೇಕಾ, ದೇವರು ತನ್ನ ವಾಕ್ಯಮ ಶಕ್ತಿನ ಉಪಯೋಗಿಸ್ತಾನೆ. ಮತ್ತೊಂದು ಹೇಳೋದಾದರೆ, ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ. ದೇವರ ವಾಕ್ಯವಿಲ್ಲದೆ ಒಂದು ವ್ಯಕ್ತಿ ಆರೋಗ್ಯ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಬಿಡುಗಡೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ನಿತ್ಯ ಜೀವನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯದಲ್ಲಿ ಯಾವುದನ್ನು ಕೂಡ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓದಮ್ಮ, ಕಂಟ್ರಿ ಮಾಡಮ್ಮ. ಆಮೇಲೆ ದೇವರು ಪ್ರಕಟಿಸುತ್ತದೆ. ಆಮೇಲೆ ಇಂಥ ಸಂಬಂಧವು ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಆಮೇಲೆ ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ವಿಶ್ವಾಸದಿಂದಲೇ ಸಜ್ಜೀವನ ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ನಾನು ಓದ್ತೇನೆ, ಅದು ಕೇಳಿಸ್ಕೊಳ್ಳಿ.
ಹೇಗೆಂದರೆ ದೇವರಿಂದ ದೊರೆಯುವ ನೀತಿಯು ಇದರಲ್ಲಿ ತೋರಿ ಬರುತ್ತದೆ. ಆ ನೀತಿಯು ವಿಶ್ವಾಸದ ಪ್ರತಿಫಲವಾಗಿದ್ದು ನಂಬಿಕೆಯನ್ನು ವಿಶ್ವಾಸವನ್ನು ಪ್ರಕಟಪಡಿಸುತ್ತದೆ. ಪವಿತ್ರ ಗ್ರಂಥವು ಹೇಳುವಂತೆ ನೀತಿವಂತನು ವಿಶ್ವಾಸದಿಂದಲೇ ಜೀವಿಸ್ತಾನೆ. ಎಷ್ಟು ಮಂದಿ ನೀತಿವಂತರಿದ್ದೀರಿ ಇಲ್ಲಿ? ಒಬ್ಬರು ಇಲ್ಲ. ಎಷ್ಟು ಮಂದಿ ನೀತಿವಂತರಿದ್ದೀರಿ? ಎಷ್ಟು ಮಂದಿ ಕೂಡ್ಲೂರವರು ಇದ್ದೀರಿ? ಕೈ ಮೇಲೆ ಮಾಡಿ. ಒಬ್ಬರು ಅಲ್ಲ, ಕೂಡ್ಲೂರವರು ಇಲ್ಲ. ಇಲ್ಲಿ ಕೂಡ್ಲೂರು ಎಷ್ಟು ಜನ ಇದ್ದೀರಿ? ಕೈ ಮೇಲೆ ಮಾಡಿ. ಒಬ್ಬರು ಇಲ್ಲ. ಜಾಸ್ತಿ 1 2 3 4. ಓಕೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮಂದಿ ಕೂಡ್ಲೂರು ಇದ್ದೀರಿ ಅಂತ ಹೇಳಿದ ತಕ್ಷಣ ಬ್ರದರ್ ಪಟ್ ಅಂತ ಕೈ ಮೇಲೆ ಮಾಡಿದ್ರು, ಮಕ್ಕಳು ಕೂಡ ಕೈ ಮೇಲೆ ಮಾಡಿದ್ರು ಪಟ್ ಅಂತ. ಏಕೆ? ಅವ್ರಿಗೆ ಗೊತ್ತಿದೆ ನಾವು ಕೂಡ್ಲೂರು ಸಂಬಂಧಪಟ್ಟವರು. ಅದೇ ಥರ ನೀವು ಒಂದು ಪ್ರಶ್ನೆ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಮಂದಿ ನೀತಿವಂತರಿದ್ದೀರಿ ಕೈ ಮೇಲೆ ಮಾಡಿ ಅಂತ ಹೇಳಿದ್ರೆ ಒಬ್ಬರು ಕೈ ಮೇಲೆ ಮಾಡಲಿಲ್ಲ. ಯಾಕೆ? ನಿಮ್ಗೆ ಗೊತ್ತಿಲ್ಲ ನಾವು ನೀತಿವಂತರ ಅಥವಾ ಪಾಪಿಗಳ. ಇರೋದು ಎರಡೇ, ಇಲ್ಲ ಒಂದು ಪಾಪಿ ಇಲ್ಲ ನೀತಿವಂತ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನೀವು ನೀತಿವಂತರು ಅಲ್ಲ ಎಂಬುದಾಗಿ ನೀವು ಪ್ರೂವ್ ಮಾಡ್ತಾ ಇದ್ದೀರಿ. ಅದರ ಅರ್ಥ ನಾನು ನೀತಿವಂತನಾಗಿದ್ದೇನಾ ಅದು ನಿಮ್ಗೆ ಗೊತ್ತಿಲ್ಲದೆ ಹೋದರೆ ನೀವು ಇನ್ನೂ ಕೂಡ ಪಾಪಿಗಳಾಗಿ ಜೀವಿಸ್ತಾ ಇದ್ದೀರಿ. ಪಾಪಿಗಳ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದಿಲ್ಲ. ನೀವು ನೀತಿವಂತರ ಪಾಪಿಗಳ? ಹಲೋ, ನೀವು ಪಾಪಿಗಳ ನೀತಿವಂತರ? ಓಕೆ, ನೀತಿವಂತರು ಹೇಗೆ ನೀತಿವಂತರಾದ್ರಿ? ಓಕೆ, ಅದಕ್ಕಿಂತ ಮುಂಚೆ ನೀತಿವಂತಿಕೆ ಅಂದ್ರೇನು? ನೀತಿವಂತರು ಅಂದ್ರೆ ಯಾರು? ನೀತಿವಂತರು ಅಂದ್ರೆ ಯಾರು? ನಿಮಗೆ ಗೊತ್ತಾದರೆ ಮಾತ್ರ ಪ್ರಿಯರೇ, ಪ್ರೈಸ್ ಗಾಡ್. ನಾನು ಏನು ಜೀವನ ಅನುಭವಿಸ್ತಾ ಇದ್ದೇನೋ, ₹1 ಸಂಪಾದನೆ ಮಾಡ್ತಾ ಇಲ್ಲ. ₹1 ಈ ಲೋಕದಲ್ಲಿ ₹1 ಕೆಲಸನೂ ಮಾಡ್ತಾ ಇಲ್ಲ. ಬಟ್ ಇವತ್ತು ಲಕ್ಸುರಿಯಸ್ ಲೈಫನ್ನು ದೇವ್ರು ನಡೆಸ್ತಾ ಇದ್ದಾರೆ. ನಾನು, ನನ್ನ ಕುಟುಂಬ, ನನ್ನ ಮಿನಿಸ್ಟ್ರಿ ಇವತ್ತು ಕೂಡ ಥ್ಯಾಂಕ್ ಗಾಡ್. ನಾನು ಮೊದಲು ಹೇಳಿದಂತೆ 11 ಮಂದಿ ಚಾಮರಾಜನಗರದಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಮನೆಗಳು ಭೇಟಿ ಮಾಡಲಿಕ್ಕಾಗಿ ಗುರುಗಳ ಜೊತೆಯಲ್ಲಿ. ಬಟ್ ನಮಗೇನು ಸಂಬಳ? ಹೋದ ಮನೇಲಿ ಕೆಲವರು ಕಾಣಿಕೆ ಕೊಟ್ಟರು. ನಾನೇನು ಕೂಡ 3 ಮನೆಯವರು ನನ್ನ ಕಾಣಿಕೆ ಕೊಟ್ಟರು. ನನ್ನ ಬ್ರದರ್ ಸಿಸ್ಟರ್ ಹೋಗಿದ್ದಾರೆ, ಅವ್ರಿಗೆ 2 ಮನೆಯವರು ಕಾಣಿಕೆ ಕೊಟ್ಟರು. ಕಾಣಿಕೆ ಕೊಟ್ಟು ನಾವೇನು ಮಾಡಿದ್ವಿ? ತೆಗೆದುಕೊಂಡ್ವಿ, ಅದನ್ನ ಆಶೀರ್ವಾದ ಮಾಡಿದ್ವಿ. ಮತ್ತೆ ಅವ್ರ ಕೈ ಕೊಟ್ಬಿಟ್ಟು ಜಸ್ಟ್ ಇದನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಅಗತ್ಯ ಇದೆಯೋ, ಯಾರಿಗೆ ಅಟ್ಲೀಸ್ಟ್ ಒಂದು ಅರ್ಧ ಕೆಜಿ ಅಕ್ಕಿನೋ ಒಂದು ಅರ್ಧ ಕೆಜಿ ಬೇಳೆನೋ ಅವ್ರ ಜೀವನದಲ್ಲಿ ತೆಗೆದುಕೊಂಡು ಹೋಗಿ ಬೀಜ ಬಿತ್ತನೆ ಮಾಡಿ ಅದರಿಂದ ಬರುವಂಥ ಫಲವನ್ನು ನಾವು ಮುಂದಿನ ಸಲ ತಿನ್ನೋಣ. ಒಬ್ಬರ ಹತ್ರ ಕಾಣಿಕೆ ತಗೊಳ್ಳಿಲ್ಲ. ಅಲ್ಲಿ ಏನು ಮಾಡಬೇಕು? ಮತ್ತೆ ಪಾಪ 11 ಮಂದಿ ಹೋಗಿರೋರು 11 ಮಂದಿ, ಅವರು ಕೂಡ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಗಂಡ ಇದ್ದಾರೆ. ಒಬ್ಬರು ಮಂಗಳೂರಿಂದ ಬಂದಿದ್ದಾರೆ, ಇನ್ನು ಕೆಲವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸೇವೆ ಮಾಡಲಿಕ್ಕಾಗಿ. ಅದು ಕೂಡ ಗಂಡಸರಲ್ಲ, ಹೆಂಗಸರು ಬಂದಿರೋದು. ಬ್ಯಾಂಗ್ಳೂರಿಂದ ಬಂದಿರೋ ಸಹೋದರಿ ನಿರ್ಮಲ ಮೇರಿ, ತೆರೇಸಮ್ಮ, ಮಂಗಳೂರಿಂದ ಅನಿತಾ. ನಾನು ಹೇಳ್ತಿರೋದು ಏನಕ್ಕೆ ಅಂದರೆ, ಅಷ್ಟು ದೂರಿಂದ ಬಂದಿದ್ದಾರೆ. ಏನು ಲಾಭ? ₹1 ಕಾಸಿಲ್ಲ. ಅವ್ರಿಗೆ ಗೊತ್ತಿದೆ ಪ್ರಿಯರೇ, ನಾವು ತಂದೆಯ ರಾಜ್ಯದಲ್ಲಿ ಕೆಲಸ ಮಾಡೋದಾದರೆ ತಂದೆಯ ರಾಜ್ಯದಲ್ಲಿ ಸಂಬಳ ಸಿಗಲ್ಲ. ತಂದೆಯ ರಾಜ್ಯದಲ್ಲಿ ಬಹುಮಾನಗಳ ಮೇಲೆ ಬಹುಮಾನಗಳು ಸಿಗ್ತದೆ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡ್ರಿ, ಮಿಕ್ಕ ಎಲ್ಲ ಕಾರ್ಯಗಳನ್ನು ಅಂದರೆ ಊಟಕ್ಕೇನು, ಬಟ್ಟೆಗೇನು, ವಸತಿಗೇನು, ನಿಮ್ಮ ಮಕ್ಕಳಿಗೇನು ಎಲ್ಲವನ್ನ ನಿಮಗೆ ಸೇರಿಸಿಕೊಡಲಾಗ್ತದೆ. ಯಾರಿಗೆ ಎಲ್ಲವನ್ನು ಸೇರಿಸ್ಕೊಡೋದು? ಯಾರಿಗೆ? ಯಾರು ದೇವರ ರಾಜ್ಯಕ್ಕಾಗಿ ತವಕ ಪಡ್ತಾರೋ ಅವ್ರಿಗೆ, ಪ್ರೇಯರ್ ಮಾಡೋರಿಗಲ್ಲ. ಯಾರು ದೇವರ ರಾಜ್ಯವನ್ನು ಕಟ್ತಾರೋ ಅವರಿಗೆ ಎಲ್ಲ ಫ್ರೀ. ನಾನು ಎಷ್ಟೋ ಸಲ ಹೇಳಿದೆ, ಮತ್ತೆ ಹೇಳ್ತಿದ್ದಾನೆ. ಯಾಕಂದ್ರೆ ದೇವ್ರು ಮಾಡೋ ಅದ್ಭುತ ಕಾರ್ಯ ಏನು. ನಾನು ಮಾರುತಿ ವ್ಯಾನಲ್ಲಿ ಬಂದಿದ್ದೇನೋ, ಮೈ ಗಾಡ್, ನಾನು ಜೇಬಿನ ದುಡ್ಡು ಕೊಟ್ಟು ಲೋನ್ ತಗೊಂಡು, ಕಾರ್ ಲೋನ್ ತಗೊಂಡು, ಸಾಲ ಮಾಡಿ ತಗೊಂಡಿದ್ದಲ್ಲ. ನೋ, ಫ್ರೀಯಾಗಿ ಬಂದಿರೋ ಕಾರ್ ಅದು. ಇವತ್ತುವರೆಗೂ ಥ್ಯಾಂಕ್ ಯು, ದೇವ್ರು ಫ್ರೀಯಾಗಿ ಕೊಟ್ಟರು. ಇವತ್ತುವರೆಗೂ ನನ್ನ ಜೇಬಿಂದ ₹1 ಖರ್ಚು ಮಾಡಿ ಪೆಟ್ರೋಲ್ ಹಾಕ್ಸಿಲ್ಲ. ಯಾರು ಫ್ರೀಯಾಗಿ ಕೊಟ್ಟರು ಅವರೇ ಪೆಟ್ರೋಲ್ ಇದುವರೆಗೂ ಹಾಕ್ಸ್ತಾರೆ. 2015ರಿಂದ ಇವತ್ತುವರೆಗೂ ₹1 ದುಡ್ಡು ಜೇಬಿನ ದುಡ್ಡು ಖರ್ಚು ಮಾಡ್ತಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್. ಅದು ನಾವೇನು ಮಾಡ್ತೇವೆ? ಲೋಕದ ಮಕ್ಕಳ ರೀತಿಯಲ್ಲಿ ನಾನೊಂದು ಕಾರ್ ತೊಗೊಳ್ಬೇಕಾದ್ರೆ ಕಾರ್ ಲೋನ್ಗೆ ಹೋಗೋದು,
ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಲೋನ್, ಮಕ್ಕಳು ಓದಿಸ್ಬೇಕಾದ್ರೆ ವಿದ್ಯಾಭ್ಯಾಸದ ಲೋನ್, ಮದುವೆ ಮಾಡ್ಕೋಬೇಕಾದ್ರೆ ಮದುವೆ ಲೋನ್, ಮಕ್ಕಳು ಮಾಡ್ಕೊಳ್ಬೇಕು ಮಕ್ಕಳು ಲೋನ್, ಎಲ್ಲ ಬರೀ ಲೋನೇ. ಬಟ್ ಪ್ರೈಸ್ ಬಿಟ್ಟು ಗಾಡ್, ದೇವ ರಾಜ್ಯದಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುವಂಥದ್ದು. ಬಟ್ ಪ್ರಶ್ನೆ ಅಂತಂದರೆ, ಎಷ್ಟು ಮಂದಿ ಪ್ರಿಯರೇ ಅವ್ರ ಜೊತೆಲಿ ಕಾಲ ಕಳಲಿಕ್ಕೆ ಸಿದ್ಧರಾಗಿದ್ದೇವೆ? ಅದಕ್ಕಾಗಿ ವಾಕ್ಯ ಹೇಳ್ತಿರುವಂಥದ್ದು, ನೀವು ನೀತಿವಂತರಾದರೆ ವಿಶ್ವಾಸದಲ್ಲಿ ಜೀವಿಸಬೇಕು. ನೀತಿವಂತರು ಅಂದ್ರೇನು? ನೀತಿವಂತಿಕೆ ಅಂದ್ರೇನು? ಯಾವುದೇ ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ನಮ್ಮ ತಂದೆಯ ದೇವರೊಂದಿಗೆ ಸರಿಸಮಾನವಾಗಿ ದೇವರೊಂದಿಗೆ ಮುನ್ನಡೆಯುವಂಥದ್ದು. ಅದರ ಅರ್ಥ ಏನು? ನಾನು ಮತ್ತು ನೀವೆಲ್ಲರೂ ಕೂಡ ಪ್ರಿಯರೇ ಆದಮನ ಮೂಲಕ ಬಂದಂಥ ಮಕ್ಕಳಾದುದರಿಂದ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ವಿ. ಆ ಪಾಪ ನನ್ನನ್ನು ನನ್ನ ಪರಲೋಕದ ತಂದೆಯ ದೇವರಿಂದ ಬೇರ್ಪಡಿಸಿಬಿಟ್ಟಿತ್ತು. ಆ ಪಾಪದ ಸ್ವಭಾವ ನಮ್ಮ ಒಳಗಡೆ ಇದ್ದುದರಿಂದ ನಾವು ದೇವರಿಗೆ ವಿರುದ್ಧವಾಗಿ ಅವಿಧಿರಾಗಿ ಕಾರ್ಯ ಮಾಡಕ್ಕೆ ಹೋಗ್ತದ್ವಿ. ಆ ಪಾಪ ದೇವರಿಗೂ ನನಗೂ ಮಧ್ಯದಲ್ಲಿ ತಡೆಗೋಡೆಯಾಗಿತ್ತು. ನಾನು ದೇವರಿಂದ ಏನನ್ನು ಕೂಡ ನಾನು ಸ್ವೀಕರಿಸಿಕೊಳ್ಳದಂತೆ ತಡೆಗೋಡೆ ಆಗಿತ್ತು. ಆ ಪಾಪ ನನ್ನನ್ನು ತಪ್ಪಾದ ಹಾದಿಯಲ್ಲಿ ಮುನ್ನಡೆಸ್ತಾ ಇತ್ತು. ಬಟ್ ಆದರೆ ಥ್ಯಾಂಕ್ ಗಾಡ್, ಯಾವಾಗ ನೀವು ಪ್ರಭು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸಿಕೊಂಡ್ರಿ, ಅದೇ ಗಳಿಗೆಯಲ್ಲಿ ಪ್ರಿಯರೇ ನಿಮ್ಮ ಒಳಗಡೆ ಪವಿತ್ರಾತ್ಮ ದೇವರು ನಿಮ್ಮ ಒಳಗಡೆ ಬಂದು ನಿಮ್ಮ ಒಳಗಡೆ ಇದ್ದಂತಹ ಆ ಪಾಪದ ಬೇರನ್ನು ನಾಶಗೊಳಿಸಿ ಸಂಪೂರ್ಣವಾಗಿ ನಿಮ್ಮನ್ನು ತಿರುಗು ಹುಟ್ಟುವಂಥ ಮಕ್ಕಳಾಗಿ ಮಾರ್ಪಡಿಸಿದರು. ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿ ಇರೋದರಿಂದ ದೇವರ ಮಕ್ಕಳಾಗಿದ್ದೀರಿ, ದೇವರನ್ನ ಹೊಂದಿಕೊಂಡಿದ್ದೀರಿ. ನಿಮ್ಮ ಒಳಗಡೆ ಇದ್ದಂತಹ ಆ ಪಾಪದ ವಿಷಬೇರು ಸಂಪೂರ್ಣ ನಾಶವಾಗಿ ಈಗ ನಿಮ್ಮ ಒಳಗಡೆ ನೀತಿಯ ಬೇರು, ನೀತಿವಂತಿಕೆಯ ಬೇರು ನಿಮ್ಮ ಒಳಗಡೆ ಈಗಾಗಲೇ ಬೇರು ಇದೆ. ನೀವು ನಿಮ್ಮ ಒಳಗಡೆ ಈಗಾಗಲೇ ನೀತಿಯ ಸ್ವಭಾವ ಇರೋದರಿಂದ, ನೀತಿಯ ಸ್ವಭಾವ ಅಂದರೆ ಯಾವುದು? ದೇವರ ಸ್ವಭಾವ. ಆ ದೇವರ ಸ್ವಭಾವ ನಿಮ್ಮ ಒಳಗಡೆ ಇರೋದರಿಂದ ಈಗ ಥ್ಯಾಂಕ್ ಗಾಡ್, ನೀವು ಯೇಸು ಕ್ರಿಸ್ತರ ಮುಖಾಂತರ ನೀವು ನೀತಿವಂತ ಮಕ್ಕಳಾಗಿದ್ದೀರಿ. ಈಗ ನೀವು ದೇವರ ಬಳಿಗೆ ಹೋಗುವಾಗ ಪ್ರೈಸ್ ಗಾಡ್, ಮಧ್ಯದಲ್ಲಿ ಯಾವುದೇ ಪಾಪ ತಡೆಗೋಡೆ ಇಲ್ಲ. ನೀವು ಮತ್ತು ದೇವರು ಒಂದೇ ಆಗಿದ್ದೀರಿ. ನೀವೇನನ್ನ ಬಾಯಿ ತೆಗೆದು ದೇವರ ವಾಕ್ಯದ ಪ್ರಕಾರ ನುಡಿತೀರಿ, ನೀವು ನುಡಿದಂತೆಯೇ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಶಕ್ತರಾಗಿದ್ದಾರೆ. ಅರ್ಥ ಆಗ್ತದೆಯಾ? ಕೇಳಿಸ್ತದೆಯಾ ನನ್ನ ವಾಯ್ಸ್ ಕ್ಲಿಯರಾಗಿ? ನೀವು ಹೇಗೆ ನೀತಿವಂತರಾಗಿದ್ದು ನಿಮ್ಮ ಪುಣ್ಯ ಕಾರ್ಯಗಳಿಂದಲ್ಲ, ನಿಮ್ಮ ಹರಕೆ, ನಿಮ್ಮ ಪ್ರಾರ್ಥನೆ, ಉಪವಾಸದಿಂದಲ್ಲ. ನೋ, ಬದಲಾಗಿ ಯೇಸು ಕ್ರಿಸ್ತರು ನಿಮಗೋಸ್ಕರ ಏನು ಪುಣ್ಯ ಕಾರ್ಯ ಮಾಡಿದಾರೋ ಅವರು ನಿಮಗೋಸ್ಕರ ಈ ಲೋಕಕ್ಕೆ ಬಂದರು. ನಮ್ಮೆಲ್ಲರ ಪಾಪಗಳನ್ನ ಅವರು ಹೊತ್ಕೊಂಡ್ರು. ನಮ್ಮ ಸ್ಥಾನದಲ್ಲಿ ಶಿಲುಬೆಯಲ್ಲಿ ಅವರೇ ಮರಣ ಹೊಂದಿದ್ರು. ನಮಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿದರು. ನಮಗೋಸ್ಕರ ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ ನನಗೋಸ್ಕರವೇ ಜೀವಂತ ಮೇಲೆದ್ದು ಬಂದರು. ನೀವು ಯಾವಾಗ ನಮಗೋಸ್ಕರ ಸತ್ತು ಪುನರುತ್ಥಾನಗೊಂಡಿರುವಂಥ ಪ್ರಭು ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕಾರ ಮಾಡಿಕೊಂಡು ಅದೇ ಗಳಿಗೆಯಲ್ಲಿ ಯೇಸುವಿನ ಆತ್ಮರು ನನ್ನ ಒಳಗಡೆ ಬಂದರು. ಬಂದ ತಕ್ಷಣ ನನ್ನನ್ನು ಹಳೆಯ ಮನುಷ್ಯನಾಗಿದ್ದಂತಹ ಆದಮನ ಮೂಲಕ ಬಂದಂತಹ ಹಳೆಯ ಮನುಷ್ಯನಾದ ನನ್ನನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಲಾಯಿತು. ಈಗ ನಾನು ಕ್ರಿಸ್ತ ಯೇಸುವಿನಲ್ಲಿ ಜೀವಂತವಾಗಿ ಎದ್ದು ಬಂದಿರೋದ್ರಿಂದ ನಾನು ಮತ್ತು ನೀವು ಈಗ ನೀತಿವಂತ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈಗ ನೀತಿವಂತನು ವಿಶ್ವಾಸದಲ್ಲಿ ಜೀವಿಸಬೇಕು. ಹೇಗೆ ಜೀವಿಸಬೇಕು? ವಿಶ್ವಾಸದಲ್ಲಿ ಜೀವಿಸಬೇಕು. ಪ್ರಿಯರೇ, ನೀವೇನಾದರೂ ಕಣ್ಣಾರೆ ಕಂಡಿದ್ದನ್ನು ನಂಬಿ ಜೀವಿಸೋದಾದರೆ ನೀವು ಕ್ರೈಸ್ತ ಮಕ್ಕಳಲ್ಲ. ಓದಮ್ಮ 2 ಕೊರಿಂಥಿಯ 5ನೇ ಅಧ್ಯಾಯ ವಾಕ್ಯ 7. 2 ಕೊರಿಂಥಿಯ 5:7. ಓಕೆ, ನಾನು ನಿಮಗೋಸ್ಕರ ಓದ್ತಾನೆ. 2 ಕೊರಿಂಥಿಯ 5ನೇ ಅಧ್ಯಾಯ ವಾಕ್ಯ 7. ಕೇಳಿಸ್ಕೊಳ್ಳಿ. ನಾವು ಅಂದರೆ ಯಾರು? ನೀತಿವಂತರು, ದೇವರ ಮಕ್ಕಳು. ನಾವು ಯಾವುದನ್ನು ನೋಡುತ್ತಿದ್ದೇವೋ ಅದರಿಂದ ಜೀವಿಸುತ್ತಿಲ್ಲ. ಪ್ರತಿಯೊಬ್ಬರು ಹೇಳೋಣ, ನಾನು ಯಾವುದನ್ನು ಕಣ್ಣಾರೆ ನೋಡುತ್ತಿದ್ದೇನೋ ಅದರಿಂದ ಜೀವಿಸುವುದಿಲ್ಲ. ಯಾರು? ನೀತಿವಂತ ಮಕ್ಕಳಾಗಿರೋ ನಾವು. ಹಾಗಾದ್ರೆ ಎಷ್ಟು ಮಂದಿ ಪ್ರಿಯರೇ, ಥ್ಯಾಂಕ್ ಗಾಡ್, ಕಣ್ಣಾರೆ ಕಾಣುವುದನ್ನು ನಂಬದೆ ಜೀವಿಸ್ತಾ ಇದ್ದೀರಿ? ಉದಾಹರಣೆಗೆ ಡಾಕ್ಟ್ರ್ ಬಳಿಗೆ ಹೋದ್ರಿ. ಡಾಕ್ಟ್ರ್ ಬಳಿಗೆ ಹೋದ್ಮೇಲೆ ಡಾಕ್ಟ್ರ್ ಒಂದು ರಿಪೋರ್ಟ್ ಕೊಟ್ಟರು, ನಿನಗೆ ಕ್ಯಾನ್ಸರ್ ಇದೆ ಎಂಬುದಾಗಿ.
ಎಷ್ಟು ಮಂದಿ ಕ್ಯಾನ್ಸರ್ ರಿಪೋರ್ಟನ್ನು ಕಣ್ಣಾರು ನೋಡಿದ್ರು ಕೂಡ ಡಾಕ್ಟರ್ ಮುಂದೆ ಹೇಳ್ತೀರಿ, ಡಾಕ್ಟರ್ ನೀವು ಕ್ಯಾನ್ಸರ್ ಅಂತ ಹೇಳಿರ್ಬೋದು, ನಾನು ಯಾವ ಕಾರಣಕ್ಕೂ ನಂಬೋದಿಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ಡ್ಯಾನ್ಸ್ ಮಾಡ್ತೀರಿ? ಇಲ್ಲಿ ವಾಕ್ಯ ಹೇಳ್ತದೆ, ನಾವು ದೇವರ ಮಕ್ಕಳಾದ ನಾವು ಕಣ್ಣಾರ ಯಾವುದನ್ನು ನೋಡ್ತಿದ್ದೇವೋ ಅದರಿಂದ ಜೀವಿಸಬಾರ್ದು. ನೀವು ಕಣ್ಣಾರ ನೋಡ್ತಿದ್ದ ರಿಪೋರ್ಟ್ ನಿನಗೆ ಕ್ಯಾನ್ಸರ್ ಇದೆ ಎಂಬುದಾಗಿ, ನಾನು ಅದ್ರ ಪ್ರಕಾರ ಜೀವಿಸಬಾರ್ದು, ಅದ್ರ ಪ್ರಕಾರ ನಾನು ವರ್ತಿಸಬಾರ್ದು, ಅದನ್ನು ನಂಬಬಾರ್ದು. ಈವನ್ ಡಾಕ್ಟರ್ ಹೇಳಿರ್ಬೋದು ಕ್ಯಾನ್ಸರ್ ಎಂಬುದಾಗಿ, ಬಟ್ ಪ್ರೈಸ್ ಬಿಡಿ ಗಾಡ್, ಜಸ್ಟ್ ಡಾಕ್ಟರ್, ಥ್ಯಾಂಕ್ ಗಾಡ್, ನೀವೇನನ್ನು ನುಡಿತಾ ಇದ್ದೀರಿ ಅಥವಾ ನಿಮ್ಮ ರಿಪೋರ್ಟಲ್ಲಿ ಏನು ಬಂದಿದೆಯೋ ನಾನು ಅದನ್ನು ಕಣ್ಣಾರು ನೋಡ್ತಾ ಇದ್ದಾನೆ. ಕಣ್ಣಾರು ನೋಡೋದ್ರಿಂದ ನಾನು ಅದಕ್ಕೆ ಅನುಗುಣವಾಗಿ ಜೀವಿಸೋದಿಲ್ಲ, ಅದಕ್ಕೆ ಅನುಗುಣವಾಗಿ ವರ್ತಿಸೋದಿಲ್ಲ, ಅದಕ್ಕೆ ಅನುಗುಣವಾಗಿ ನುಡಿಯೋದಿಲ್ಲ, ಅದಕ್ಕೆ ಅನುಗುಣವಾಗಿ ಆಲೋಚನೆ ಮಾಡೋದಿಲ್ಲ. ಇನ್ಯಾವುದಕ್ಕೆ ಅನುಗುಣವಾಗಿ ಆಲೋಚನೆ ಮಾಡ್ತೀರಿ? ಇನ್ಯಾವುದಕ್ಕೆ ಅನುಗುಣವಾಗಿ ನುಡಿತೀರಿ? ಡಾಕ್ಟರ್ ನನಗೆ ರಿಪೋರ್ಟ್ ಕೊಟ್ಟಿರುವಂಥ ಆ ಮೆಷಿನ್ ಆಗಲಿ ಅಥವಾ ನೀವಾಗಲಿ ನನ್ನ ಸೃಷ್ಟಿಕರ್ತರಲ್ಲ. ನಾನು ಸೃಷ್ಟಿಕರ್ತರಾದ ಪ್ರಭು ಯೇಸು ತನ್ನ ವಾಕ್ಯದ ಹೇಳಿದ್ದಾರೆ, ಆ ರೋಗವನ್ನು ಅವರು ಹೊತ್ಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡ್ರು, ಅವರ ಗಾಯಗಳಿಂದ ನಾನು ಗುಣ ಹೊಂದ್ಬಿಟ್ಟಿದ್ದೇನೆ. ಡಾಕ್ಟರ್ ನೀವು ಹೇಳೋ ಪ್ರಕಾರ ಕ್ಯಾನ್ಸರ್ ನನ್ನಲ್ಲಿಲ್ಲ, ಕ್ಯಾನ್ಸರ್ ಪ್ರಭು ಯೇಸು ಹೊತ್ಕೊಂಡು ನನ್ನಲ್ಲಿ ಅವರ ಆರೋಗ್ಯವನ್ನು ನಾನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಡಾಕ್ಟರ್ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಹಾಲೆಲೂಯಾ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಡಾಕ್ಟರ್ ಜಸ್ಟ್ ನಿಮ್ಮ ಕೈಲಿರೋ ರಿಪೋರ್ಟ್ ಪ್ರಕಾರ ನಾನು ಎಷ್ಟು ದಿನ ಬದುಕ್ಬೋದು? ಇನ್ನೊಂದು ಟೆಸ್ಟ್ ಮಾಡಿಸೋಣ. ಟೆಸ್ಟ್ ಮಾಡಿಸುವಾಗ ರಿಪೋರ್ಟ್ ಬಂತು, ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್, ಇನ್ನು 3 ತಿಂಗಳಲ್ಲಿ ನಿನ್ನ ಕೊಟಕ್, ನಿನ್ನ ಕತೆ ಮುಗೀತು. ಆಗ ನಾವೇನಂತ ಆಲೋಚನೆ ಮಾಡ್ತೇವೆ? 3 ತಿಂಗಳು ನಿಮ್ಗೆ ಕತೆ ಮುಗೀತು ಅಂತೇಳಿ ಡಾಕ್ಟ್ರ್ ಹೇಳುವಾಗ ಏನಂತ ಆಲೋಚನೆ ಮಾಡ್ತೀವಿ ಸಹೋದರಿಯರೇ? ಅಲ್ಲಿಂದನೇ ಮನೆಗೆ ಫೋನ್ ಮಾಡ್ತೀರಿ, ರೀ ಜಸ್ಟ್ ನಾನು ಮನೆಗೆ ಬರ್ತಾ ಇದ್ದೇನೆ, ಈಗ ನಿಮ್ದು ಏನೇ ಕೆಲಸ ಕಾರ್ಯ ಇದ್ರೂ ಕೂಡ, ಜಮೀನಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ದನಕರುಗಳನ್ನ ಅಲ್ಲೇ ಬಿಟ್ಬಿಟ್ಟು ಜಸ್ಟ್ ಇಲ್ಲೇ ಪಕ್ಕದಲ್ಲಿ ಹುಣಸೂರ್ಗೆ ಹೋಗಿ ಒಂದು ಒಳ್ಳೆ ಬೇಕ್ರಿಲಿ ಜಸ್ಟ್ ಒಂದು ದೊಡ್ಡ ಕೇಕನ್ನು ಆರ್ಡ್ರ್ ಮಾಡಿ ನಾನು ಬರೋ ಅಷ್ಟರಲ್ಲಿ ಮನೆ ತೊಗೊಬಂದ್ಬಿಟ್ಟು ಪ್ರೈಸ್ ಗಾಡ್ ಆ ಕೇಕನ್ನು ಕಟ್ ಮಾಡಿ ಒಂದು ಪಾರ್ಟಿನ ಅರೇಂಜ್ ಮಾಡೋಣ. ಯಾಕೆಂದರೆ ಇನ್ನು 3 ತಿಂಗಳಲ್ಲಿ ನಾನು ಈ ಲೋಕ ಬಿಟ್ಟು ತಂದೆ ಬಳಿಗೆ ಹೋಗ್ತೇನೆ, ಅದಕ್ಕೋಸ್ಕರ ಸಂತೋಷವನ್ನು ನೀವು ಕಳಿಸ್ಕೊಡಿ ಅಂತೇಳಿ ಖುಷಿಯಾಗಿ ಬರ್ತೀರಿ ಮನೆಗೆ. ಹೌದಾ? ಏನು ಮಾಡ್ತೀರಿ? ಫೋನ್ ಮಾಡಿ ಡಿ ಕರೆಕ್ಟ್. ಯಾರು ಹೇಳಿರೋದು ಹೇಳ್ತೀರಿ? ನಿಮ್ಮ ಅಪ್ಪ ಹೇಳಿರೋದು ಹೇಳ್ತೀರಾ ಅಥವಾ ಡಾಕ್ಟ್ರಪ್ಪ ಹೇಳಿರೋದು ಹೇಳ್ತೀರಾ? ಯಾಕೆ ಹೇಳ್ತಾ ಇದೀಯಾ? ಡಾಕ್ಟ್ರ್ ಹಿಂಗೆ ಅಂದ್ಬಿಟ್ರು, ಇನ್ನು 3 ತಿಂಗಳಂತ ಬದುಕೋದು. ಗಂಡ ಹತ್ರ ಮಾತಾಡಿ, ಏನಾಗಲ್ಲ ಇರಮ್ಮ, ನೀವು ಯೋಚನೆ ಮಾಡಬೇಡ, ಜಸ್ಟ್ ನಾನು ಬರ್ತೀನಿ ರೀ, ಕರ್ಕೊಬರ್ತೀನಿ. ಇಲ್ಲ ನಾನೇ ಬಸ್ ಹತ್ತಿದ್ದೀನಿ, ಬರ್ತೀನಿ ರೀ, ಫ್ರೀ ಬಸ್ ಅಲ್ಲ, ಬರ್ತೀನಿ ಬಿಡಿ, ತೊಂದರೆ ಇಲ್ಲ. ಜಸ್ಟ್ ಅಲ್ಲಿಂದ ಬರೋ ಅಷ್ಟರಲ್ಲೇ ನಿಜ ಅನೇಕ ಕನಸುಗಳು ಕಂಡಿರ್ತೀರಿ. ಇನ್ನು 3 ತಿಂಗಳ ಕತೆ ಮುಗಿದು ಹೋಗ್ತದೆ. ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ. ನನ್ನ ಗಂಡನೇನು ನಾನು ಸತ್ತೋದ್ಮೇಲೆ ಅವನು ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಹೋಗ್ತಾನೆ. ಈ ಚಿಕ್ಕ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಇವನ್ ಸಮಾಧಿನೂ ಕೂಡ ನೋಡ್ತಾ ಇರ್ತೀರಿ. ಕರೆಕ್ಟ್ ಆಗಲ್ಲ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೇನೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಿ, ನೀವೇನೆಲ್ಲ ನುಡಿತಾ ಇದ್ದೀರಿ, ಅಥವಾ ನೀವೇನೆಲ್ಲ ಮನಸ್ಸಲ್ಲಿ ಪದೇ ಪದೇ ಮೆಲ್ಕಾಗ್ತಾ ಇದ್ದೀರಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿರೋದಾ ಅಥವಾ ಡಾಕ್ಟರ್ ರಿಪೋರ್ಟ್ಗೆ ಅನುಗುಣವಾಗಿರೋದಾ? ಬಟ್ ಬೈಬಲ್ ಹೇಳ್ತದೆ, ನೀವು ಕಣ್ಣಾರ ಯಾವುದು ನೋಡ್ತಾ ಇದ್ದೀರಿ ಅದ್ರ ಪ್ರಕಾರ ಜೀವಿಸಬಾರ್ದು. ನೀವು ನೀತಿವಂತ ಮಕ್ಕಳು. ಹಾಗಾದ್ರೆ ನಾವು ಯಾವ ರೀತಿ ಜೀವಿಸಬೇಕು? ನಾನು ಓದ್ತೇನೆ. ನಾವು ಯಾವುದನ್ನು ನೋಡುತ್ತಿದ್ದೇವೋ ಅದರಿಂದ ಜೀವಿಸುತ್ತಿಲ್ಲ, ಆದರೆ ಬಟ್ ಯಾವುದನ್ನು ನಂಬಿದ್ದೇವೋ ಅದರಿಂದ ಜೀವಿಸುತ್ತಿದ್ದೇವೆ. ನೀವು ಯಾವುದು ನಂಬಿದ್ದೀರಿ ಪ್ರಿಯರ ಪರಿಸ್ಥಿತಿ ಮಧ್ಯದಲ್ಲಿ? ಇವನ ರೋಗ ಹೇಳ್ಬೋದು, ಇನ್ನು 3 ತಿಂಗಳಲ್ಲಿ ನನ್ನ ಬಲಿ ತಗೊಳ್ತಾನೆ. ಬಟ್ ಪ್ರೈಸ್ ಬಿಡಿ ಗಾಡ್, ಆ ಸಂದರ್ಭದಲ್ಲಿ ಆ ರೋಗದ ಬಗ್ಗೆ ಅಥವಾ ಸೈತಾನನು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಕೆಟ್ಟ ಆಲೋಚನೆ ಕೊಡ್ತಾ ಇದ್ದಾನೋ ಅವುಗಳ ಬಗ್ಗೆ ನೀವು ಗಮನ ಕೊಟ್ಟು ಅದಕ್ಕೆ ಅನುಗುಣವಾಗಿ ಜೀವಿಸೋದಲ್ಲ, ಅದಕ್ಕೆ ಅನುಗುಣವಾಗಿ ನುಡಿಯೋದಲ್ಲ, ಅದಕ್ಕೆ ಅನುಗುಣವಾಗಿ ಆಲೋಚನೆ ಮಾಡೋದಲ್ಲ. ಬದಲಾಗಿ ಆ ರೋಗವನ್ನು ಕೂಡ ನಿಮಗೋಸ್ಕರ ತಾನೇ ಹೊತ್ತುಕೊಂಡು, ನಿಮಗೋಸ್ಕರ ಯಾರು ಶಿಲು ಮೇಲೆ ಗಾಯ ಮಾಡಿಕೊಂಡು ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. 1 ಪೇತ್ರ 2:24 ನನ್ನ ಗಾಯಗಳಿಂದ ಮಗನೇ ಮಗಳೇ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. 2 ರಿಪೋರ್ಟ್ ಇದೆ. ಒಂದು ಕಡೆ ರಿಪೋರ್ಟ್, ಡಾಕ್ಯುಮೆಂಟ್ ನಂಬರ್, ಡೇಟ್ ಎಲ್ಲ ಇದೆ, ಅದು ರಿಪೋರ್ಟ್ ಇದೆ, ಕ್ಯಾನ್ಸರ್, ಇನ್ನು 3 ತಿಂಗಳು ಸತ್ತೋಗ್ತೀಯ. ಇನ್ನೊಂದು ಕಡೆ ಇನ್ನೊಂದು ರಿಪೋರ್ಟ್ ಇದೆ, ನಿಮ್ಮ ಸೃಷ್ಟಿಕರ್ತರಾದ ಪ್ರಭು ಯೇಸು ಕೊಟ್ಟಿರುವಂಥದ್ದು, ಅದು ಇದೆ. 2024 ವರ್ಷಗಳ ಹಿಂದೆ ಪ್ರಭು ಯೇಸು ನಿಮಗೋಸ್ಕರ ಏನು ಕಾರ್ಯ ಮಾಡಿದಾರೋ ಅದನ್ನು ಲಿಖಿತವಾಗಿ ಬರೆಸಿರುವಂಥ ರಿಪೋರ್ಟ್, ಬೈಬಲ್ ಎಂಬ ರಿಪೋರ್ಟ್. ಅಲ್ಲಿ ವಾಕ್ಯ ಹೇಳ್ತದೆ 1 ಪೇತ್ರ 2:24
ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ನಾಳೆ ಗುಣ ಹೊಂದ್ಕೊಳ್ಳೋದಿಲ್ಲ, ಈಗಾಗಲೇ ಗುಣ ಹೊಂದಿದ್ದೀರಿ. ಈಗ ಈ ಎರಡು ರಿಪೋರ್ಟಲ್ಲಿ ನೀವು ಯಾವುದು ನಂಬಬೇಕು? ಡಾಕ್ಟರ್ ರಿಪೋರ್ಟ್ ನಂಬಬೇಕಾ ಅಥವಾ ಯೇಸುವಿನ ರಿಪೋರ್ಟ್ ನಂಬಬೇಕಾ? ಯೇಸುಸ್ವಾಮಿ ರಿಪೋರ್ಟ್ ನಂಬಿದ್ರೆ, ಯೇಸುವಿನ ರಿಪೋರ್ಟ್ ಏನು ಹೇಳ್ತದೆ? ನನ್ನ ಗಾಯಗಳಿಂದ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ, ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ನೀವು ನಿಜವಾಗ್ಲೂ ಯೇಸುವಿನ ರಿಪೋರ್ಟ್ ನಂಬಿದರೆ, ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ನೀವು ನಂಬಿದರೆ, ನೀವು ಕಣ್ಣೀರಾಗ್ತೀರಾ ಅಥವಾ ಡ್ಯಾನ್ಸ್ ಮಾಡ್ತೀರಾ? ಏನು ಮಾಡ್ತೀರಿ? ಡ್ಯಾನ್ಸ್ ಮಾಡ್ತೀರಿ. ಬಟ್ ಆದರೆ ಡಾಕ್ಟರ್ ರಿಪೋರ್ಟ್ ನಿಮ್ಗೆ ಕ್ಯಾನ್ಸರ್ ಇದೆ ಎಂಬುದಾಗಿ ಹೇಳುವಾಗ ಎಷ್ಟು ಮಂದಿ ನೀವು ಡ್ಯಾನ್ಸ್ ಮಾಡ್ತೀರಿ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಯೂಟ್ಯೂಬಲ್ಲಿ ಕೂಡ ಟೆಸ್ಟಿಮನಿ ಇದೆ, ಸಾಕ್ಷಿ ಇದೆ. JCIL ಮೈಸೂರಿಗೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಒಂದು ಮೈಸೂರಲ್ಲಿ ಅಶೋಕಪುರಂ ಕೇಳಿಸ್ಕೊಂಡಿದ್ದೀರಾ? ಅಶೋಕಪುರಂ ಸಿಲ್ಕ್ ಫ್ಯಾಕ್ಟ್ರಿ ಚರ್ಚ್ ಇದೆಯಲ್ಲ, ಆ ಬೆಲ್ಟಲ್ಲಿ ಬರ್ತದೆ. ಆ ಸೆಂಟ್ ತೆರೆದ ಚರ್ಚಿನ ಪಕ್ಕದಲ್ಲಿ ಅಶೋಕಪುರಂ ಇದೆ. ಅಲ್ಲಿ ಒಂದು ಸಹೋದರಿ ಸುಮಾರು 7 ಲಕ್ಷ 8 ಲಕ್ಷ ರೂಪಾಯಿದು ಒಡವೆ ಯಾರೋ ಕಳ್ತನ ಮಾಡಿ ತೆಗೆದುಕೊಂಡು ಹೊಟ್ಟೋಗಿದ್ದಾರೆ. ಸುಮಾರು 1.5 ವರ್ಷ 2 ವರ್ಷ ಕಳೆದಿದೆ. ಕಂಪ್ಲೇಂಟ್ ಕೊಟ್ಟಾಯಿತು, ಪೊಲೀಸರು ಹುಡುಕಿದ್ರು, ಎಲ್ಲೂ ಯಾರೂ ಸಿಗಲಿಲ್ಲ. ಕೊನೆಗೆ ಅದಾದಮೇಲೆ ಅದೇ ಯೋಚನೆ ಕೊರಗಿ ಆ ಸಹೋದರಿ ಬಂದು ಡಿಪ್ರೆಷನ್. ಎಲ್ಲರೂ ಬಂದು ಒಂದೊಂದು ಮಾತಾಡ್ತಾಯಿದ್ರು, ನಿನಗೆ ಜ್ಞಾನ ಇಲ್ವಾ, ನೀನು ಒಡವೆಗಳನ್ನ ಅಲ್ಲಿಡಬೇಕು ಇಲ್ಲಿಡಬೇಕು ಅಂತೇಳಿ. 7 ಲಕ್ಷ ಒಡವೆ ಕಳವಾದಾಗ ಹೇಗಿರ್ತದೆ ಮನೆ ಪರಿಸ್ಥಿತಿ? ಸೊ ಅದಾದಮೇಲೆ ಪ್ರಿಯರೇ, ಆ ಸಹೋದರಿ ಚಿಂತೆ ಮಾಡಿ 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 ಕೊನೆಗೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ 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 ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋದ್ರು, ಖಿನ್ನತೆಗೆ ಒಳಗಾಗಿದ್ದಾರೆ. ಕೊನೆಗೆ ಒಂದಿನ ಅವ್ರ ಮನೆಗೆ, ಪಕ್ಕದ ಮನೆಗೆ ನಮ್ಮ ಟೀಮ್ ಮೆಂಬರ್ಸ್ ಹೋಗಿದ್ದಾರೆ ಯಾರ್ದೋ ಪ್ರಾರ್ಥನೆ ಮಾಡಲಿಕ್ಕಾಗಿ. ಆಗ ಅವ್ರು ಬಂದು ಹೇಳ್ಕೊಂಡ್ರು, ಜಸ್ಟ್ ಬ್ರದರ್, ನಾನು ಮನೆಯಲ್ಲಿ ಒಡವೆಗಳು ಹಿಂಗಿದ್ವು, ಬಟ್ ಅದು ಎಲ್ಲ ಒಡವೆಗಳನ್ನ ಒಂದು ಬಿಡದಂತೆ ಯಾರೋ ಬಂದು ಕದ್ಕೊಂಡು ಹೊಟ್ಟೋಗಿದ್ದಾರೆ. 2 ವರ್ಷ ಆಯಿತು, 1 ವರ್ಷ 2 ವರ್ಷ ಆಯಿತು. ಬಟ್ ನಾವು ಕಂಪ್ಲೇಂಟ್ ಕೊಟ್ವಿ, ಎಲ್ಲೂ ನಮ್ಗೆ ಸಿಗಲಿಲ್ಲ. ಅದಕ್ಕೆ ಯಾರು ಹೇಳಿದ್ರು, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್. ತದನಂತರ ಆ ಸಹೋದರಿಗೆ ದೇವರು ಒಡವೆ ಹುಡುಕೊಡ್ಲಿಲ್ಲ, ಒಡವೆ ಹುಡುಕೊಡೋಕೆ ಮುಂಚಿತವಾಗಿ ವಾಕ್ಯನ ಕೊಟ್ಟರು. ಒಂದು ವಾಕ್ಯವನ್ನ, ಮಾರ್ಕ್ 4:22, ನಿಮ್ಮ ಮನೇಲಿ ಏನಾದರೂ ವಸ್ತುಗಳು ಕಾಣೆಯಾದರೆ, ನಿಮ್ಮ ಗಂಡ ಕಾಣೆಯಾದರೆ, ನಿಮ್ಮ ಹೆಂಡತಿ ಕಾಣೆಯಾದರೆ, ನಿಮ್ಮ ಮಕ್ಕಳು ಕಾಣೆಯಾದರೆ, ಆ ವಾಕ್ಯ ಉಪಯೋಗಿಸಿ. ಥ್ಯಾಂಕ್ ಗಾಡ್, ಆ ವಾಕ್ಯದ ಶಕ್ತಿ ಎಲ್ಲೆದ್ರೂ ಕೂಡ ಹುಡುಕೊಂಡು ಬರ್ತದೆ. ಮಾರ್ಕ್ 4:22 ಅಲ್ಲಿ ವಾಕ್ಯ ಹೇಳ್ತದೆ, ಕತ್ತಲ್ಲಿ ಇರುವಂಥದ್ದು ಬೆಳಕಿಗೆ ಬರಲೇಬೇಕು, ಅಡಗಿಸಲ್ಪಟ್ಟದ್ದು ಬಹಿರಂಗ ಆಗಲೇಬೇಕು ಎಂಬುದಾಗಿ. ಕತ್ತಲಿರುವಂಥದ್ದು ಬೆಳಕಿಗೆ ಬರಲೇಬೇಕು, ಎಲ್ಲಿ ಅಡಗಿಸಲ್ಪಟ್ಟಿದೆಯೋ ಅದು ಪ್ರಕಟ ಆಗಲೇಬೇಕು, ಬಹಿರಂಗ ಆಗಲೇಬೇಕು, ಹೊರಗಡೆ ಬರಲೇಬೇಕು ಅಂತೇಳಿ. ಆ ವಾಕ್ಯದ ಆಧಾರದ ಮೇಲೆ ಪ್ರೈಸ್ ಗಾಡ್, ನನ್ನ ಬ್ರದರ್ಸ್ ಆ ಸಹೋದರಿಗಳು ಕೊಟ್ಟರು, ಸಿಸ್ಟರ್ ಈಗ ಒಟ್ಟಿಗೆ ಸೇರಿ ಪ್ರೇಯರ್ ಮಾಡೋಣ. ಪ್ರೇಯರ್ ಮಾಡಿ ಆದಮೇಲೆ ನೀವು ಪ್ರತಿದಿನ ಟೀಚಿಂಗ್ ಕೇಳಬೇಕು, ಯೂಟ್ಯೂಬಲ್ಲಿ ಟೀಚಿಂಗ್ ಕೇಳಬೇಕು. ಎರಡನೇದು, ಈ ವಾಕ್ಯನ ಬಾಯ್ತು ನೋಡಿರಿ, ಯೇಸುವೆ ನನ್ನ ಒಡವೆಗಳು ಎಲ್ಲೇದ್ರೂ ಪರವಾಗಿಲ್ಲ, ಯಾವ ವ್ಯಕ್ತಿ ಹತ್ರ ಇದೆಯೋ ಗೊತ್ತಿಲ್ಲ, ಪೊಲೀಸ್ ಹುಡುಕ್ತಾ ಇದ್ದಾರೆ, ಅವರು ಕೂಡ ಸಿಕ್ಕಿಲ್ಲ. ಬಟ್ ಆದರೆ ಯೇಸು ನಿಮಗೆ ಗೊತ್ತಿದೆ ಯಾವ ವ್ಯಕ್ತಿ ಹತ್ರ ಒಡವೆಗಳಿದೆ, ನಿಮ್ಗೆ ಗೊತ್ತಿದೆ. ಬಟ್ ಆದರೆ ಈಗ ನಾನು ನಿಮ್ಮ ವಾಕ್ಯ ನಂಬ್ತಾ ಇದ್ದಾನೆ, ಯೇಸುವೆ ಆ ಒಡವೆಗಳನ್ನು ಜಸ್ಟ್ ನನಗೆ ಹಿಂದಿರುಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಒಡವೆಗಳು ಎಲ್ಲೇ ಇದ್ರೂ ಕೂಡ ಬೆಳಕಿಗೆ ಬಂದಿದ್ದಕ್ಕಾಗಿ ಸ್ತೋತ್ರ. ಆ ಒಡವೆಗಳು ಕತ್ತಲಲ್ಲಿ ಅಡಕವಾಗಿದ್ರು ಕೂಡ, ಅಥವಾ ಕಳ್ಳನ ಕೈಯಲ್ಲಿ ಅಥವಾ ಯಾವುದೋ ಒಂದು ಅಂಗಡಿಯಲ್ಲಿ ಅಡಕವಾಗಿದ್ರು ಕೂಡ, ಅದು ಯೇಸು ನಾಮದಲ್ಲಿ ಬೆಳಕಿಗೆ ಬಂದಿದ್ದಕ್ಕಾಗಿ ಸ್ತೋತ್ರ. ಪ್ರತಿದಿನ ವಾಕ್ಯ ಹೇಳ್ತಾ ಇದ್ದಾರೆ, 1/4 ಗಂಟೆ 1/2 ಗಂಟೆ ವಾಕ್ಯ ಹೇಳ್ತಾ ಇದ್ದಾರೆ. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಸುಮಾರು 7 ತಿಂಗಳ 8 ತಿಂಗಳು ಆದಮೇಲೆ ಯೂಟ್ಯೂಬಲ್ಲಿ ಅವರ ಸಾಕ್ಷಿ ಇದೆ. ಬಂದಾದಮೇಲೆ ಒಂದಿನ ರಾತ್ರಿ ಮನಲಿದ್ದಾರೆ, ಸ್ಟೇಷನಿಂದ ಫೋನ್ ಬಂತು. ಮೇನ್ ಸ್ಟೇಷನಿಂದ, ಅವ್ರು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಆ ಸ್ಟೇಷನಿಂದಲ್ಲ, ಇನ್ನೊಂದು ಮೇನ್ ಸ್ಟೇಷನಿಂದ ಫೋನ್ ಬಂತು, ಕೆಲವೊಂದು ಒಡವೆಗಳು ಜಸ್ಟ್ ಸಿಕ್ಕಿವೆ, ದಯವಿಟ್ಟು ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಮಾಹಿತಿ ಏನಿದೆಯೋ ದಯವಿಟ್ಟು ತೆಗೆದುಕೊಂಡು ಬನ್ನಿ. ಅದಾದಮೇಲೆ ರಾತ್ರಿನೇ ಅವರ ಯಾರೋ ಪಕ್ಕದ ಮನೆಯವ್ರನ್ನ ಮತ್ತು ಅವ್ರ ಸಂಬಂಧಿ ಕರ್ಕೊಂಡು ಸ್ಟೇಷನ್ಗೆ ಹೋದರು. ಸ್ಟೇಷನ್ ನೋಡುವಾಗ 7 ಲಕ್ಷ ಒಡವೆಗಳು ಏನು ಕಳವಾಗಿದ್ವು, ಒಂದೇ ಒಂದು ಮೂಗುತಿ ಕೂಡ ಮಿಸ್ ಆಗಲಿಲ್ಲ. ಕರೆಕ್ಟಾಗಿ 7 ಲಕ್ಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಡವೆಗಳು 2 ವರ್ಷ ಆದಮೇಲೆ ಅವುಗಳು ಅವ್ರ ಕೈಗೆ ಸಿಕ್ಕಿದ್ವು. ಹಲೋ, ಯೋಚನೆ ಮಾಡಿ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಬಟ್ ಅದು ಒಂದು ದುರದೃಷ್ಟ ಸಂಗತಿ ಏನಂತಂದರೆ, ಯಾವಾಗ ಅದ್ಭುತ ಕಾರ್ಯ ಆಯಿತು ಟಾಟಾ ಬಾಯ್, ಇನ್ನು ಜೀವಸು ಬೇಡ, ಇನ್ನು ಪ್ರಾರ್ಥನಾ ಕೂಟನೂ ಬೇಡ, ಬಿಟ್ಬಿಟ್ಟು ಹೋದ್ರು.
ನಾನೇನು ಹೇಳ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದಲ್ಲೂ ಅಷ್ಟೇ, ನೀವು ಯಾವಾಗ ಥ್ಯಾಂಕ್ ಗಾಡ್ ಯಾವುದೆಲ್ಲ ನಿಮಗೆ ಸಪೋಸ್ ನಿಮ್ಮ ಕಣ್ಮುಂದೆ ಮರೆಯಾಗಿದೆ, ಇನ್ನು ಅಂಥದ್ದೆಲ್ಲ ಹೇಳ್ಬೇಕಾದ್ರೆ ಸುಮಾರು ಸಾಕ್ಷಿಗಳಿವೆ. ಒಂದು ಗಂಡ ತನ್ನ ಹೆಂಡ್ತಿನ ಬಿಟ್ಟು 6 ವರ್ಷ ಇನ್ನೊಂದು ಹೆಂಗ್ ಜೊತೆಲಿ ಹೊಟ್ಟೋಗಿದ್ದು, ಎಲ್ಲಿ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಹುಡುಕಿದ್ರು, ಆಗಲಿಲ್ಲ, ಸಿಗಲಿಲ್ಲ. ಕೊನೆಗೆ ಅಲ್ಲಿರ್ಬೋದು ಇಲ್ಲಿರ್ಬೋದು ಮಾಹಿತಿ ಕೊಟ್ಟರು ಅಷ್ಟೇ, ಇವರು ನೋಡೋ ಅಷ್ಟೇ ಅಲ್ಲಿಲ್ಲ. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಅವರು ಕೂಡ ಸ್ಟಾರ್ಟಿಂಗ್ ಒಂದು 2-3 ವರ್ಷ ಪ್ರಯತ್ನ ಪಟ್ಟರು. ಎಲ್ಲಿದ್ದಾರೆ ಹುಡುಕಿ ಸಾಕಾಯಿತು. ಕೆಲವರು ಹೇಳೋದು ಅಲ್ಲಿದ್ದಾರೆ ಅಂತ ಹೇಳೋದು, ಇನ್ನು ಕೆಲವರು ಅಲ್ಲಿ ಹೋಗ್ಬಿಟ್ಟು ಕಪ್ಪು ತೋರಿಸ್ತಾರಂತೆ, ಇಲ್ಲಿದ್ದಾರೆ ಅಂತ ಹೇಳೋದು, ಎಲ್ಲ ಕಡೆ ತೋರಿಸಿದ್ರು, ಎಲ್ಲೂ ಇಲ್ಲ. ಕೊನೆ ಬಿಟ್ಬಿಟ್ರು, ಹೋಗತ್ತೆ ಅವನ ಇದ್ದಾನೋ ಸತ್ತೋಗಿದ್ದಾನೋ ಬಿಟ್ಬಿಟ್ರು. ಅದಾದಮೇಲೆ ಸಹೋದರಿ ಪ್ರಾರ್ಥನೆ ಗುಡಿಗೆ ಬಂದರು. ಪ್ರಾರ್ಥನೆ ಗುಡಿಗೆ ಬಂದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಆ ಸಹೋದರಿ ಹೇಳಿದಾಗ ಇದೇ ವಾಕ್ಯನ ಕೊಟ್ಟಿದ್ದು, ನಿಮ್ಮ ಪತಿ ಎಲ್ಲೇ ಕತ್ಲೆ ಅಡಕವಾಗಿದ್ರು ಕೂಡ ಜಸ್ಟ್ ಬೆಳಕಿಗೆ ಪ್ರಭು ಯೇಸು ತಂದು ಕೊಟ್ಟಿದ್ದಾರೆ, ನಂಬಿ ಬಾಯ್ಕೆ ನೋಡಿರಿ. ಯೇಸುವೇ, ಪತಿ ಪತ್ನಿರಿಬ್ಬರು ಒಂದೇ ಶರೀರ, ನಮ್ಮಿಬ್ಬರನ್ನ ಯಾವುದೇ ಸಮಸ್ಯೆಗಳು ಕೂಡ ಬೇರ್ಪಡೋಕ್ಕೆ ಸಾಧ್ಯ ಇಲ್ಲ, ಯಾವ ಹೆಂಗಸಾದರೂ ಕೂಡ ಬೇರ್ಪಡೋಕ್ಕೆ ಸಾಧ್ಯ ಇಲ್ಲ. ನಾವಿಬ್ಬರನ್ನ ನೀವು ಒಂದುಗೂಡಿಸಿದಿರಿ, ನಾವಿಬ್ಬರಿಗೆ ಜೊತೆಲಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ನನ್ನ ಪತಿಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನನ್ನೊಂದಿಗೆ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಪತಿ ಎಲ್ಲೇ ಕತ್ಲೆ ಅಡಕವಾಗಿದ್ದರೂ ಕೂಡ ಯೇಸುವೇ ನನ್ನ ಪತಿಯನ್ನು ಬೆಳಕಿಗೆ ತಂದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿದಿನ ವಾಕ್ಯ ನುಡಿತಾ ಇದ್ರು, ಮತ್ತು ಸಾಯಂಕಾಲ ಟೈಮ್ ಪ್ರತಿದಿನ ಟೀಚಿಂಗ್ ಕೇಳ್ತಾ ಇದ್ರು. ಕೊನೆಗೆ ಪ್ರೈಸ್ ಗಾಡ್ ಪ್ರೇರೆ 6 ವರ್ಷ ತನಕ ಗಂಡ ಎಲ್ಲಿದ್ದಾನೆ ಗೊತ್ತಿಲ್ಲ, ಮೊಬೈಲ್ ಸ್ವಿಚ್ ಆಫ್. ಬಟ್ ಅದು ಪ್ರೈಸ್ ಗಾಡ್ 6 ವರ್ಷದ ನಂತರ ಥ್ಯಾಂಕ್ ಗಾಡ್ ಅದೇ ಗಂಡ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿಂದ ಫೋನ್ ಮಾಡಿರೋದು, ಜಸ್ಟ್ ನಾನು ಮಾತಾಡ್ತಾ ಇದ್ದಾನೆ, ನಿನ್ನ ಮನೆ ಬರ್ಬೋದಾ ರೀ? ಯಾಕೆ ನಿನ್ನ ಮನೆ ಅಂತ ಹೇಳ್ತಾ ಇದ್ದೀರಿ? ಜಸ್ಟ್ ಇದು ನಿಮ್ಮ ಮನೆ, ಜಸ್ಟ್ ನೀವ್ಯಾಕೆ ಇಷ್ಟು ವರ್ಷ ಎಲ್ಲೋಗಿದ್ದೀರಿ? ಏನು ಒಂದು ವಿಷಯ ಕೇಳಿಲ್ಲ, ಇದು ನಿಮ್ಮನೆ ಬರೋಕ್ಕೆ ಯಾಕೆ ನಾನು ಪರ್ಮಿಷನ್ ಕೇಳ್ತಾ ಇದ್ದೀರಿ? ಬನ್ನಿ. ಆವತ್ತು ಗಂಡ ಮನೆಗೆ ಬಂದಿದ್ದು, ಆವತ್ತಿಂದ ಇವತ್ತುವರೆಗೂ ಜೊತೆಲಿದ್ದಾರೆ. 6 ವರ್ಷ ತನಕ ಗೆಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ದೇವರ ವಾಕ್ಯಕ್ಕೆ ದೇವರ ಶಕ್ತಿ ಇದೆ. ಬಟ್ ಪ್ರಶ್ನೆ ಏನಂತಂದರೆ, ನೀತಿವಂತರಾಗಿರೋ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ, ಗಂಡ ಜೊತೆಲಿಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ನಿನ್ನ ಗಂಡ ಯಾವುದೋ ಹೆಂಗ್ಸ್ ಜೊತೆಲಿದ್ದಾನೆ. ಕಣ್ಣಾರೆ ಹೇಳುವುದು ಸಾಕ್ಷಿ ಹೇಳ್ತದೆ. 2 ವರ್ಷ ಆಯಿತು ನೀವು ಕಂಪ್ಲೇಂಟ್ ಕೊಟ್ಟು ಒಡವೆಗಳು ಕಳವೆ ಆಗಿದೆ ಅಂತೇಳಿ, 2 ವರ್ಷ ಆದರೂ ನೀವು ಸಿಕ್ಕಿಲ್ಲ ಅಂದಮೇಲೆ ಇನ್ಮೇಲೆ ಸಿಗ್ತದಾ? ಎಲ್ಲ ಸಾಕ್ಷಿ ಅದ್ರ ಹೇಳ್ತದೆ, ಸಾಧ್ಯ ಇಲ್ಲ. ಬಟ್ ಯಾವಾಗ ಥ್ಯಾಂಕ್ ಗಾಡ್ ಆ ಸಹೋದರಿಯರು ದೇವರ ವಾಕ್ಯನ ಉಪಯೋಗಿಸಿದ್ರು, ಪ್ರೈಸ್ ಬಿಟ್ಟು ಗಾಡ್, ಕಣ್ಣಾರೆ ಅವ್ರು ಏನು ನೋಡ್ತಾ ಇದ್ರು ಅದು ನಂಬಲಿಲ್ಲ, ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ನಂಬಿ ಅದನ್ನು ಉಡ್ಲಿಕ್ಕೆ ಪ್ರಾರಂಭಿಸಿದ್ರು. ಥ್ಯಾಂಕ್ ಗಾಡ್, ಆ ಅದ್ಭುತ ಕಾರ್ಯ ನೆರವೇರಿತು. ಅದೇ ಥರ ಪ್ರಿಯರಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ತನ್ನ ಕಣ್ಣಾರೆ ಯಾವುದು ನೋಡ್ತಾ ಇದನೋ ಅದಕ್ಕೆ ಅನುಗುಣವಾಗಿ ಜೀವಿಸೋದಿಲ್ಲ, ಬದಲಾಗಿ ತಾನು ಯಾವುದು ನಂಬಿದಾನೋ ಆ ನಂಬಿಕೆಯಿಂದ ಅವನು ಜೀವಿಸ್ತಾನೆ. ತಾನು ಯಾವುದನ್ನು ವಿಶ್ವಾಸವಿಟ್ಟಿದ್ದಾನೋ ವಿಶ್ವಾಸಕ್ಕೆ ಅನುಗುಣವಾಗಿ ಜೀವಿಸ್ತಾನೆ. ವಿಶ್ವಾಸ ಅಂದ್ರೇನು? ವಿಶ್ವಾಸ ಅಂತಂದರೆ ಈವನ್ ನನ್ನ ಕಣ್ಣಾರೆ ಕಾಣುವಂತಹ ಯಾವುದೇ ಸಾಕ್ಷಿ ಆದರೆ ಇಲ್ಲದಿದ್ದರೂ ಕೂಡ ದೇವರು ನನಗೋಸ್ಕರ ಯೇಸು ಕ್ರಿಸ್ತರ ಮೂಲಕ ಏನನ್ನ ಮಾಡಿ ಮುಗಿಸಿದಾರೋ ಅದನ್ನು ವಾಕ್ಯದಲ್ಲಿ ಕಂಡಿಡ್ಕೊಂಡು ಆ ವಾಕ್ಯವನ್ನು ನಂಬಿ ನುಡಿಯುವಂಥದ್ದು. ಉದಾಹರಣೆಗೆ ಡಾಕ್ಟ್ರ್ ರಿಪೋರ್ಟ್ ಹೇಳ್ತಾ ಇರ್ಬೋದು, ನನಗೆ ಕ್ಯಾನ್ಸರ್ ಇದೆ ಎಂಬುದಾಗಿ. ನನ್ನ ಕಣ್ಣಾರು ನೋಡ್ತಾ ಇರ್ಬೋದು, ಮುಟ್ಟು ನೋಡಿದ್ರೆ ನನಗೆ ಅನುಭವ ಆಗ್ತದೆ, ಗೆಡ್ಡೆನೂ ಇದೆ, ಅನುಭವ ಆಗ್ಬೋದು. ಆದರೂ ನಾನು ಯಾವ ಕಾರಣಕ್ಕೂ ಇದು ನಂಬಿ ನಡೆಯೋದಿಲ್ಲ. ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ನನ್ನ ರೋಗವನ್ನು ಅವರು ಹೊತ್ಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡು ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಂಬಿರೋದು ಮಾತ್ರವಲ್ಲ, ನಂಬಿದರೆ ಮೊದಲ ಕಾರ್ಯ ಏನಂತಂದರೆ ನೀವು ಅದನ್ನು ಬಾಯಿಗೆ ನುಡಿಬೇಕು. ನಿಮ್ಮ ಬಾಯಿಯಲ್ಲಿ ಅದ್ಭುತ ಮಾಡುವ ಶಕ್ತಿ ಇರುವಂಥದ್ದು. ಅದ್ಭುತ ಕಾರ್ಯ ಹೊರಗಡೆ ಇಲ್ಲ, ಅದ್ಭುತ ಕಾರ್ಯ ಮಾಡುವ ಶಕ್ತಿ ನಿಮ್ಮ ನಾಲಿಗೆಗಿದೆ. ನೀವು ಅದನ್ನು ಬಾಯಿಗೆ ನುಡಿಬೇಕು. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಆಗ ನಿಮ್ಮ ಬಾಯಿಂದ ಯಾವಾಗ ವಿಶ್ವಾಸದ ವಾಕ್ಯವನ್ನು ರಿಲೀಸ್ ಮಾಡ್ತೀರಿ, ಬಿಡುಗಡೆ ಮಾಡ್ತೀರಿ, ಆಗ ದೇವರ ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ. ಆ ದೇವರ ಶಕ್ತಿಯು ಮೊದಲು ನಿಮ್ಮ ಆಲೋಚನೆ ಬದಲಾಯಿಸ್ತದೆ, ತದನಂತರ ನಿಮ್ಮ ಶರೀರ ಮತ್ತು ಆ ರೋಗವನ್ನು ಸಂಪೂರ್ಣ ನಾಶಗೊಳಿಸ್ತದೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಪ್ರಶ್ನೆ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್, ಎಷ್ಟು ಮಂದಿ ಪ್ರಿಯರೇ ಥ್ಯಾಂಕ್ ಗಾಡ್ ನಾವು ನಿಜವಾಗ್ಲೂ ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದಾವೆ? ಎರಡನೇದು ಮುಖ್ಯವಾಗಿ ಪ್ರಿಯರೇ, ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯ ವಾಕ್ಯ 10 ಮತ್ತು 11 ನಾನು ಓದ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಮಳೆಯು ಹಿಮವು ಎಲ್ಲಿಂದ ಬೀಳ್ತವೆ? ಮಳೆ ಮತ್ತು ಹಿಮ ಎಲ್ಲಿಂದ ಬೀಳ್ತದೆ? ಮೇಲಿಂದ. ಓಕೆ. ಮಳೆಯು ಹಿಮವು ಆಕಾಶದಿಂದ ಬೀಳುವುವು,
ಅವು ನೆಲವನ್ನು ತೇವ ಮಾಡದೆ ಆಕಾಶಕ್ಕೆ ಹಿಂತಿರುಗುವುದಿಲ್ಲ. ಮಳೆ ಆಗಲಿ ಅಥವಾ ಹಿಮ ಆಗಲಿ ಭೂಮಿಯನ್ನು ತೇವ ಮಾಡದೆ ವಾಪಸ್ ಆಕಾಶಕ್ಕೆ ಹೋಗ್ತವ? ಮಳೆ ಮತ್ತು ಹಿಮ ಭೂಮಿಯನ್ನು ತೇವ ಮಾಡ್ತವೆ, ಕರೆಕ್ಟ್? ಆಗ ನೆಲವು ಬೀಜವನ್ನು ತೊಯಿಸಿ ಸಸಿ ಚಿಗುರುವಂತೆ ಮಾಡುವುದು. ಆ ಸಸಿಗಳು ವ್ಯವಸಾಯಗಾರನಿಗೆ ಧಾನ್ಯವನ್ನು ಫಲಿಸುತ್ತವೆ. ಜನರು ಆ ಧಾನ್ಯದಿಂದ ರೊಟ್ಟಿಗಳನ್ನು ಮಾಡ್ತಾರೆ, ಕರೆಕ್ಟಾ? ಯಾವ ರೀತಿ ಮತ್ತು ಮಳೆ ಮತ್ತು ಹಿಮ ಆಕಾಶದಿಂದ ಬಂದು ಭೂಮಿಯನ್ನು ತೇವ ಮಾಡ್ತವೆ, ಅದರರ್ಥ ಆ ಮಳೆಗೂ ಮತ್ತು ಹಿಮ ಅಥವಾ ಹಿಬ್ಬನಿಗೆ ದೇವರು ಒಂದು ಯೋಜನೆ ಕೊಟ್ಟಿದ್ದಾರೆ, ಒಂದು ಕೆಲಸ ಕೊಟ್ಟಿದ್ದಾರೆ. ಏನಂತಂದರೆ ಅವ ಕೆಲಸ ಏನು? ನೀವು ಆಕಾಶದಿಂದ ಬಿಡುಗಡೆ ಆದಮೇಲೆ ನಿಮ್ಮ ಕೆಲಸ ಏನಂತಂದರೆ ಭೂಮಿಯನ್ನು ಒದ್ದೆ ಮಾಡಬೇಕು, ಭೂಮಿಯನ್ನು ತೇವ ಮಾಡಬೇಕು. ತೇವ ಮಾಡಿ ಆದಮೇಲೆ ಪ್ರೈಸ್ ಬಿಟ್ಟು ಗಾಡ್, ತದನಂತರ ರೈತ ಹೋಗಿ ಬೀಜವನ್ನು ಬಿತ್ತನೆ ಮಾಡ್ತಾನೆ. ಆ ಬೀಜ ಪ್ರೈಸ್ ಗಾಡ್, ಆ ಬೀಜವು ಕೊನೆಗೆ ಮೊಳಕೆ ಹೊಡೆದು ಚಿಗುರುವಂತೆ ಮಾಡ್ತದೆ. ತದನಂತರ ಪ್ರೈಸ್ ಗಾಡ್ ಸಸ್ಯಗಳು ಉತ್ಪತ್ತಿಯಾಗಿ ವ್ಯವಸಾಯಗಾರನಿಗೆ ಧಾನ್ಯವನ್ನು ಕೊಡ್ತದೆ. ಆ ಧಾನ್ಯದಲ್ಲಿ ರೊಟ್ಟಿಯನ್ನು ಮಾಡಿಕೊಂಡು ಅವನು ಬುಧಿಸ್ತಾನೆ, ಕರೆಕ್ಟಾ? ಸರಿಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ ರೀತಿ ಪ್ರೈಸ್ ಗಾಡ್ ಮಳೆಯು ಹಿಮವು ಆಕಾಶದಿಂದ ಬಿದ್ದ ಮಾತ್ರಕ್ಕೆ ಅದು ಯಾವುದೇ ಕೆಲಸವನ್ನು ಮಾಡದೆ ವಾಪಸ್ಸು ತಾನು ಎಲ್ಲಿ ಬಂದಿದೆಯೋ ಅಲ್ಲಿ ಯಾವ ರೀತಿ ಹೋಗೋದಿಲ್ವೋ, ಅದೇ ಥರ ನೆಕ್ಸ್ಟ್ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ನನ್ನ ಬಾಯಿಂದ ಹೊರಟ ಮಾತುಗಳು ನಾನು ಯೋಚಿಸಿದ ಕಾರ್ಯಗಳನ್ನು ಮಾಡದೆ ಹಿಂತಿರುಗುವುದಿಲ್ಲ. ಬ್ಯೂಟಿಫುಲ್. ಇನ್ನೊಂದ್ಸಲ ಹೇಳ್ತಾನೆ, ಓದ್ತಾನೆ, ಕೇಳಿಸ್ಕೊಳ್ಳಿ. ನನ್ನ ಬಾಯಿಂದ ಹೊರಟ ಮಾತುಗಳು ನಾನು ಯೋಚಿಸಿದ ಕಾರ್ಯಗಳನ್ನು ಮಾಡದೆ ಹಿಂತಿರುಗುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಒಂದು ವಿಷಯ ನೀವು ತಿಳ್ಕೊಳ್ಬೇಕು. ಅದೇನಂತಂದರೆ ದೇವರ ಬಾಯಿಂದ ಹೊರ ಬಂದಿರುವಂಥ ದೇವರ ವಾಕ್ಯಗಳು ನೀವೇನನ್ನು ಯೋಚನೆ ಮಾಡ್ತೀರಿ ಅದ್ರ ಪ್ರಕಾರ ಕೆಲಸ ಮಾಡೋದಿಲ್ಲ. ದೇವರು ಯೋಚಿಸಿದ ಕಾರ್ಯಗಳನ್ನು ಮಾತ್ರ ಮಾಡ್ತವೆ. ಹಲೋ, ದೇವರು ಯೋಚಿಸಿದ ಕಾರ್ಯಗಳನ್ನು ಮಾತ್ರ ಮಾಡ್ತವೆ. ಪ್ರಿಯರೇ, ದೇವರ ಯೋಚನೆ ಏನು ಎಂಬುದು ಹೇಗೆ ತಿಳ್ಕೊಳ್ತೀರಿ? ದೇವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಗೊತ್ತಾಗ್ತದೆ ನಿಮಗೆ? ಹೇಗೆ ಗೊತ್ತಾಗ್ತದೆ ದೇವರು ಏನು ಯೋಚನೆ ಮಾಡ್ತಿದ್ದಾರೆ ಎಂಬುದಾಗಿ? ಹೇಗೆ ಗೊತ್ತಾಗ್ತದೆ? ಉದಾಹರಣೆ ಕೊಡ್ತೇನೆ, ಆಗ ನಿಮ್ಗೆ ಅರ್ಥ ಆಗ್ತದೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಏನೋ ಸಣ್ಣ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಯಿತು. ಓಕೆ, ಜಗಳ ಅಂದ್ರೆ ಗೊತ್ತಾ? ಗಂಡ ಹೆಂಡತಿ ಮಧ್ಯೆ ಜಗಳ ಯೂಟ್ಯೂಬಲ್ಲಿ ನೋಡಿ. ನಿಮ್ಮ ಮನೇಲಿ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗ್ತದೆ. ಅಟ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ನೋಡಿದ್ದೀರಾ? ಇಲ್ಲಿ ಯಾರಾದರೂ ತಾಂಕೊಂಡು ಮದುವೆ ಆಗಿರೋರು ಇದ್ದೀರಾ? ಒಬ್ಬರು ಇಲ್ಲ ಮದುವೆ ಆಗಿರೋರು. ಮದುವೆ ಇದ್ದೀರಿ, ಕರೆಕ್ಟ್. ಅಟ್ಲಿ ಒಂದಿನ ಜಗಳ ಆಡಿದ್ದೀರಾ? ಜಗಳ ಆಡ್ತೀವಿ, ಕರೆಕ್ಟ್. ಸೊ ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಸಣ್ಣ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಯಿತು. ಆ ಜಗಳದ ಮಧ್ಯದಲ್ಲಿ ಗಂಡ ಪಟ್ಟಂತ ಏನೋ ಒಂದು ವಿಷಯವನ್ನು ಮಾತಾಡ್ಬಿಟ್ಟ, ಬಾಯಿ ತೆಗೆದು ಹೇಳ್ಬಿಟ್ಟ. ಹೇಳಿದ ತಕ್ಷಣ ಹೆಂಡತಿ ಆ ಕಡೆ ಹೇಳುವಂಥದ್ದು, ನನಗೆ ಗೊತ್ತು ಕಣ್ರಿ, ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇದನ್ನೇ ಆಲೋಚನೆ ಮಾಡ್ತಿದ್ದೀರಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾದ್ರೆ ಗಂಡನ ಮನಸ್ಸಲ್ಲಿ ಏನಂತ ಆಲೋಚನೆ ಮಾಡ್ತದೆ ಗಂಡ ಅಂತೇಳಿ ಹೆಂಡತಿ ಹೆಂಗೆ ಗೊತ್ತಾಯಿತು? ಹಲೋ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಗಂಡ ಹೆಂಡತಿ ಮಧ್ಯೆ ಜಗಳ ಆಯಿತು. ಜಗಳ ಆದ ತಕ್ಷಣ ಗಂಡ ಜಗಳದ ಮಧ್ಯದಲ್ಲಿ ಏನೋ ಒಂದು ಮಾತನ್ನು ಬಾಯ್ತು ನೋಡಿದ್ಬಿಟ್ಟ. ಏನೋ 2 ವರ್ಷದಿಂದ ಏನೋ ನೀವೊಂದು ತಪ್ಪು ಮಾಡಿದ್ರಿ, ಅದನ್ನು ಬಾಯಿ ತೆಗೆದು ಪಟ್ಟಂತ, ನೀನು ಅಂಥವಳಾಗಿದ್ದಕ್ಕೆ ಹಂಗೆ ಮಾಡಿರಲಿಲ್ವಾ ಅಂತ ಹೇಳ್ಬಿಟ್ಟ. ಹೇಳಿದ ತಕ್ಷಣ ಹೆಂಗ್ಸಿ ಹೇಳುವಂಥದ್ದು, ನನಗೆ ಗೊತ್ತು ಕಣ್ರಿ ನಿಮ್ಮ ಮನಸ್ಸಲ್ಲಿ ಇದನ್ನೇ ಇಟ್ಕೊಂಡಿದ್ದೀರಿ, ನನಗೆ ಗೊತ್ತು. ಹೆಂಗೆ ಹೆಂಡ್ತಿಗೆ ಗಂಡನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾನೆ ಎಂಬುದಾಗಿ, ಗಂಡ ಏನು ಆಲೋಚನೆ ಮಾಡ್ತದೆ ಎಂಬುದಾಗಿ ಹೆಂಡ್ತಿ ಹೆಂಗೆ ಗೊತ್ತಾಯಿತು? ಹೆಂಗೆ ಗೊತ್ತಾಯಿತು? ಅರ್ಥ ಆಗ್ತಾಯಿಲ್ಲ ಹೇಳ್ತಿರುವಂಥದ್ದು. ಅನುಮಾನ ಅಲ್ಲ, ಸಾರಿ, ಗಂಡನ ಮನಸ್ಸಲ್ಲಿ ಅನುಮಾನ ಇದೆ ಅಂತ ಹೆಂಗೆ ಗೊತ್ತಾಯಿತು? ನಾನು ಹೇಳಿದ್ರಲ್ಲಿ ಇದೆ. ಗಂಡ ಪಟ್ಟಂತ ಏನೋ ವಿಷಯ ಮಾತಾಡ್ಬಿಟ್ಟ, ನೀನು ಇಂಥವಳಾಗಿತ್ತಾನೆ ಅವತ್ತು ಇಂಥ ಕೆಲಸ ಮಾಡಿದ್ಯಲ್ಲ ಅಂತೇಳಿ ಹೇಳ್ಬಿಟ್ಟ, ಬಾಯ್ತಿದ್ದು ಹೇಳ್ಬಿಟ್ಟ. ಹೇಳಿದ ತಕ್ಷಣ ನೀವು ಹೇಳ್ತೀರಿ, ನನಗೆ ಗೊತ್ತು ಕಣ್ರಿ ನಿಮ್ಮ ಮನಸ್ಸಲ್ಲಿ ಇನ್ನೂ ಕೂಡ ಅದನ್ನೇ ಇಟ್ಕೊಂಡಿದ್ದೀರಿ. ಗಂಡನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೆ ಎಂಬುದಾಗಿ ನಿಮ್ಗೆ ಹೆಂಗೆ ಗೊತ್ತಾಯಿತು? ಗಂಡನ ಬಾಯಿಂದ ಬಂದ ಮಾತುಗಳಿಂದ, ಕರೆಕ್ಟಾ? ಗಂಡನ ಹುಡಿದ ಮೇಲೆ ನೀವು ಹೇಳ್ತಾ ಇದ್ದೀರಿ, ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇದನ್ನೇ ಇಟ್ಕೊಂಡಿದ್ದೀರಿ,
ಆದ್ರೆ ಗಂಡನ ಮನಸ್ಸಲ್ಲಿ ಏನಿತ್ತು ಅಂತೇಳಿ ಹೇಗೆ ಗೊತ್ತಾಯಿತು? ಗಂಡನ ಬಾಯಿಂದ ಬಂದ ನುಡಿಗಳಿಂದ. ಅದೇ ಥರ ಪ್ರಿಯರೇ, ನಿಮ್ಮ ಬಗ್ಗೆ ನಿಮ್ಮ ತಂದೆ ಏನೆಲ್ಲ ಆಲೋಚನೆ ಮಾಡ್ತಾರೆ ಎಂಬುದಾಗಿ, ಅವರ ಆಲೋಚನೆಗಳು ಏನೆಂಬುದಾಗಿ ಹೇಗೆ ಗೊತ್ತಾಗ್ತದೆ? ನಿಮ್ಮ ತಂದೆ, ಪರಲೋಕ ತಂದೆಯ ಮನಸ್ಸಲ್ಲಿ ಏನು ಆಲೋಚನೆಗಳಿವೆ, ಆ ಆಲೋಚನೆಗಳು ಹೇಗೆ ಗೊತ್ತಾಗ್ತದೆ? ಅವರ ಬಾಯಿಂದ ಬಂತಹ ವಾಕ್ಯದ ಮೂಲಕ. ಅವ್ರು ಏನನ್ನ ದೇವರ ವಾಕ್ಯದ ನುಡಿಸಿದಾರೋ ಆ ಒಂದೊಂದು ವಾಕ್ಯಗಳು ಪ್ರಿಯರೇ, ದೇವರ ಹೃದಯದಲ್ಲಿ, ದೇವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂಥ ಯೋಚನೆಗಳು, ಆಲೋಚನೆಗಳು. ಯಾಕೆಂದರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ದೇವರ ಬಾಯಿಂದ ಬಂದಂಥ ಹೊರಟಂಥ ನುಡಿಗಳು ದೇವರು ಯೋಚಿಸಿದ ಕಾರ್ಯಗಳನ್ನು ನೆರವೇರಿಸದೆ ಹಿಂತಿರುಗೋದಿಲ್ಲ. ಯಾವ ಯೋಚನೆಗಳು ಒಳ್ಳೆಯದು? ನಿಮ್ಮ ಯೋಚನೆ ಒಳ್ಳೆಯದಾ? ದೇವರ ಯೋಚನೆ ಒಳ್ಳೆಯದಾ? ಯಾರ ಆಲೋಚನೆಗಳು ಒಳ್ಳೆಯವು? ನಿಮ್ಮ ಆಲೋಚನೆಗಳು ಒಳ್ಳೆಯವಾ? ದೇವರ ಆಲೋಚನೆಗಳು ಒಳ್ಳೆಯವಾ? ಯಾರ ಯೋಜನೆಗಳು ಒಳ್ಳೆಯವು? ದೇವರ ಯೋಜನೆ ಒಳ್ಳೆಯದಾ ಅಥವಾ ನಿಮ್ಮ ಯೋಜನೆ ಒಳ್ಳೆಯದಾ? ದೇವರದೇ. ಸೊ ಹಾಗಾದರೆ ಈಗ ಪ್ರಶ್ನೆ ಅಂತಂದರೆ, ದೇವರ ಆಲೋಚನೆಗಳು ನಿಮ್ಗೆ ಗೊತ್ತಾಗಬೇಕಾದ್ರೆ ಅವ್ರ ವಾಕ್ಯ ನಿಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ, ದೇವರು ನನ್ನ ನೋಡುವಾಗ ಯಾವ ರೀತಿ ನೋಡ್ತಾರೆ? ನಾನು ನೋಡುವಾಗ ನನ್ನ ಮಗ ನೀತಿವಂತ ಮಗ, ನನ್ನ ಮಗ ಸೇವಕ, ನನ್ನ ಮಗ ಆರೋಗ್ಯವಂತ, ನನ್ನ ಮಗ ಸಮೃದ್ಧಿಯಾದ ವ್ಯಕ್ತಿ, ನನ್ನ ಮಗ ರೋಗಿಗಳನ್ನ ಗುಣಪಡಿಸೋದು ವ್ಯಕ್ತಿ. ದೇವರು ಈ ರೀತಿ ನನ್ನ ನೋಡ್ತಾರೆ. ಬಟ್ ಅದೇ ನನ್ನ ಹಳೆಯ ಜೀವನ ನೋಡಿರುವಂಥ ವ್ಯಕ್ತಿಗಳು ಏನಂತ ನೋಡ್ತಾರೆ? ಇವನ ನಾಗೇಂದ್ರನ, ಅದಿಲ್ಲಿ ಬಂದಿದ್ರೆ ನಾಗಗಳಿಂದ ಬಂದಿದ್ದಾರಲ್ಲ, ಇವ್ರ ಪಕ್ಕದಲ್ಲಿ ಮಾಚನೆಗಳಲ್ಲಿ ಹುಟ್ಟಿದವನು, ಅವನ ನಾಗೇಂದ್ರ, ಅಯ್ಯೋ ಅವನು ಎಂಥವನು ಗೊತ್ತಾ? ದೊಡ್ಡ ಕುಡುಕಪ್ಪ. ಅವನು ಕುಡಿದು ಹೆಂಡ್ತಿ ಪ್ರೆಗ್ನೆಂಟ್ ಆಗಿರುವಾಗ ಹೆಂಡ್ತಿ ಹೊಟ್ಟೆಗೆ ಒದ್ದು ಒಂದು ಮಗುವನ್ನು ಕೊಲೆ ಮಾಡಿರೋದು ಕೊಲೆಗಡುಕ. ಜನರು ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ನಿಮ್ಗೆ ಕೆಟ್ಟದನ್ನ ಎತ್ತಿಯಾಡ್ತಾರೆ. ಬಟ್ ದೇವರು ಅವರ ನಿಮ್ಮ ಬಗ್ಗೆ ಯಾವ ಯೋಜನೆ ಹಾಕ್ಕೊಂಡಿದ್ದಾರೋ ಯೋಜನೆಗೆ ಅನುಗುಣವಾಗಿ ಪ್ರಿಯರೇ, ದೇವರು ನಿಮ್ಮ ನೋಡಿ ಅದ್ರ ಬಗ್ಗೆ ಮಾತಾಡ್ತಾರೆ. ದೇವರು ಹೇಳ್ತಿದ್ದಾರೆ, ನೀನು ನನ್ನ ಪ್ರಿಯ ಪುತ್ರ, ನೀನು ನೀತಿವಂತ, ನೀನು ಈಗಾಗಲೇ ರಕ್ಷಣೆ ಹೊಂದಿದ್ದಿ, ನೀನು ಈಗಾಗಲೇ ಅಭಿಷೇಕ ಹೊಂದಿದ್ದಿ, ನೀನು ಈಗಾಗಲೇ ನನ್ನ ಅದ್ಭುತ ಕಾರ್ಯಗಳನ್ನು ಪ್ರಕಟಪಡಿಸ್ಲಿಕ್ಕಾಗಿ ಪ್ರವಾದಿಯನಾಗಿ ನೇಮಿಸಲ್ಪಟ್ಟವಳಾಗಿದ್ದಿ ಅಥವಾ ನೇಮಿಸಲ್ಪಟ್ಟವನಾಗಿದ್ದಿ. ದೇವರು ನಿಮ್ಮನ್ನು ಯಾವ ರೀತಿ ನೋಡ್ತಾರೋ, ದೇವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚಿಸ್ತಾರೋ ಅದೇ ರೀತಿ ನೀವು ಕೂಡ ಯೋಚನೆ ಮಾಡೋದಾದರೆ, ದೇವರು ನಿಮ್ಮ ಬಗ್ಗೆ ಏನಂತ ಹೇಳ್ತಾರೋ ಅದು ನೀವು ನುಡಿಯೋದಾದರೆ, ನಿಮ್ಮ ಜೀವನದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ದೇವರ ಯೋಜನೆಯ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅನುದಿನ ಅನುಭವಿಸ್ತೀರಿ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೆಕ್ಸ್ಟ್ ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ನನ್ನ ಬಾಯಿಂದ ಹೊರಟ ಮಾತುಗಳು ಯೋಚಿಸಿದ ಕಾರ್ಯಗಳನ್ನು ಮಾಡದೆ ಹಿಂತಿರುಗುವುದಿಲ್ಲ. ಯಾವ ರೀತಿ ಮಳೆ ಮತ್ತು ಹಿಮ ಆಕಾಶದಿಂದ ಹೊರಟಾಗ ಭೂಮಿಯನ್ನು ತೇವ ಮಾಡಿ ರೈತನಿಗೆ ಬೇಕಾದಂತಹ ಫಲವನ್ನು ಕೊಟ್ಟು ಅದು ಸಂಪೂರ್ಣಗೊಳ್ತದೋ, ಅದೇ ಥರ ದೇವರ ವಾಕ್ಯ ಹೇಳ್ತದೆ, ದೇವರ ಬಾಯಿಂದ ಹೊರಟಂಥ ಮಾತು ದೇವರು ಯೋಚಿಸಿದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡದೆ ಸುಮ್ಮನೆ ವಾಪಸ್ ಹಿಂದಿರುಗು ಹೋಗೋದಿಲ್ಲ. ಮತ್ತೊಂದು ರೀತಿ ಹೇಳೋದಾದರೆ, ದೇವರು ಏನಂತ ನುಡಿದಿದ್ದಾರೋ ಆ ನುಡಿಗಳು ನಮ್ಮ ಜೀವನದಲ್ಲಿ ಅವರು ಯೋಚಿಸಿದ ಕಾರ್ಯಗಳನ್ನು ನೆರವೇರಿಸುವಂಥವುಗಳು. ಅಷ್ಟು ಮಾತ್ರ ಅಲ್ಲ, ನನ್ನ ಮಾತುಗಳು ನನ್ನ ಆಲೋಚನೆಗೆ ಸರಿಯಾಗಿ ಕಾರ್ಯ ಮಾಡ್ತವೆ. ಪ್ರಿಯರೇ, ವೆರಿ ಮತ್ತೆ ಹೇಳ್ತದೆ, ದೇವರ ವಾಕ್ಯ ನಿಮ್ಮ ಆಲೋಚನೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ನಮ್ಮ ಆಲೋಚನೆ ಏನು? ಪಕ್ಕದಲ್ಲಿ ಕುಂತಿದ್ದಾರೆ ಒಂದು ಸಹೋದರಿ, ಆ ಸಹೋದರಿ ಗಂಡ, ನನ್ನ ಗಂಡ ಇಬ್ಬರು ಕೂಡ ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ ಅಥವಾ ಒಂದೇ ಬಿಸ್ನೆಸ್ ಮಾಡ್ತಿದ್ದಾರೆ. ಅವ್ರಿಗೇನೋ ಬಿಸ್ನೆಸ್ ಚೆನ್ನಾಗಾಯಿತು. ಈಗ ಅವರು ನಾಯಿ ಕಟ್ಟಕ ಚೈನ್ ಮಾಡಿಸ್ಕೊಂಡಿದ್ದಾರೆ. ಗಂಡನಿಗೆ ಒಳ್ಳೆ ಲಾಭ ಬಂತು, ನಾಯಿ ಕಟ್ಟಕೋ ಚೈನು. ಬಟ್ ನಮ್ಮ ಕೂತಿಗಿಲ್ಲರೂ ಸಣ್ಣ ಚೈನು. ನಾವು ಅವ್ರು ನೋಡುವಾಗ ಏನಂತ ಹೇಳ್ತೇವೆ? ಜೀಸಸ್ ಜೀಸಸ್. ಸಾಧ್ಯ ಇಲ್ಲ, ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೆಚ್ಚಿಗೆ ಶೋ ಮಾಡೋದು? ಗಂಡಸರ ಹೆಂಗಸರ ಜಸ್ಟ್ ನಾಯಿ ಕಟಕ ಚೈನನ್ನು ಶೋ ಮಾಡೋದು? ಮದುವೆಗೆಲ್ಲ ಹೋಗ್ಬೇಕಾದ್ರೆ ಯಾರು ಶೋ ಮಾಡೋದು ಹೆಚ್ಚಿಗೆ? ಗಂಡಸರು, ಕರೆಕ್ಟ್. ಎಲ್ಲ ಚೈನ್ ಹೊರಡ ಬಿಟ್ಕೊಂಡು ಹಲೋ, ಯಾರು ಹೆಚ್ಚಿಗೆ ಶೋ ಮಾಡೋದು? ಪಕ್ಕದಲ್ಲಿ ಯಾರಾದರೂ ಥ್ಯಾಂಕ್ ಗಾಡ್ ನಿಮಗಿಂತ ಒಳ್ಳೆ ದಪ್ಪ ಚೈನ್ ಹಾಕೊಂಡು ಬಂದಿದ್ರು. ಹೋಗಿ ನೋಡ್ತೀರಿ, ಎಷ್ಟಿದು, ಯಾವ ಮಾಡಿಸ್ಕೊಂಡೆ, ಎಲ್ಲಿ ಮಾಡಿಸ್ದೆ, ಇದು 916 ಆಲ್ಮಾರ್ಕ್ ಗೋಲ್ಡ್, ಆಲ್ಮಾರ್ಕ್ ಇದೆಯಾ? ಯಾರು ವಿಚಾರಿಸೋದು? ಗಂಡಸ ಹೆಂಗಸ? ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್. ಆಗ ನೀವು ಆ ಕಡೆ ಗಮನ ಕೊಟ್ಟು ದೇವರ ಹತ್ರ ಕೇಳ್ತೀವಿ, ದೇವ ನಮಗೆ ಕೂಡ ಒಳ್ಳೆ ಲಾಭ ಬರಲಿ, ನನ್ನ ವ್ಯವಸಾಯದಲ್ಲಿ ಒಳ್ಳೆ ಲಾಭ ಬರಲಿ. ದೇವ್ರು ಕೇಳಿ, ಯಾತಕ್ಕಾಗಿ?
ಯಾತಕ್ಕಾಗಿ? ಅವಳು ನಾಯಿ ಕಟ್ಟಕ್ಕೆ ಚೇಂಜ್ ಮಾಡಿಸ್ಕೊಂಡಿದ್ದಾಳೆ, ನಾನು ಆನೆ ಕಟ್ಟಕ್ಕೆ ಚೇಂಜ್ ಮಾಡಿಸ್ಕೋಬೇಕು. ಅವಳ ಮುಂದೆ ನಾನು ಯಾವ ಕಾರಣ ಕಡಿಮೆ ಆಗಬಾರ್ದು. ಕಡೆ ದೇವರು ನಿಮ್ಮ ವ್ಯವಸಾಯದಲ್ಲಿ ಒಳ್ಳೆ ಫಲ ಕೊಡ್ತಾರಾ? ನೋ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಯಾಕೆಂದರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು, ಪ್ರೈಸ್ ಗಾಡ್, ಕೇಳಿಸ್ಕೊಳ್ಳಿ, ನನ್ನ ಮಾತುಗಳು ನನ್ನ ಆಲೋಚನೆಗೆ ಸರಿಯಾಗಿ ಕಾರ್ಯ ಮಾಡ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೇನನ್ನು ಆಲೋಚನೆ ಮಾಡ್ತಾ ಇದ್ದೀರಿ, ಈ ಆಲೋಚನೆ ದೇವರ ಆಲೋಚನೆಯೊಂದಿಗೆ ಹೊಂದಾಣಿಕೆ ಆಗದೆ ಹೋದರೆ ನೀವೆಷ್ಟೇ ಪ್ರೇಯರ್ ಮಾಡ್ಬೋದು, ಎಷ್ಟೇ ವಾಕ್ಯ ಉಪಯೋಗಿಸ್ಬೋದು, ಆ ವಾಕ್ಯ ಯಾವ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಏನೂ ಕಾರ್ಯ ಮಾಡೋದಿಲ್ಲ. ದೇವರ ವಾಕ್ಯಗಳು ದೇವರ ಆಲೋಚನೆಗೆ ಅನುಗುಣವಾಗಿ ಮಾತ್ರ ಕಾರ್ಯ ಮಾಡ್ತವೆ. ಮತ್ತೊಂದು ಹೇಳೋದಾದರೆ, ದೇವರ ವಾಕ್ಯಗಳು, ದೇವರ ಮಾತುಗಳು, ದೇವರ ಆಲೋಚನೆಗಳನ್ನು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ನೆರವೇರಿಸ್ತವೆ. ಬಟ್ ದೇವರ ಆಲೋಚನೆಗಳು ನನ್ನ ಜೀವನಕ್ಕೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಯೋಜನೆಗಳು ಎಂಬುದಾಗಿ ನೀವು ನಂಬಬೇಕು. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ವೇ ಅಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಎಷ್ಟೋ ಮಿಗಿಲಾದ ಆಲೋಚನೆಗಳು. ಅದಕ್ಕೆ ನನ್ನ ಕೆಲಸ ಏನಾಗಿದ್ರೆ, ನನ್ನ ಕೆಲಸ ನನ್ನ ಮನಸ್ಸು ಒಂದು ರೀತಿಯಲ್ಲಿ ಜೀವಿಸೋದಲ್ಲ. ದೇವರು ತನ್ನ ವಾಕ್ಯದಲ್ಲಿ ಅವರ ಆಲೋಚನೆ ಏನೆಂಬುದಾಗಿ ರೆಕಾರ್ಡ್ ಮಾಡಿಟ್ಟಿದ್ದಾರೆ, ಬರೆಸಿಟ್ಟಿದ್ದಾರೆ. ಆ ವಾಕ್ಯವನ್ನು ತೆಗೆದುಕೊಂಡು ನನ್ನ ಆಲೋಚನೆಯನ್ನು ದೇವರ ವಾಕ್ಯಕ್ಕೆ ಅನುಗುಣವಾದಂಥ ಆಲೋಚನೆಯಾಗಿ ಮಾರ್ಪಡಿಸ್ಕೊಳ್ಳುವಂಥದ್ದು ಅಷ್ಟೇ ನನ್ನ ಕೆಲಸ. ನನ್ನ ಆಲೋಚನೆ ಯಾವಾಗ ದೇವರ ವಾಕ್ಯದ ಪ್ರಕಾರ, ದೇವರ ನುಡಿಯ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ಚೇಂಜ್ ಆಗ್ತದೋ, ತದನಂತರ ನಾನು ಬಾಯಿಗೆ ವಾಕ್ಯ ನುಡಿಯುವಾಗ ಆ ವಾಕ್ಯ ನಾನು ಏನೇನು ಆಲೋಚನೆ ಮಾಡ್ತಿದ್ದೇನೋ, ನನ್ನ ಆಲೋಚನೆ ದೇವರ ಆಲೋಚನೆ ಆಗಿರೋದ್ರಿಂದ ಆ ಕಾರ್ಯವನ್ನು ಆ ವಾಕ್ಯಗಳು ನೆರವೇರಿಸ್ಕೊಡ್ತವೆ. ಹಲೋ, ಅರ್ಥ ಆಗ್ತದೆಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಗಾಡ್, ನನ್ನ ಮಾತುಗಳು ತಮಗೆ ನೇಮಕವಾದ ಕಾರ್ಯಗಳನ್ನು ಮಾಡಿ ಮುಗಿಸುವು. ಓ ಮೈ ಗಾಡ್, ಪ್ರೈಸ್ ಗಾಡ್. ಯಾವ ರೀತಿ ದೇವರು ಆ ಮಳೆಗೆ ಮತ್ತು ಹಿಮಕ್ಕೆ ಒಂದು ಕೆಲಸ ಕೊಟ್ಟಿದ್ದಾರೆ, ಅವಳ ಕೆಲಸ ಏನು? ಹೋಗಿ ಭೂಮಿಯನ್ನು ಹೋಗಿ ತೇವ ಮಾಡಿ. ಅದೇ ಥರ ದೇವರ ಮಾತುಗಳು, ಪ್ರೈಸ್ ಗಾಡ್, ದೇವರ ನುಡಿಗಳಿಗೆ, ದೇವರ ವಾಕ್ಯಕ್ಕೆ ದೇವರು ಮೊದಲೇ ಅವುಗಳಿಗೆ ಕಾರ್ಯವನ್ನು ನೇಮಕ ಮಾಡಿದಾರಂತೆ. ನಿಮ್ಮ ಕಾರ್ಯಗಳನ್ನು ಮಾಡಲಿಕ್ಕಾಗಿಲ್ಲ, ದೇವರ ಕಾರ್ಯಗಳನ್ನು ಮಾಡಲಿಕ್ಕಾಗಿ. ನಾವು ದೇವರ ವಾಕ್ಯವನ್ನು ಯಾರ ಕಾರ್ಯ ಮಾಡಲಿಕ್ಕಾಗಿ ನೆರವೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ? ಹಲೋ, ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ. ಯಾರ ಕಾರ್ಯ ನೆರವೇರಿಸ್ಕೊಳ್ಳಿಕ್ಕಾಗಿ ನಾವು ಪ್ರೇರಣೆ ಮಾಡ್ತೇವೆ? ನಮ್ಮ ಕಾರ್ಯ. ಬಟ್ ಅದು ಬೈಬಲ್ ಹೇಳ್ತದೆ, ದೇವರ ಮಾತುಗಳು, ದೇವರ ವಾಕ್ಯಗಳು ಮೊದಲೇ ದೇವರು ಆ ವಾಕ್ಯಗಳಿಗೆ ಇಂಥ ಕಾರ್ಯವನ್ನು ಮಾಡಬೇಕೆಂಬುದಾಗಿ ನೇಮಿಸಿದ್ದಾರೆ. ಆ ಕಾರ್ಯಗಳನ್ನು ಮಾತ್ರ ಮಾಡಿ ಮುಗಿಸ್ತವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಿಮ್ಗೆ ಗೊತ್ತಿರಬೇಕು ಪ್ರಿಯರೇ, ಪ್ರೈಸ್ ಗಾಡ್, ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಗಾಡ್, ನೀವು ದೇವ್ರ ಬಳಿಲಿ ಹೋಗಿ ಯಾವುದಾದ್ರೂ ಒಂದು ಕಾರ್ಯವನ್ನು ನೆರವೇರಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡುವಾಗ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಮೊದಲೇ ನಿಮ್ಗೆ ಗೊತ್ತಿರಬೇಕು, ನಾನು ಆಲೋಚನೆ ಮಾಡ್ತಿರುವಂಥ ಆಲೋಚನೆ ದೇವರ ವಾಕ್ಯ ಅನುಗುಣವಾಗಿದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆಯಾ? ದೇವರ ವಾಕ್ಯ ವಿರುದ್ಧವಾಗಿದ್ದರೆ ನೀವು ಎಷ್ಟೇ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು, ಆ ಕಾರ್ಯ ನಿಮ್ಮ ಜೊತೆ ನೆರವೇರೋದಿಲ್ಲ. ದೇವರು ನೆರವೇರಿಸೋದಿಲ್ಲ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ನ ಗೊತ್ತಿಲ್ಲ, ಒಂದು ಸಹೋದರ, ಪ್ರೈಸ್ ಗಾಡ್, ತನ್ನ ಮೊದಲನೇ ಫಸ್ಟ್ ಫ್ಲೋರಲ್ಲಿ ಆ ವ್ಯಕ್ತಿಯ ರೂಮ್ ಇದ್ದಿದ್ದು, ಆ ರೂಮಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ. ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಿರುವಂಥದ್ದು, ಜೀಸಸ್ ಹಾಲೆಲೂಯ, ಜೀಸಸ್ ಯೇಸುವೆ ಸ್ತೋತ್ರ ಮಾಡ್ತಿದ್ದಾನೆ, ಹಾಲೆಲೂಯ, ಯೇಸುವೆ ಸ್ತೋತ್ರ, ಹಾಲೆಲೂಯ, ಉಲಕ ದಿಬ ಶಿಖರ ಬಲ, ಹಾಲೆಲೂಯ, ಹಾಲೆಲೂಯ, ಪ್ರೇಯರ್ ಮಾಡ್ತಿದ್ದಾನೆ. ಪ್ರೇಯರ್ ಮಾಡುವಾಗ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಪ್ರೇಯರ್ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಜಸ್ಟ್ ಕಿಟಕಿ ಹತ್ರ ಹೋಗಿ ನೋಡು. ಕಿಟಕಿ ಹತ್ರ ನೋಡುವಾಗ ಯೆಲ್ಲೋ ಕಲರ್ ಚೂಡಿದಾರ್, ರೆಡ್ ಕಲರ್ ವೇಲ್ ಹಾಕ್ಕೊಂಡು ಒಂದು ಹುಡುಗಿ ನಿಂತಿದ್ದಾಳೆ, ಅವಳು ನಿನ್ನ ಪತ್ನಿ ಆಗ್ತಾಳೆ. ಯಾವಾಗ ಇದನ್ನು ಕೇಳಿಸ್ಕೊಂಡಿದ್ದವನು ಮನಸ್ಸಲ್ಲೇ ಆಲೋಚನೆ ಬಂದಿದ್ದು? ಪ್ರೇಯರ್ ಮಾಡುವಾಗ. ಪ್ರೇಯರ್ ಮಾಡುವಾಗ ಯಾರ ಜೊತೆಲಿ ಪ್ರೇಯರ್ ಮಾಡ್ತದಾನೆ? ಯೇಸುವಿನ ಜೊತೆಲಿ. ಪ್ರಾರ್ಥನೆ ಮಾಡುವಾಗ ಯಾವಾಗ ಯೇಸುವಿನ ಜೊತೆಲಿ ಪ್ರಾರ್ಥನೆ ಮಾಡ್ತದಾನೋ ಆಗ ಈ ವ್ಯಕ್ತಿ ಒಂದ್ಸಲ ಒಬ್ಬ ದೇವರೇನೋ ಮಾತಾಡ್ದಂಗೆ ಆಯ್ತಲ್ಲ ಅಂತೇಳಿ ನೋಡೋಣ ಅಂತೇಳಿ ಮೆಲ್ಗೆದ್ದ, ಎದ್ಬಿಟ್ಟು ಹೋಗಿ ಕಿಟಕಿಯಿಂದ ಹೊರಡೆ ಹೋಗಿ ನೋಡ್ತಾನೆ. ಅವನ ಮನೆ ಮುಂದೆನೇ ಬಸ್ ಸ್ಟಾಪ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ಇವನೇನನ್ನ ಮನಸ್ಸಲ್ಲಿ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ದೇವ್ರು ತೋರಿಸಿದ್ರು ಅಂತೇಳಿ ಹೇಳಿದ್ನೋ ಅದರ ಪ್ರಕಾರವೇ ಅಲ್ಲಿ ಎಲ್ಲೋ ಚೂಡಿದಾರ್, ಅದ್ರ ಮೇಲೆ ರೆಡ್ ಕಲರ್ ವೇಲ್ ಹಾಕಿರೋ ಒಂದು ಹುಡುಗಿ ನಿಂತಿದೆ.
ಏನಂತ ಅವನು ಕೇಳಿಸ್ಕೊಂಡಿದ್ದು? ಅದೇ ಹುಡುಗಿ ನಿನ್ನ ನಿನ್ನ ಪತ್ನಿ ಆಗ್ತಾಳೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ದೇವರು ಹೇಳಿದ ಪ್ರಕಾರ ಪ್ರೈಸ್ ಆ ವ್ಯಕ್ತಿ ನೋಡ್ತಾರ ರೀತಿಯಲ್ಲೇ ನೋಡುವಷ್ಟರಲ್ಲೇ ಜಸ್ಟ್ ಒಂದು ಬಸ್ ಬಂತು, ಬಸ್ ನಂಬರ್ ನೋಡ್ದ, ಯಾವುದೋ ಬಸ್ ನಂಬರ್, ಬಸ್ ಹತ್ತು ಹೋದ್ಲು. ಅವ್ನು ಗೊತ್ತಾಯ್ತು ಈಗ, ಜಸ್ಟ್ ಟೈಮ್ ನೋಡ್ಕೊಂಡ, 7:30 ಅಥವಾ 8 ಗಂಟೆ ಎಂದು ಸಮಯ, 8 ಗಂಟೆ ಬರುವಂಥ ಇಂಥ ಬಸ್ಗೆ ಈ ಹುಡುಗಿ ಹತ್ತಾಳೆ. ನನಗೆ ದೇವ್ರು ಏನಂತ ತೋರಿಸಿದ್ದಾರೆ? ಅದೇ ಹುಡುಗಿ ನಿನ್ನ ಪತ್ನಿ ಆಗ್ತಾಳೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ತದನಂತರ ಪ್ರೈಸ್ ಗಾಡ್ 7:30 ಆ ಹುಡುಗಿ ಬಸ್ ಬರುವಂಥದ್ದು. ಇವನು ಎಷ್ಟು ಗಂಟೆ ನಿಂತಿರ್ತಾನೆ ಬಸ್ ಸ್ಟ್ಯಾಂಡಲ್ಲಿ? ಹಲೋ, 7:30 ಬಸ್ ಬರೋದು, ಬಸ್ ಹತ್ತೋದು. ಈ ಹುಡುಗ ಎಷ್ಟು ಗಂಟೆಗೆ ಹೋಗಿ ನಿಂತಿರ್ತಾನೆ ಅಲ್ಲಿ? 6:30. ಓ ಮೈ ಗಾಡ್, ಹೆಂಗೆ ಗೊತ್ತು ನಿಮಗೆ? ಅನುಭವ, ಎಕ್ಸ್ಪೀರಿಯನ್ಸ್. ದೇವ್ರ ವಾಕ್ಯದಲ್ಲಿ ಉತ್ತರ ಕೊಡಿ, ಒಬ್ಬರು ಉತ್ತರ ಕೊಡಲಿಲ್ಲ. ಲೋಕದಾದರೆ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾವೆ, ಯಾಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, 6:30 ಕಾಯ್ತಾ ಇದ್ದಾನೆ, ಬರ್ತಾಳೆ. ಬಂದ ತಕ್ಷಣ ಪ್ರೈಸ್ ಗಾಡ್, ಹುಡುಗಿ ಮುಂದ್ಗಡೆ ಲೇಡೀಸ್ ಹತ್ತ ಡೋರಲ್ಲಿ ಹತ್ಕೊಂಡ್ಲು ಬಸ್ಗೆ, ಇವನು ಹಿಂದ್ಗಡೆ ಡೋರಲ್ಲಿ ಹತ್ಕೊಂಡಾದ್ಮೇಲೆ ಪ್ರೈಸ್ ಗಾಡ್ ಕಂಡಕ್ಟರ್ ಬಂದರು, ಟಿಕೆಟ್ ಎಲ್ಲಿಗಪ್ಪ ಹೋಗ್ಬೇಕು? ಜಸ್ಟ್ ಸರ್ ಲಾಸ್ಟ್ ಸ್ಟಾಪ್ಗೆ ಟಿಕೆಟ್ ಕೊಡಿ. ಯಾಕಂದರೆ ಹುಡುಗಿ ಎಲ್ಲಿ ಇಳ್ಕೊಳ್ತಾಳೆ ಗೊತ್ತಿಲ್ಲಲ್ಲ, ಲಾಸ್ಟ್ ಸ್ಟಾಪ್ ಎಲ್ಲೋ ನಿಲ್ತದೆ, ಅಲ್ಲಿ ಟಿಕೆಟ್ ಕೊಡಿ. ಟಿಕೆಟ್ ತೊಗೊಂಡ ಜಸ್ಟ್ ಒಂದೊಂದು ಸಲ ಕೂಡ ಬಸ್ ಎಲ್ಲೆಲ್ಲಿ ನಿಲ್ಲಿಸ್ತದೆ ಇಣಿಕೆ ನೋಡೋದು, ಅವಳು ಇಳಿತಾಳ ಇಳಿಯಲ್ವಾ. ಒಂದು ಕಡೆ ಇಳ್ಕೊಂಡಾದ್ಮೇಲೆ ಹುಡುಗ ಟಿಕೆಟ್ ತೊಗೊಂಡ್ರದ್ದು ಎಲ್ಲಿಗೆ? ಲಾಸ್ಟ್ ಸ್ಟಾಪ್ಗೆ ಹೋಗ್ತಾನೆ, ಅಥವಾ ಹುಡುಗಿ ಇಳ್ಕೊಂಡು ಜಾಗದಲ್ಲಿ ಇಳ್ಕೊಳ್ತಾನೆ? ಹೆಂಗೆ ಗೊತ್ತು ನಿಮಗೆ? ಅನುಭವ, ಎಕ್ಸ್ಪೀರಿಯನ್ಸ್. ಓಕೆ, ಕರೆಕ್ಟ್ ಆನ್ಸರ್, ಎಲ್ಲರೂ ಕರೆಕ್ಟ್ ಉತ್ತರ ಕೊಡ್ತಾ ಇದ್ದೀರಿ. ಇಳ್ಕೊಂಡಾದ್ಮೇಲೆ ಹುಡುಗಿ ಮುಂದೆ ಹೋಗ್ತಾಳೆ, ಇವನು ಹಿಂದಿಂದ ಹೋಗಿ ಹುಡುಗಿ ಹತ್ರ, ಹಲೋ ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹುಡುಗಿ ನಿಂತ್ಕೊಂಡ್ಲು, ನೋಡಲು, ಏನು ಸರ್? ನಾನು ಪ್ರೇಯರ್ ಮಾಡುವಾಗ ದೇವ್ರನ್ನ ತೋರಿಸಿದ್ರು, ಜಸ್ಟ್ ನೆನ್ನೆ ದೇವ್ರು ಮಾತಾಡಿದ್ರು, ಜಸ್ಟ್ ನೀವು ನನಗೆ ಪತ್ನಿಯಾಗಿ ನನ್ನ ಜೀವನಕ್ಕೆ ಬರ್ತೀರಂತೆ ದೇವ್ರು ಹೇಳಿದ್ರು, ಆ ಹುಡುಗಿ ನಿನ್ನ ಪತ್ನಿ ಆಗ್ತಾಳೆ ಎಂಬುದಾಗಿ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಇಷ್ಟಪಟ್ಟಿದ್ದೇನೆ. ಆಗ ಹುಡುಗಿ ಹೇಳ್ದು, ನಿನಗಿಷ್ಟ ಇರ್ಬೋದು, ನನಗಿಷ್ಟ ಇಲ್ಲ, ಗೆಟ್ ಔಟ್. ಅದಾದಮೇಲೆ ಪ್ರೈಸ್ ಗಾಡ್, ಮೇಡಮ್ ಏನು ಹೇಳ್ತೀರಾ? ಇಲ್ಲ, ಇನ್ನೊಂದು ಸಲ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಅದಾದ್ಮೇಲೆ ಹುಡುಗನ ತಲೆ ಕೆಟ್ಟಾದ್ಮೇಲೆ ಇಲ್ಲಿಂದ ಅವನು 1 ವಾರ ಧ್ಯಾನ ಕೂಡ ಕೊಡಲಿಕ್ಕಾಗಿ ಫೋಟೋ ಧ್ಯಾನ ಮಂದಿರಕ್ಕೆ ಹೋದ. ಕೇರಳ ಧ್ಯಾನ ಮಂದಿರಲ್ಲಿ ಹೋದ್ಮೇಲೆ 1 ವಾರ ಧ್ಯಾನ ಕೂಡ ಕೂಡಿ, ಗುರುವಾರ ಕೌನ್ಸಿಲಿಂಗ್ ಸಮಯದಲ್ಲಿ ಒಂದು ಬ್ರದರ್ ಹತ್ರ ಹೋಗಿದ್ದು. ಬ್ರದರ್ ಹತ್ರ ಹೋದಾಗ ಬ್ರದರ್ ಪ್ರೇ ಮಾಡಿದ್ರು, ಬ್ರದರ್ ನನಗೆ ದೇವ್ರು ಈ ಥರ ತೋರಿಸಿದ್ರು, ಅದೇ ಹುಡುಗಿ ಅಂತ ತೋರಿಸಿದ್ರು. ಬಟ್ ಆ ಹುಡುಗಿ ಜಸ್ಟ್ ಬ್ರದರ್ ಆ ಹುಡುಗಿ ಜೊತೆಲಿ ಮದುವೆ ಆಗ್ಲಿಕ್ಕೆ ಪ್ರೇಯರ್ ಮಾಡಿ. ಆಗ ಬ್ರದರ್ ಕೂಡ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಹೋಗು, ಖಂಡಿತ ನೀನು ಏನು ಅಂದ್ಕೊಂಡಿದ್ಯೋ ಆ ಕಾರ್ಯ ನೆರವೇರ್ತದೆ, ಹೋಗು, ದೇವ್ರಿಗೆ ತಾನು ತೋರಿಸಿರೋದು ನೆರವೇರ್ತದೆ, ಹೋಗು. ಅದಾದಮೇಲೆ ಅಲ್ಲಿಂದ ಬರುವಾಗ ಖುಷಿ, ಶುಕ್ರವಾರ ಧ್ಯಾನ ಕೂಡ ಮುಗೀತು. ಶನಿವಾರ ಬರುವಾಗ ವಾವ್, ಭಾನುವಾರ ಅವಳಿಗೆ ರಜೆ ಇರ್ತದೆ. ಸೋಮವಾರ ಮತ್ತೆ 6:30 ಎಲ್ಲೋಗಿರ್ತಾನೆ, ತುಂಬ ಸ್ಟ್ರಾಂಗ್ ಆಗೋಗಿರ್ತಾನೆ. ಈಗ ಯಾಕೆ? ಧ್ಯಾನ ಮಂದಿರದಲ್ಲಿ ಧ್ಯಾನ ಕೂಡ ಕೂಡಿ ಬ್ರದರ್ ಕೂಡ ಹೇಳಿದ್ದಾರೆ ಆ ಹುಡುಗಿ ಮದುವೆ ಆಗ್ತದೆ, ಹೋಗು ಎಂಬುದಾಗಿ. ಹೋದ. ಕೊನೆಗೆ ಈಗ ಆ ಹುಡುಗಿ ಬಸ್ ಹತ್ತದ್ಲು, ಇವನು ಬಸ್ ಹತ್ಕೊಂಡು ಲಾಸ್ಟ್ ಸ್ಟಾಪ್ಗೆ ಟಿಕೆಟ್ ತೊಗೊಳ್ತಾನ? ಇಲ್ಲ, ಹುಡುಗಿ ಎಲ್ಲಿ ಇಳ್ತಾಳೆ ಅಂತ ಗೊತ್ತಾಗಿದೆ, ಅಲ್ಲಿ ಟಿಕೆಟ್ ತೆಗೆದುಕೊಂಡಾದ್ಮೇಲೆ ಹುಡುಗಿ ಇವನು ಇಳ್ಕೊಂಡಾದ್ಮೇಲೆ ಹಿಂದಿಂದ ಹೋಗ್ತಾನೆ. ಮೇಡಮ್ ಫುಲ್ ಖುಷಿ, ಈಗ ಒಳ್ಳೆ ಟಿಪ್ ಟಾಪ್ ಹೋಗಿದ್ದಾನೆ, 1 ವಾರ ಧ್ಯಾನ ಕೂಡಿದಾನಲ್ಲ. ಹೋಗಾದ್ಮೇಲೆ ಹಲೋ ಮೇಡಮ್, ಜಸ್ಟ್ 1 ವಾರ ಧ್ಯಾನ ಕೂಡ ಬಂದಿದ್ದೇನೆ, ಅಲ್ಲೂ ಕೂಡ ಬ್ರದರ್ ಈ ರೀತಿ ಹೇಳಿದ್ರು, ಅದೇ ಹುಡುಗಿ ನೀನು ಮದುವೆ ಆಗ್ತದೆ ಅಂತ ಹೇಳಿದ್ರು, ಅದಕ್ಕೆ ನೀವು ಜಸ್ಟ್ ನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಹಂಗೆ ಹೇಳಿದ ತಕ್ಷಣ ಹುಡುಗಿ ಮೇಲಿನ ಕೆಳಗಡೆ ನೋಡಿದ್ಲು, ಕಾಲಿರೋದು ತೆಗೆದು ತೋರಿಸಿದ್ಲು. ಇನ್ನೊಂದು ಸಲ ಮಗನೇ ನಾನು ಹಿಂದೆ ಬಂದರೆ ಇದ್ರಲ್ಲಿ ಬಾರಿಸ್ತಾನೆ. ಇವನು ತಲೆ ಕೆಟ್ಟೋಯ್ತು. ಮತ್ತೆ ಅಲ್ಲಿಂದನೇ ಅವತ್ತೇ ಸಾಯಂಕಾಲ ಪ್ಯಾಕಪ್ ಫೋಟೋ ಕೇರಳ ಧ್ಯಾನ ಮಂದಿರಕ್ಕೆ ಹೋದ. ನಿಜವಾಗಿ ನಡೆದಂಥ ಘಟನೆ, ಜೋಕಲ್ಲ, ಇದು ನಿಜವಾಗಿ ನಡೆದಂಥ ಘಟನೆ. ಅಲ್ಲಿ ಹೋದ್ಮೇಲೆ ಮತ್ತೆ 15 ದಿನ ಧ್ಯಾನ ಕೂಡ ಕೂಡ್ದ. 15 ಧ್ಯಾನ ಕೂಡ ಕೂಡುವಾಗ ಗುರುವಾರ, ಲಾಸ್ಟ್ 2ನೇ ವಾರದಲ್ಲಿ ಗುರುವಾರ ಅದೇ ಬ್ರದರ್ ಹತ್ರ ಹೋದ. ಅಳ್ತಾ ಬ್ರದರ್, ನೀವು ಜಸ್ಟ್ ದೇವ್ರನ್ನ ತೋರಿಸಿದ್ರು, ನೀವು ಕೂಡ ಪ್ರೇಯರ್ ಮಾಡಿದ್ರಿ, ಬಟ್ ಅದು ನೆರವೇರ್ತಲ್ಲ ಬ್ರದರ್. ಆ ಹುಡುಗಿ ಚಪ್ಪಲಿ ತೋರಿಸ್ಬಿಟ್ಲು. ಹಂಗೆ ಹೇಳಿದ ತಕ್ಷಣ ಆಗ ಆ ಬ್ರದರ್ ಪವಿತ್ರ ಆತ್ಮರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹಾಲಲುಯ ಹೂಲ ಕದಿಬ ಶಿಕ್ಕಿರಿಂದಲಬ, ಥ್ಯಾಂಕ್ ಯು ರಿಖದಬ. ಯಾವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರೇರಣೆ ಕೊಟ್ಟರು, ಜ್ಞಾನ ಕೊಟ್ಟರು. ಒಂದೇ ಒಂದು ಪ್ರಶ್ನೆ ಕೇಳು, ನಿನ್ನ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಎಂಬುದಾಗಿ ಪ್ರಶ್ನೆ ಕೇಳು. ಆಗ ಬ್ರದರ್ ಆ ಹುಡುಗನ ಕೇಳಿದ್ರು, ನೋಡಪ್ಪ, ನಿನ್ನ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ?
ಆಗ ಹುಡುಗಿ ಹೇಳ್ದ, ಬ್ರದರ್, ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಇದ್ದೇವೆ, ನನ್ನ ಅಣ್ಣ ಇದ್ದಾನೆ, ಅಣ್ಣನ ಹೆಂಡತಿ ಇದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ನನಗೊಂದು ಪತ್ನಿ ಇದ್ದಾಳೆ, ನನಗಿಬ್ಬರು ಮಕ್ಕಳಿದ್ದಾರೆ. ನಿಮ್ಗೇನು ಅರ್ಥ ಆಗಲಿಲ್ಲ? ಏನರ್ಥ ಆಯಿತು? ಆ ಮೂರ್ಖ ನನ್ನ ಮಗನಿಗೆ ಮೊದಲೇ ಮದುವೆ ಆಗಿದೆ, ನನಗೊಂದು ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ. ಮಕ್ಕಳಿಗೆ ಇಷ್ಟಲ್ಲ. ನಾನೇನು ಹೇಳ್ತೇನೆ ಅಂತಂದರೆ, ತಕ್ಷಣವೇ ಬ್ರದರ್ ಕಣ್ ತೆಗೆದ್ಬಿಟ್ಟು, ಇನ್ನೊಂದ್ಸಲ ಹೇಳು, ನಿಮ್ಮಲ್ಲಿ ಯಾರಲ್ಲಿದ್ದಾರೆ? ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ಅತ್ತಿಗೆ 2 ಮಕ್ಕಳು, ನಿನ್ನ ಹೆಂಡತಿ 2 ಮಕ್ಕಳಿದ್ದಾರೆ. ಹೌದು ಬ್ರದರ್. ನೀವು ಹೊಡೆದ ಅಂದರೆ ಅಲ್ಲುದ್ರೋಬೇಕು ಮಗನೇ ನಿನಗೆ. ನೀನು ಮದುವೆ ಇದ್ದಾದ್ಮೇಲೂ ಕೂಡ ದೇವ್ರು ತೋರಿಸಿದ್ರೆ ಹಳದಿ ಕಲರ್ ಚೂಡಿದಾರ, ರೆಡ್ ಕಲರ್ ವೇಲ್ ಹಾಕೊಂಡ್ರೆ ಹುಡುಗಿ ನಿನಗೆ ಪತ್ನಿ ಆಗ್ತಾಳೆ ಅಂತೇಳಿ. ಹಾಗಾದ್ರೆ ದೇವ್ರು ತೋರಿಸಿದ ಅದನ್ನು? ದೇವ್ರು ಮಾತಾಡಿದ್ರ? ಅವ್ನು ಪ್ರೇಯರ್ ಮಾಡುವಾಗ ಪ್ರೈಸ್ ಗಾಡ್, ಅವನು ಏನು ಆಲೋಚನೆ ಮಾಡ್ತಾ ಇದ್ದಾನೋ, ಅವನ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಬಂತಲ್ಲ, ಆ ಆಲೋಚನೆ ಅಥವಾ ಏನೋ ಒಂದು ದರ್ಶನ ಕಣ್ಣಲ್ಲ, ಆ ದರ್ಶನ ದೇವರ ಆಲೋಚನೆ ಪ್ರಕಾರ ಹೊಂದಾಣಿಕೆ ಆಗದೆ ಹೋದರೆ ಅದು ದೇವರಿಂದ ಬಂದಿರೋದಲ್ಲ, ಒಂದು ದೇವದಿಂದ ಬಂದಿರ್ಬೋದು, ಇಲ್ಲ ಅವನ ಮನಸ್ಸಲ್ಲಿ ಉತ್ಪತ್ತಿ ಆಗಿರ್ಬೋದು. ದೇವರ ಆಲೋಚನೆಗಳು ಯಾವಾಗಲೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಅವ್ರ ವಾಕ್ಯ ಲಿಖಿತಗೊಂಡಿವೆ. ಬೈಬಲ್ ಹೇಳ್ತದೆ, ಒಂದೇ ಗಂಡ ಒಂದೇ ಗಂಡಿ, 2 ಗಂಡ ಅಥವಾ 2 ಗಂಡಿ ಬಂತ ಗಂಡ ಗುಂಡಿ ಜೀವನ ಪೂರ್ತಿ. ಕರೆಕ್ಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಎಸ್ಪೆಷಲಿ ಅನೇಕರು ಜೀವನ ಹಾಳು ಮಾಡ್ಕೊಂಡಿರೋದು, ನಾನು ಪ್ರೇಯರ್ ಮಾಡುವಾಗ ದೇವ್ರು ಮಾತಾಡಿದ್ರು ಅಂತೇಳಿ ದೇವ್ರು ಏನು ಮಾತಾಡಿದಾರೋ ಅದಕ್ಕೂ ಬೈಬಲ್ ಇರುವಂಥ ವಾಕ್ಯಕ್ಕೂ 2 ಸೆಟ್ ಆಗ್ತದೆ ಹೋದರೆ ಆ ಆಲೋಚನೆ ಪ್ರಿಯರೇ, ದೇವ್ರು ಮಾತಾಡಿಲ್ಲ, ದೇವ್ರು ಮಾತಾಡಿರ್ತದೆ, ಅದಕ್ಕೆ ಅನುಗುಣವಾಗಿ ಜೀವನ ಮಾಡಿದ್ರಿ ನಿಮ್ಮ ಭವಿಷ್ಯ ಹಾಳಾಗ್ತದೆ. ನಿಮ್ಗೆ ಗೊತ್ತಾಗಬೇಕು ಪ್ರಿಯರೇ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ದೇವ್ರ ವಾಕ್ಯ ಹೇಳ್ತಿರುವಂಥದ್ದು, ನನ್ನ ಮಾತುಗಳು ಅವುಗಳಿಗೆ ಮೊದಲೇ ಕಾರ್ಯವನ್ನು ನೇಮಕ ಮಾಡಿದ್ದೇನೆ, ಇಂಥ ಕಾರ್ಯ ನೆರವೇರಿಸಬೇಕೆಂಬುದಾಗಿ ಅಂಥ ಕಾರ್ಯ ಮಾತ್ರ ಮಾಡ್ತವೆ. ನೀವು ದೇವರ ವಾಕ್ಯ ತೆಗೆದುಕೊಂಡು ನಿಮ್ಮ ಸ್ವಾರ್ಥತೆ ನೆರವೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅವನು ಈವನ್ 2 ವಾರ ಅಲ್ಲ, ಈವನ್ 40 ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಆ ಹುಡುಗಿನ ಇವನಿಗೆ ಪತ್ನಿಯಾಗಿ ಕೊಡ್ತಾ ಇದ್ದಾರಾ? ನೋ. ಏಕೆ? ದೇವರ ನಿಯಮಕ್ಕೆ ವಿರುದ್ಧವಾದದ್ದು 2ನೇ ಹೆಂಡತಿ ಅಥವಾ 2ನೇ ಗಂಡ ಎನ್ನುವಂಥದ್ದು ದೇವರ ವಾಕ್ಯ ವಿರುದ್ಧವಾಗಿರುವಂಥದ್ದು. ಪತಿ ಪತ್ನಿರು ಒಂದೇ ಶರೀರ, ಅವರಿಬ್ಬರನ್ನ ಯಾವುದೂ ಕೂಡ ಬೇರ್ಪಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನ ವ್ಯಕ್ತಿ ಗೊತ್ತಿರಬೇಕು, ದೇವರು ನನಗೆ ಪತ್ನಿನ ಕೊಟ್ಟ ಮೇಲೆ ನಾವಿಬ್ಬರು ಒಂದೇ ಶರೀರ ಅಂತ ಹೇಳಿದ ಮೇಲೆ, ಮೈ ಗಾಡ್, ನನ್ನ ಮನಸ್ಸಲ್ಲಿ ಆ ಹುಡುಗಿ ನೋಡು, ಅವಳಿನ ಪತ್ನಿ ಆಗ್ತಿಲ್ಲ ಎಂಬುದಾಗಿ ಹೇಳುವಾಗ ಅವನು ಯೋಚನೆ ಮಾಡಬೇಕಿತ್ತು, ನನ್ನ ಮನಸ್ಸಲ್ಲಿ ಬರೋ ಆಲೋಚನೆ ದೇವರ ಆಲೋಚನೆ ವಾಕ್ಯದಲ್ಲಿ ಲಿಖಿತವಾಗಿದೆ. ಅವ್ರ ವಾಕ್ಯದೊಂದಿಗೆ ನನ್ನ ಆಲೋಚನೆ ಹೊಂದಾಣಿಕೆ ಆಗ್ತಾ ಇದೆಯಾ? ಹೊಂದಾಣಿಕೆ ಆಗದೆ ಹೋದರೆ ಈ ಆಲೋಚನೆ ದೇವರಿಂದ ಬಂದಿರೋದಲ್ಲ, ದೇವ್ರು ಕೊಟ್ಟರೆ ವಿಷನ್ ಅಲ್ಲ, ಬದಲಾಗಿ ದೆವ್ವದಿಂದ ಬಂದಿರುವಂಥದ್ದು ಅಂತೇಳಿ ಅವ್ನು ಕಿತ್ತು ಬಿಸಾಕಬೇಕಾಗಿತ್ತು. ಹೌದಾ? ಹಾಗಾದ್ರೆ ಯೋಚನೆ ಮಾಡಿ ಪ್ರಿಯರೇ. ಪ್ರೈಸ್ ಬಿಡಿ ಗಾಡ್. ಥ್ಯಾಂಕ್ ಗಾಡ್. ನಾವು ದೇವರ ವಾಕ್ಯಗಳು, ದೇವರು ಈಗಾಗಲೇ ನೇಮಕ ಮಾಡಿರುವಂಥ ಕಾರ್ಯವನ್ನು ನೆರವೇರಿಸುವಂಥವುಗಳು. ದೇವರ ವಾಕ್ಯವು ನಿಮ್ಮ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೆರವೇರಿಸುವ ಶಕ್ತಿಯನ್ನು ಹೊಂದ್ಕೊಂಡಿವೆ. ನಿಮ್ಮ ಜೀವನದಲ್ಲಿ ದೇವರ ಕಾರ್ಯ ನೆರವೇರಬೇಕಾದ್ರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಆ ನೆರವೇರಿಸುವ ಶಕ್ತಿ ಯಾವುದರಲ್ಲಿದೆ? ದೇವರ ವಾಕ್ಯದಲ್ಲಿದೆ. ಬಟ್ ಆದರೆ ಪ್ರೈಸ್ ಗಾಡ್, ಒಂದು ಮುಖ್ಯವಾದ ಕಾರ್ಯ ಏನಂತಂದರೆ ಪ್ರಿಯರೇ, ಆ ವಾಕ್ಯ ಆ ಕಾರ್ಯವನ್ನು ಮಾಡಿ ಮುಗಿಸ್ಬೇಕಾದ್ರೆ ಆ ವಾಕ್ಯದಲ್ಲಿರುವ ಶಕ್ತಿ, ಆ ವಾಕ್ಯದಲ್ಲಿರುವ ಸಾಮರ್ಥ್ಯ, ಅದಕ್ಕೆ ನೇಮಕವಾಗಿರುವಂಥ ಕಾರ್ಯ ನೆರವೇರಿಸಬೇಕಾದ್ರೆ ಆ ವಾಕ್ಯವು ಬಿಡುಗಡೆ ಆಗಬೇಕು. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ವಾಕ್ಯ ಹೇಳ್ತದೆ, ನನ್ನ ಬಾಯಿಂದ ಹೊರಟ ನನ್ನ ಮಾತುಗಳು ನನ್ನ ಕಾರ್ಯಗಳನ್ನು, ನನ್ನ ಆಲೋಚನೆಗಳನ್ನು ನೆರವೇರಿಸ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಪ್ರೈಸ್ ಬಿಡಿ ಗಾಡ್, ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿ ದೇವರ ನುಡಿಗಳಿವೆ. ದೇವರ ನುಡಿಗಳಿಗೆ ಇವೆ. ಆ ದೇವರ ನುಡಿಗಳು ಈಗಾಗಲೇ ಬೈಬಲಲ್ಲಿವೆ. ಆ ಬೈಬಲ್ ಇರುವಂಥ ವಾಕ್ಯಕ್ಕೆ ಥ್ಯಾಂಕ್ ಗಾಡ್, ನಿಮ್ಮ ಸಂದಿಗ್ಧ ಪರಿಸ್ಥಿತಿಯನ್ನು, ನಿಮ್ಮ ಸಾಲದ ಹೊರೆಯನ್ನು, ನಿಮ್ಮ ರೋಗವನ್ನು ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದಿದೆಯೋ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಆ ವಾಕ್ಯ ಬೈಬಲಲ್ಲಿದೆ. ಬಟ್ ಅದು ಪ್ರಶ್ನೆ ಅಂತಂದರೆ, ಆ ವಾಕ್ಯಗಳು ಯಾವ ರೀತಿ ದೇವರ ಬಾಯಿಂದ ಹೊರಹೊಮ್ಮಿಸಿದಾಗ ಅದು ತನ್ನ ಕಾರ್ಯ ನೆರವೇರಿಸಲಿಕ್ಕೆ ಆರಂಭಿಸ್ತದೋ, ಅದೇ ಥರ ಪ್ರಿಯರೇ, ನೀವು ಕೂಡ ದೇವರ ಮಕ್ಕಳಾಗಿದ್ದೀರಿ. ಆ ದೇವರ ನುಡಿಯನ್ನು ತೆಗೆದುಕೊಂಡು
ನೀವು ಬಾಯಲ್ಲಿ ಹಾಕ್ಕೊಂಡು ಅದನ್ನು ಹೃದಯದಲ್ಲಿ ನಂಬಿ ಯಾವಾಗ ನುಡಿತೀರಿ, ನಿಮ್ಮ ಬಾಯಿಂದ ಹೊರಟ ಮಾತುಗಳು ನಿಮ್ಮ ಜೀವನದಲ್ಲಿ ಪ್ರಿಯರೇ ಆ ವಾಕ್ಯಗಳು ಆ ಕಾರ್ಯವನ್ನು ಮಾಡಿ ಮುಗಿಸ್ತವೆ. ಬಟ್ ಪ್ರಶ್ನೆ ಅಂತಂದರೆ, ನೀವು ದೇವರ ಮಾತುಗಳು ಹೆಚ್ಚಿಗೆ ಮಾತಾಡ್ತಾ ಇದ್ದೀರಾ, ದೇವರ ನುಡಿಗಳಲ್ಲಿ ಹೆಚ್ಚಿಗೆ ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಸಾಹಿತ್ಯ ತಂದಿರುವಂತಹ ಸಮಸ್ಯೆಗಳು ಹೆಚ್ಚಿಗೆ ಮಾತಾಡ್ತಾ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. ಬೆಳಗಿಂದ ಸಂಜೆ ತನಕ ಯಾವ್ದು ಹೆಚ್ಚಿಗೆ ಇದೆ? ದೇವ್ರ ವಾಕ್ಯ ಹೆಚ್ಚಿಗೆ ಮಾತಾಡ್ತಿದ್ದೀರಿ, ಸಮಸ್ಯೆಗಳು ಮಾತಾಡಲ್ಲ. ಅಯ್ಯೋ ಮಳೆ ಬರಂಗಿತ್ತು, ಸುತ್ತ ಮೋಡ ಕವಿದಿತ್ತು, ಮಳೆನೇ ಬರಲಿಲ್ಲ. ಸಮಸ್ಯೆನ ದೇವ್ರ ವಾಕ್ಯನ? ಬಟ್ ಇಲ್ಲಿ ಹೇಳ್ತಾ ಇದೆಯಾ ದೇವರು ಥ್ಯಾಂಕ್ ಗಾಡ್ ಸಮಸ್ಯೆನೂ ಮಾತಾಡಿ ದೇವ್ರ ವಾಕ್ಯನ ಮಾತಾಡಿ ಅಂತ ಹೇಳ್ತಾ ಇದೆಯಾ? ನೋ.